तानि तानि साधयिष्ठानि माधव हरि सच्चास्त्रोदितवर्त्मना पदमिदं ध्यायन् मदङ्काङ्कितो मन्मन्त्रं जपशास्त्रसम्पदमतो दास्यामि भाग्ये सह तत्तत्त्वान्नपि बोधयामि तदनुप्राप्यो मदङ्घृत्वमे विद्याकोशैतीव यत्कर्षयीस्त्वम्वादिवक्त्रं भजे जयतु धैर्यचिन्त्यः सर्वदेवैकवन्द्यः परमगुरुरभीष्टवाप्तिदः सज्जनानां विकर्मगणार्णो नित्यनिर्मुक्तदोषः सहस्रजनैर्नोऽसौ श्रीपतिर्मालदोनः श्रीवेङ्कटाचलाधीशं श्रियाध्यासितवक्षसं शुच्यैतमन्दारं श्रीनिवासमहं भजे आचार्यः पवनोऽस्माकम् आचार्याय च भारती देवो नारायण श्रीशान्देवी मङ्गलदेवता कणिगणवरघोषः पार्वतीश्लाघ्यविषः खण्डितात्मीयदोषः सदनगिरिवासस्य क्रसौर्याञ्जलीशः प्रयोतभौपाशः पादुमां पार्वतीशः येनागाहि समस्तशास्त्रपुत्रा रत्नाकरोलेय येन खण्डितुः सर्वसुपटस्तोमो वचस्सायकैः येनास्थापितमध्वशास्त्रविजयस्तम्भोधरामण्डले तं सेवेदेतीर्थवीरवसुमध्वाख्याजातृतम् मूकोऽपि यत्प्रसादेन मुकुन्दशैलायते राजराजायते तोरघलिन्दं नमाश्रये मन्मनोभीष्टवरदं सर्वाभीष्टफलप्रदं पुरन्दरगुरुं मन्दिरातश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानगुरुं शान्तं धियाख्यगुरुं भजे गोपप्रकृतिसङ्काशं गोपालाक्षरदत्तरं गोदेवनिपादाब्जं गोपालाख्यगुरुं भजे जगदीष्टविभाकारं जगदीशपदाश्रयं जगदीशविख्यातं जगन्नाथगुरुं भजे श्रीशान्तसेवकं नित्यं दोषरात्रकलोद्भवं वासमाविशराख्यातं श्रीशदासगुरुं भजे चिन्तामणिं स्वभक्तानां कल्पवृक्षं च कामदं स्वामिनं स्वां रघुप्रेमतीर्थं वन्दे गुरुदेवैष्टदम् सदा यन्न हृदयगौरिवासमातु श्रीहरि सदा यन्न हृदयगौरिवासमातु श्रीहरि नादमूर्तिनिन्दपाद मोदದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಗಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜ್ಞಾನವೆಂಬು ಭಕ್ತಿರಸವೆಂಬು ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತಿನಾರತಿ ಎತ್ತುವೆ ಭಕ್ತಿರಸವೆಂಬು ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತಿನಾರತಿ ಎತ್ತುವೆ ನಿನ್ನ ನಾನು ಬಿಡುವನಲ್ಲ ನಿನ್ನ ನಾನು ಬಿಡುವನಲ್ಲ ಎಂದ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವನಲ್ಲ ಎಂದ ನೀನು ಬಿಡಲು ಸಲ್ಲ ಘನ ಮಹಿಮಾ ವಿಜಯ ವಿಠಲ ಘನ ಮಹಿಮಾ
ವಿಜಯ ವಿಠಲ ಕೇಳೋ ನೀ ಭಕ್ತರ ಸೋಲ ಸದಾಯಂನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ಸದಾಯಂನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ किमलभ्यं भगवति प्रसन्न श्रीनिकेतन किमलभ्यं हरौ तुष्टे ज्ञाನ ವಿಜ್ಞಾನ ಸಂಪದ ಉಪನಿಷತ್ವಾಣಿ ಮತ್ತು ಪುರಾಣದ ವಾಣಿ. ಭಗವಂತನ ಅನುಗ್ರಹ ಅನ್ನುವಂತಹದ್ದಾದರೆ ಲೋಕದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಭಗವಂತನ ಅನುಗ್ರಹ ಅನ್ನುವಂಥದ್ದಿಲ್ಲದೆ ನಾವು ಎಷ್ಟು ಕಷ್ಟವನ್ನು ಪಟ್ಟರೂ, ನಾವು ಎಷ್ಟು ಸಂಪತ್ತನ್ನು ಗಳಿಸಿದರೂ ಅದರಿಂದ ನಮ್ಮ ಸುಖ ಅನ್ನುವಂಥದ್ದು ಯಾವ ಕಾಲಕ್ಕೂ ಆಗುವುದಿಲ್ಲ. ಭಗವಂತನಿಂದ ನಮ್ಮ ಸುಖ ಆಗಬೇಕು. ತನುವಿನಿಂದಲೂ ಜೀವನದಿಂದಲೂ ಅನುದಿನದಲ್ಲಿ ಬಹಳ ಸುಖ ದುಃಖದಿಂದಲೇ ದೇವರು ಕೊಡಬೇಕು ಸುಖ ಅನ್ನುವಂಥದ್ದು. ಅವನಿಂದಲೇ ಎಲ್ಲ ವಿಧವಾಗಿರ್ತಕ್ಕಂಥ ಸೌಖ್ಯಗಳು ನಮಗಾಗತಕ್ಕಂಥದ್ದಾಗಬೇಕು. ಅವನು ಕೊಡಬೇಕು, ನಾವು ಅನುಭವಿಸಬೇಕು. ಈಶಾವಾಸ್ಯ ಮಿದುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತೆಕ್ತೇನ ಭುಂಜೀತ ಮಾಧುರ ರಸ ಸುತ್ತನ ತೇನ ತೆಕ್ತೇನ ಈಶೇನ ತೆಕ್ತೇನ ಭುಂಜೀತ. ಭಗವಂತ ಅಯ್ಯೋ ಪಾಪ ಅಂತ ಅವನಿಗೆ ಅನಿಸ್ಬೇಕು. ಅವನಿಗೆ ಅಯ್ಯೋ ಪಾಪ ಅಂತ ಅನಿಸ್ಬಿಟ್ಟು ಹೋಗ್ಬೇಕು ಪಾಪ. ಇಷ್ಟ ಅಂದ್ರೆ ಸಾಕು, ಅಷ್ಟು ಅಂದುಬಿಟ್ರೆ ಸಾಕು. ಸಾಕಷ್ಟು ಭಗವಂತ ಪರಮ ಸತ್ಪುರುಷಾರ್ಥರೂಪನು ಹರಿಗೆ ಲೋಕಕ್ಕೆ ಎಂದು ಪರಮಾಧಾರದ ಸ್ವರೂಪಾಸನ ಹೇಳಿವರೆಗೆ ಇಷ್ಟಪಡು ತನ್ನ ಮರೆದು ಧರ್ಮ ಅರ್ಥಗಳ ಕಾಮಿಸುವರಿಗೆ ನಗುದತಿ ಶೀಘ್ರದಿಂದ ಈಶ್ವರಪದನಿಗೆ ಸುಯೋಧನರಿಗೆ ಇಟ್ಟಂತೆ ಕೊಡುತ್ತಿದ್ದ ಭಗವಂತ ಅವನ ಪರಮ ಸತ್ಪುರುಷಾರ್ಥ ಇವನಿಂದಲೇ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಎಲ್ಲವೂ ಆಗುವುದು ಇವನಿಂದಲೇ, ಯಾರಿಂದಲೂ ಅಲ್ಲ ಅನ್ನುವಂಥ ಸಂಪೂರ್ಣವಾದಂತ ಅಂಕಿತ ಭಾವದಿಂದ ಡೆಡಿಕೇಟ್ ಅಂತಾರಲ್ಲ, ಆ ಅಂಕಿತ ಭಾವದಿಂದ ಭಗವಂತನೇ ಅದು ಆಶ್ರಯ ಮಾಡತಕ್ಕಂಥವ್ರಾಗ್ತಾರೆ. ಒಂದು ಕ್ಷಣವೂ ಕೂಡ ಅವನು ಮನವಚನಕ್ಕೆ ಅತಿ ದೂರ. ಆದರೆ ಯಾರು ನೆನೆಯುವವರನ್ನು ಅನುಸರಿಸಿರುವನು ಜಾಹ್ನವಿ ಜನಕ ಯಥ ಮಾತನಾಡಿದ ದೂರ ದೂರ ತರುಗೆತ್ತು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಮನಸ್ಸಿಗೂ ಮಾತಿಗೂ ವಚನಕ್ಕೂ ಎಷ್ಟು ದೂರವ ಪರಮಾತ್ಮ, ಅಷ್ಟೇ ಅವನು ನಮಗೆ ನೆರಳಿನಂತೆ ನಮ್ಮ ಹಿಂದೆ ಇದ್ದು ಕಾಪಾಡತಕ್ಕಂಥವನಾಗ್ತಾನಂತೆ. ಅಹಂ ಭಕ್ತಪರಾಧೀನ ಅಸ್ವತಂತ್ರ ಇವತ್ತು ನಾನು ಭಕ್ತಪರಾಧೀನಾಗಿದ್ದೇನೆ. ಎಲ್ಲರೂ ನನ್ನ ಸರ್ವತಂತ್ರ ಸ್ವತಂತ್ರ ಅಂತಾರೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತಾರೆ. ಸುಪೀರಿಯರ್ ನಾರಾಯಣ ಅಂತ ಅಂತಾರೆ. ಇವನು ಯಾರಿಗೂ ತಲೆ ಬಗ್ಗಿಸೋದಿಲ್ಲ ಅಂತಂತಾರೆ. ಇವನು ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಅಂತಂತಾರೆ. ಆದರೆ ದೂರ್ವಾಸರಿಗೆ ಹೇಳ್ತಾರೆ ಪರಮಾತ್ಮ ಅಹಂ ಭಕ್ತಪರಾಧೀನ, ನಾನು ಭಕ್ತಪರಾಧೀನಾಗಿರ್ತಕ್ಕಂಥವನಾಗಿದ್ದೆ. ಭಕ್ತರು ಏನಂತಾರೆ ಅದೇ ನಾನು ಆ ಮಾತನ್ನು ನಡೆಸ್ತಕ್ಕಂಥವನಾಗಿದ್ದೇನೆ. ಕೂಡಂದ್ರೆ ಕೂಡ್ತೇನೆ, ಹೇಳಂದ್ರೆ ಹೇಳ್ತೇನೆ. ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು ಪುಂಡರೀಕಾಕ್ಷ ಪುರುಗರು ತಿಳಿಸಿದ ಅಂಡಜಾಧಿಪ ನಮ್ಮ ಪುರಂದರ ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಾರೆ. ಗುಪಿತದಿ ನೆನೆವರ ವದನ ವೈಕುಂಠ ಅಂತಂದ್ರೆ ವೈಕುಂಠವು ಎಲ್ಲೋ ಇಲ್ಲ. ಯಾರು ಗುಪ್ತ ಭಾವದಿಂದ ನೆನೆಸ್ತಾ ಇರ್ತಾರೋ ಅವರ ಹೃದಯವೇ ವೈಕುಂಠ, ಅವರ ವದನವೇ ವೈಕುಂಠ. ಹಿಂಗ ಪರಮಾತ್ಮ ಆ ಸಾಧವೋ ಹೃದಯ ಮಹ್ಯಂ ಸಾಧೂನಾಂ, ಯಾರು ಸಾಧುಗಳ ಹೃದಯವೇ ನನ್ನ ಮಂದಿರ ಅಂತ ಪರಮಾತ್ಮ ಹೇಳ್ಕೊಂಡು ಹಿಂಗ ಅನೇಕ ಸಂದರ್ಭಗಳಲ್ಲಿ ಪುರಾಣಗಳಲ್ಲಿ ಪರಮಾತ್ಮ ತಾನು ಭಕ್ತವತ್ಸಲ ಅನ್ನುವಂಥದ್ದನ್ನು ತಾನು ನಿರೂಪಣೆ ಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾರೆ. ಯಾವುದಕ್ಕೂ ಭಗವಂತನಿಗೆ ಮನ್ಯೇ ಧನ ಅಭಿಜನ ರೂಪ ತಪಸ್ಸು ರೌಜ ಸ್ಕೇದ ಪ್ರತಾಪ ಬಲಪೌರುಷ ಬುದ್ಧಿ ಯೋಗ ನಾರಾಧನಾಯಾಗಿ ಭವಂತಿ ಪರಸ್ಯ ಪುಂಸೋ ಭಕ್ತಿ ಆಕ್ರೋಶ ಭಗವಾನ್ ಯೋಗಪಾಯ. ಭಾಗವತದಲ್ಲಿ ಪ್ರಹ್ಲಾದ ಹೇಳ್ತಾರ ಈ ಮಾತು. ಭಗವಂತ ಇವನು ಒಳ್ಳೆ ಧನವಂತ ಅಂತೂ ಹೊರತಾನ ಇಲ್ಲ, ರೂಪವಂತ, ವಿದ್ಯಾವಂತ, ಗುಣವಂತ, ಶೀಲವಂತ, ಒಳ್ಳೆ ಏನು ಇವನಂತ ಯಾವ ಯೋಗ್ಯತೆ ಯಾರಿಗೂ ಇಲ್ಲ ಪ್ರಪಂಚದೊಳಗೆ ಅಂತ ಅನ್ನುವಂಥದ್ದು ಈ ಬಾಹ್ಯ ಸೌಂದರ್ಯ, ಬಾಹ್ಯ ಐಶ್ವರ್ಯ ಇದು ಯಾವುದು ಭಗವಂತ ನೋಡೋದು ವೃದ್ಧನಾರ್ಥವ ತಿಳಿಗೆ ತಾನು ಒಪ್ಪಿಕೊಳ್ಳುತ್ತೆ. ಒಳಗೆ ಜೀವನ ಸ್ವರೂಪವನ್ನು ನೋಡ್ತಕ್ಕಂಥವ್ರಾಗ. ಅದಕ್ಕೆ ಒಂದು ಭಕ್ತಿ ಸಿದ್ಧಾಂತದ ಒಂದು ಸುಭಾಷಿತ ಹೇಳ್ತಾರೆ ನಮಗೆ. ವ್ಯಾಧಸ್ಯ ಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿ ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಂಬೋಧನಂ.
ಭಕ್ತ್ಯಾಕುಷ್ಯತಿ ಕೇಶವೋ ನತುದನಂ ಭಕ್ತಪ್ರಯಸ್ಸರಿ ವ್ಯಾಧಸ್ಯಾಚರಣಂ ಕೆಟ್ಟ ಕಿರಾತಕನ ಬೆಟ್ಟದಂತ ಪಾಪವ ಸುಟ್ಟು ವಾಲ್ಮೀಕಿಯನಿಸಿದು ಜಯ ಪಾಂಡುರಂಗ. ಕೆಟ್ಟ ಕಿರಾತಕನ ಬ್ರಾಹ್ಮಣನಾದರೂ ಕೂಡ ಕಿರಾತಕ ಶ್ರೇಷ್ಠ ಕೆಟ್ಟ ಕಿರಾತಕನ. ಅವನ ಪಾಪ ಎಷ್ಟು ಬೆಟ್ಟದಂತ ಪಾಪವ. ಕೇವಲ ಆ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮನಾಮವೇ ಆಯಿತು. ನೀನೆ ಹಾಕೋ ಆ ರಾಮ ಅಂದ ಕೂಡ ಅವನಿಗೆ ಬಂದಿಲ್ಲ. ಕೇವಲ ಮರ 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 96 ಕೋಟಿ ಜಪವನ್ನು ಮಾಡಿ ನಾ ಬೆಟ್ಟದಂತಹ ಪಾಪವನ್ನು ಸುಟ್ಟು ಅದರಿಂದ ನಾವು ಏನಾದ ಲೋಕದೊಳಗೆ ಆದಿಕವಿ ಅಂತ ಹೇಳಿ ಅನಿಸ್ಕೊಂಡಿರ್ತಕ್ಕಂಥವನಾಗಿ ಇವತ್ತಿನ ದಿವಸ ಯಾವ ಕವಿಗಳಾದರೂ ಆ ವಾಲ್ಮೀಕಿ ಋಷಿಗಳನ್ನೇ ಅನುಸರಣ ಮಾಡಬೇಕಾಗಿದ್ದೇ ವಿನ ಬೇರೆ ಯಾರೂ ಇಲ್ಲ. ಅಂತಹ ಸ್ಥಾನಮಾನಗಳನ್ನು ಹೊಂದಿರತಕ್ಕಂಥ ವ್ಯಾಧಸ್ಯಾಚರಣ ಏನಿತ್ತು. ಧ್ರುವಸ್ಯ ಚ ವಯಃ ವರ್ಷ ಕಾರಣವಲ್ಲ ಹರಿಭಜನೆಗೆ ಅಂದ್ರೆ ಪುರಂದರದಾಸರು 5 ವರ್ಷದ ಹುಡುಗ, 5 ವರ್ಷದ ಹಸುಳೆ, ವನವೆತ್ತ ತಮವೆತ್ತ ಬೈದು ಮರತಾಗಿ ಅಡವಿಗೆ ನುಗ್ಗದಂತಹ ಸಣ್ಣ ಹುಡುಗ. ಅವರ ವಯಸ್ಸೇನಿತ್ತು. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ 5 ವರ್ಷ. ನಮಗೆ ರಿಟೈರ್ ಆದ್ಮೇಲೆ ಆಗ ಶುರು ಮಾಡ್ತೇವೆ ಸಂಧ್ಯಾವಂದನ. ಅಂಗನ್ಯಾಸ ಯಾವಾಗ, ಕರನ್ಯಾಸ ಯಾವಾಗ, ಜ್ಞಾನಸ್ರೋತ ಯಾವಾಗ, ನಮ್ಮ ಮನೆವಾರ ಇನ್ನು ಸಂಧ್ಯಾವಂದನ ಸರಿಯಾಗಿ ಗೊತ್ತಿಲ್ಲ. ಸರಿಯಾದ ಸಂಧ್ಯಾವಂದನ ಗೊತ್ತಾಗಿ ನಾವು ಮಾಡಿದ್ರೆ ಆ ಶೃಂಗಿಯಾಗಿ ಶಾಪ ಕೊಡ್ಬೇಕು. ನಾವು ಕೊಟ್ಟಿದ್ದೀವಿ ಶಾಪ ಆದರೂ ಸರಾದಲ್ಲಿ 8 ವರ್ಷದ ಹುಡುಗ ಕೇವಲ ಸಂಧ್ಯಾವಂದನ ಪ್ರಭಾವದಿಂದ ಏನು ಪಾಂಡವರ ದೌಹಿತ್ರನಾಗಿರ್ತಕ್ಕಂಥ ಕೃಷ್ಣಾನುಗ್ರಹದ ಪಾತ್ರನಾಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜನಿಗೆ ಶಾಪ ಕೊಡುವಂತಹ ಶಕ್ತಿಯನ್ನು 8 ವರ್ಷದ ಹುಡುಗ ಹೊಂದಿದ್ದಾನೆ ಅಂದರೆ ಯಾವುದರ ಪ್ರಭಾವ? ಅದು ಗಾಯತ್ರಿ ಮಂತ್ರದ ಪ್ರಭಾವ. ಅಂತಹದ್ದು 5 ವರ್ಷದ ಹುಡುಗ ಏನು ತಪಸ್ಸು, ಏನು ಕಥೆ. ಅದೇನು ಎಸಿಯವ್ರನ್ನ ಕೂತ್ಕೊಂಡಿದ್ದ ನಾವು ಏನನ್ನ ಹೋಗಿ ಎಲ್ಲಿ ಭಯಂಕರವಾದಂತಹ ಯಮುನಾ ನದಿ ತೀರದಲ್ಲಿ ಆ ಒಂದು ಮಧುವನ ಎಲ್ಲ ಚೇರು ಬಳಗಳು ಒಂದು ಖಚಿತ ಶೇಪ್ಗಳು ಚೇಂಜ್ ಆಗಿ ಹೋಗ್ಬಿಡ್ತೀವಿ ಅಂತ ವನದಲ್ಲಿ ಒಂದು ಕಾಲದಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ಯಾನ ಅಂದ್ರೆ ಅವನ ಭಕ್ತಿ ಅಂತ. ವಿದ್ಯಾ ಗಜೇಂದ್ರಸ್ಯ ಮಂದ ಬುದ್ಧಿ ಯಾವುದು ಆನಿ ಅದಕ್ಕೆ ಏನೇನು ಓದಿತ್ತ, ಎಂಟೆಕ್ ಓದಿತ್ತ, ಬಿಟೆಕ್ ಓದಿತ್ತ, ಹೈಟೆಕ್ ಓದಿತ್ತ, ಏನು ವಿದ್ಯೆ ಇಲ್ಲೇ ಹೋಗಿ ಶಾಸ್ತ್ರಗಳೇನನ್ನು ಓದ್ತೀವಿ. ಆ ಹಿಂದಿನ ಜನ್ಮದ ಸಂಸ್ಕಾರ ಇಂದ್ರದ್ಯುಮ್ನಾಗಿದ್ದ ಎಲ್ಲಿ ಬಿಡ್ರಿ ಅಂತ ಈ ಜನ್ಮದಕ್ಕೊಂದು ಬೇಕಲ್ಲ. ಹಿಂದಿನ ಜನ್ಮದ್ದೇ ಎಲ್ಲ ಇರ್ತದೆ. ಈ ಜನ್ಮಕ್ಕೆ ಯಾಕೆ ಬೇಕ್ರಿ? ಸ್ನಾನ ಯಾಕ, ಸಂಧ್ಯಾವಂದನ ಯಾಕ, ಆಯ್ತರ ಮೆಣಸಿನಕಾಯಿ ಬಜ್ಜಿ ತಿನ್ಕೊಂಡು ಸುಖವಾಗಿರ್ತೀರಿ ಬೆಳಗಾಗ ಬರ್ತದೇನು? ಬೇಕಲ್ಲ. ಏನು ಇಲ್ಲವೇ. ದಶಲಕ್ಷತರಣೀನ ಆತೊಂದನೀಯುಂಡ 10 ಲಕ್ಷ ಹೆಣ್ಣಾನಿಗಳಿಂದ ಯಾವಾಗೂ ವಿಹಾರ ಮಾಡ್ತಾ ಇರತಕ್ಕಂಥ ಮಹಾಶೃಂಗಾರ ಪುರುಷನಾಗಿರ್ತಕ್ಕಂಥ ಆನಿ ಅವನಿಗೆ ಪರಮಾತ್ಮ ಓದತಾನೆ. ವಿದ್ಯಾ ಗಜೇಂದ್ರಸ್ಯ ಕಾ ಜಾತಿ ವಿದುರಸ್ಯ. ಯಾವ ಜಾತಿ ವಿದುರಂದು, ಯಾವ ಮತ ಒಂದು, ಯಾವ ಮಠ ಒಂದು, ಯಾವ ಗೋತ್ರ ಒಂದು. ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ. ಅವ್ರ ಮನೆಗೆ ಹೋಗಿ ತಿಂದ್ರಲ್ರಿ, ಅವ್ರ ಮನೆಗೆ ಹೋಗಿ ಕೊಡದನೆ. ದುರ್ಯೋಧನ ಕರೆದ್ರೆ ಹೋಗಿಲ್ಲೇ ಉದ್ಯೋಗ ಪರ್ವದಲ್ಲಿ ನೋಡ್ರಿ. ರಾಜಾತಿ ವಿದುರಸ್ಯ ಯಾದವಪತಿ ಉಗ್ರಸ್ಯ ಕಿಂ ಪೌರುಷಂ. ಉಗ್ರಸೇನ ಮಹಾರಾಜ ಅಯ್ಯೋ ಅವನ ಪರಾಕ್ರಮಿ ಉಪಯೋಗಿ ಮುದುಕನಿಗೆ ಪಟ್ಟಾಭಿಷೇಕ ಮಾಡಿದ್ನೆ. ಕುಬ್ಜಾಯ ಕಮನೀಯ ರೂಪಮಧಿಕಂ. ಏನಿತ್ತು ಕುಬ್ಜ? ತ್ರಿವಕ್ರ ಅಂತ ಹೆಸರು. 3 ವಕ್ರಗಳು ತಿರುಗಿ ಹೋಗಿದ್ದರು. ಅವರಂತಹ ಕುರೂಪಿಗಳು ಲಿಸ್ಟ್ ತೆಗೆದರೆ ಮೊಟ್ಟ ಮೊದಲ ಹೆಸರು ಆ ಕುಬ್ಜಾನ ಹೆಸರು. ಅಂತಹ ಕುರೂಪಿ ಅವಳು ಕೊಟ್ಟ ಗಂಧನ ತಗೊಂಡು ಅವಳ ತಲೆ ಮೇಲೆ ಎಡೆ ಇಡೋದು, ಕಾಲು ಮೇಲೆ ಕಾಲಿಟ್ಟು ಅವಳ 3 ಕಡೆ ಒಂದು ಕೊಡಕೆ ಕೊಟ್ಟ. ಕೊಡಕ ಏನು ಸೌಂದರ್ಯ, ಲೋಕೋತ್ತರ ಸೌಂದರ್ಯ ಬಗ್ಗೆ ಅಲ್ಲಿಷ್ಟೊಳಗೆ ಅವಳ ಹೆಸರು ಮೊದಲಾಗಿ ಹೋಗಿರತಕ್ಕಂಥದ್ದಾಗಿತ್ತು. ಏನ್ ನೋಡಿ, ನಾವು ತೆಗಿತಾ ಇದ್ದೀವಿ ಗಂಧ, ಕುಲಗು, ಜವಾರಿ, ಕಸ್ತೂರಿ, ಕಷ್ಟಪುಳಿ ಎಲ್ಲ ಇಟ್ಟಿದ್ದು ಜಾತ. ಏನು ಗಂಧರಿ ಎಂಬುದು ಯಾವ ಗಂಧ? ದೇವರಿಗೆ ಗಂಧಲೇಪನದ ಅರ್ಥ ನಮಗೆ ಗೊತ್ತಾ ಸರಿಯಾಗಿ? ಅಕ್ಷಯ ತೃತೀಯ ದಿವಸ ಮಾಡೋದು ಯಾವ್ದು ಅರ್ಥ ಇಟ್ಕೊಂಡು ನಾವು ಮಾಡೋದಕ್ಕೆ ನೋಡ್ಬೇಕಾಗತ್ತೆ. ಆಗ್ಲಿ ಅದು ಸಂಪೂರ್ಣವಾದ ಅರ್ಥಯುಕ್ತವಾಗಿ ಮಾಡ್ತಾ ಇದ್ದೇವೆ. ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮ್ನೋದನ. ಅವಲಕ್ಕಿ ತಗೊಂಡು ಬಂದ, ನಾವು ಅವಲಕ್ಕಿ ಇಲ್ಲಕ್ಕಾಗ್ತದೆ ಅಲ್ಲಿ ಅವರತ್ರ ಹೇಳ್ರಿ. ಇಟ್ಟಿಕಲ್ಲನ್ನು ಭಕ್ತಿಯಿಂದಲೇ ಕೊಟ್ಟ, ಭಕ್ತರಿಗೆ ಹೆಚ್ಚು ತಂದನೇ ಕೊಟ್ಟ. ಇಟ್ಟಿಕಲ್ಲನ್ನು ಒಗದಿದ್ದಕ್ಕ ಭೂವೈಕುಂಠ ಮಾಡಿ ಕಂಡ್ರಾಪುರ ನಿಂತ್ಕೊಂಡು ನಾವು ಮಾಡಿದ ಒಂದು ಇಟಿಕೆಗಳಿಂದ 1 ಲಕ್ಷ ಇಟಿಕೆ ಅರ್ಚನೆ ಒಂದು ಯೋಜನೆ ಮಾಡೋಣ ಏನು. ಆ ಇಟಿಕೆ ಅಂತಹದ್ದು ಈ ಇಟಿಕೆ ಕಲ್ಲು ಬದಲಿ ಕೊಡುವಂತಹದ್ದು ವಿಜಯದಾಸರು. ಯಾವ ಕಲ್ಲು ಅದು, ಏನು ಕತಿ? ಸ್ವಲ್ಪ ಆಲೋಚನೆ ಮಾಡಿದ್ರೆ ಭಕ್ತಿ ಆದರ್ಶವಿ ಕೇಸವು. ಕೇವಲ ಭಕ್ತಿಯನ್ನು ನೋಡ್ತಾ ನೀನು ಏನು ಕೊಟ್ಟಿದ್ದೆ ಎಂಬುದು ನೋಡುವುದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋನಿ ಭಕ್ತ್ಯಾ ಪ್ರಯತ್ನಿಸಿ ತದಹಂ ಭಕ್ತು ಪಸ್ಫುಟಂ ಅಸ್ನಾಂ ಕಲಿತಾಸ್ಮರ.
ಅದೇ ಒಂದು ಶ್ರೀ ತುಳಸಿ ಇಂದು ಗಂಗೋದರು ಇಂದಿರಾರಮಣ ಕರ್ಪಿತವನ್ನಲು ಒಂದೇ ಮನದಲ್ಲಿ ಸಿಂಧು ಸರಿಯನ ಮುಕುಂದ ಏನೇ ಎಂದೆಂದು ವಾಸುವ ಮಂದಿರವಾಗಿ ಆ ಸ್ವಾಮಿ ಆ ಸ್ವಾಮಿನ ಆಶ್ರಯ ಮಾಡಬೇಕು. ಅವನ ಅನುಗ್ರಹ ಆಗಿದ್ರೆ ಯಾವುದಕ್ಕೂ ಕೊರತಿಲ್ಲ. ಆನಂದರ ಕಂದ ನೊಲಿಯೇ ಏನಂದದ್ದೇ ವೇದ ವೃಂದ ಆನಂದ 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 ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣು ವೀರ ನಾಮವೆಂದು ತಿಳಿದ ಬಗೆ ಆನಂದ ಆನಂದ. ದೇವರ ಅನುಗ್ರಹ ಆಗ್ಬೇಕಷ್ಟೇ. ಹತ್ರ ನೋಡಿ ಕಾಲ ಬಂತು, ದೇವರನ್ನು ನಂಬಿದ್ದಾರೆ, ತಪ್ಪದೆ ದೇವರನ್ನು ಅನುಗ್ರಹ ಮಾಡ್ತಾನೆ ಎನ್ನುವಂತಹ ನಂಬಿಕೆಯಿಂದ ಹೋದರು ವ್ಯಾಸಕಾಸಿಗೆ. ಆ ವಿಶ್ವಾಸೋ ಫಲದಾಯಕ ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಸ್ವಚ್ಛಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಸ್ತತಿ. ನನ್ನ ನಂಬಿದ ಭಕ್ತರಿಗೆ ಯಾವ ಕಾಲಕ್ಕೂ ಕಷ್ಟ ಇಲ್ಲ, ನಷ್ಟ ಇಲ್ಲ, ಏನೂ ಇಲ್ಲ. ಆದ್ರೆ ಅವರ ಪ್ರಾರಬ್ಧ ಕಳೆಯುವವರೆಗೆ ನಾನು ಸುಮ್ಮನೆ ನೋಡ್ತಾ ಇರ್ತೇನೆ. ಆಗಲಿ ಅವರು ಮಾಡಿದ್ದು ಎಂದಿಗೂ ನಾನು ಅರ್ಥ ಮಾಡೋದಿಲ್ಲ. ಆ ಮಾಡಿದ ಸೇವೆಯನ್ನ ನಾನು ಯಾವಾಗ ಕೂಡ ಸಮುದ್ರದಾಗ ಮನುಷ್ಯನ ಕೊಡುವಂತೆ ನಾನು ಮಾಡೋದಿಲ್ಲ. ಅದು ಅವರು ಎಷ್ಟು ಮಾಡಿರ್ತಾರೋ ಅದನ್ನ ಸಹಸ್ರ ಪಟ್ಟು ಅದನ್ನು ವೃದ್ಧಿ ಮಾಡಿ ನಾನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ನೋಡ್ಕೊಂಡ್ರು. ರಾಜರೀತಿಯ ರಾಜವಿದ್ಯೆ ಯೋಗದಲ್ಲಿ ಪರಮಾತ್ಮ ಹೇಳೋ ಮಾತು ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಸ್ವಚ್ಛಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರಿಗೆ ಯಾವ ಕಾಲಕ್ಕೂ ಕೆಡುವುದಿಲ್ಲ, ಅವರಿಗೆ ನಷ್ಟ ಇಲ್ಲ, ಕಷ್ಟ ಇಲ್ಲ, ಯಾವುದೂ ಇಲ್ಲ. ಅವರನ್ನು ನಾನು ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡ್ತೇನೆ. ಅರ್ಜುನ ಹೇಳ್ತಾರೆ ಮಾತು. ಅವನು ಎಂಥ ದುರ್ಮಾರ್ಗ ಆಗಿರಲಿ ಯಾಕೆ, ನನ್ನ ನಂಬಿಬಿಟ್ರೆ ಆಯ್ತು, ನಾ ಸೋದನೆಯಿಂದ ಬಳಿಕ ಸದಹದೇ ಬಿಡನು. ಹೀದಾಸರ ಮಾತು. ದೇವರನ್ನು ನಂಬಿಬಿಟ್ರೆ ಸಾಕು. ಎಲ್ಲೆಲ್ಲ ನೋಡ್ರಿ, ಅದಕ್ಕೆ ಎಲ್ಲವರೇ ಪುರಂದರದಾಸರ ಹೇಳ್ತಾರೆ, ಅಂಬೋಜನಾಭನ ಪರಮನೆ ಭವಾಂಬೋಧಿ ದುಃಖವ ಪರಿಹರಿಸುವ ಕೃಷ್ಣನ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬರೆ ಕೆಟ್ಟರೆ ಕೆಡಲಿ. ನಂಬಿ ಕೆಟ್ಟವರಂತೂ ಇದುವರೆಗೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ನ ಡಿಕ್ಷನರಿ ಒಳಗೆ ನನ್ನ ಜೀವಿತದಲ್ಲಿ ನಾ ಕೇಳಿಲ್ಲ, ನೋಡಿಲ್ಲ, ಕಂಡಿಲ್ಲ ಹೇಳ್ತಾರೆ. ಕನ್ನಡಿಗರು ಒಂದೇನ ಅವರ ಸಮಕಾಲೀಕರು ಜನ ಹೇಳ್ತಾರೆ, ಏ ಪುರಾಣ ಮೂಲನೆಂತ ಬೆದಕಿನ ಶ್ರೀಪತಿ ದಾಸುಲು ಚಡರನ್ನಡುನು ಈ ಪುರಾಣಗಳನ್ನೆಂತ ಬೆದಕಿನ. ಪುರಾಣಗಳೆಲ್ಲ ಮೇಲೆ 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 ವಿಚಾರಿಸ ಪುನಃಪುರಾಣ ಅಂತ ಮಧ್ವಾಚಾರ್ಯರು ಹಂಗ ಸುಮ್ಮನೆ ಮೇಲೆ 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 ವ್ಯಂಗ್ಯ ವೀಕ್ಷಣ ಅಲ್ಲ. ಎಲ್ಲನ್ನ ಹರಿಭಕ್ತರು, ಹರಿದಾಸರು ಎಲ್ಲನ್ನ ಕೆಟ್ಟಾದ ಅದರ ಮೇಲೆ ರಿಸರ್ಚ್ ನಿಮ್ PhD. ಹರಿಭಕ್ತರು ಎಲ್ಲನ್ನ ಕೆಟ್ಟಾದೇನೋ ಅದರ ಮೇಲೆ PhD. ನೀವು ಎಂದಿಗೂ ಬರೋದಲ್ಲ. ಸಬ್ಜೆಕ್ಟ್ ನೀನು ಎಣಿಸ್ಕೊಂಡಿದ್ದು ಚೆನ್ನಾಗಿಲ್ಲ, ನೀ ಕಷ್ಟಪಟ್ಟರು ಕೂಡ ನಿನಗೆ ದೊರಕೋದಿಲ್ಲ. ಏ ಪುರಾಣವನ್ನೆಂತ ಬೆದಕಿನ ಸತ್ಯಗಳು ನೋಡಬೇಕು. ಕೆಲವೆಲ್ಲ ಆ ಭಾಷೆ ಸೌಂದರ್ಯ ಗೊತ್ತಾಗಬೇಕು. ಏ ಪುರಾಣ ಮೂಲನೆಂತ ಬೆದಕಿನ. ಎಷ್ಟು ಬೆದಕಿನ ಅಂದ್ರೆ ಹುಡುಕಿದರು ಶ್ರೀಪತಿ ದಾಸುಲು. ಶ್ರೀಹರಿಯ ದಾಸರು ಚಡನೆನ್ನಡು. ಅವರಿಗೆ ಕೆಡುಕು ಅನ್ನುವಂಥದ್ದು ಯಾವ ಕಾಲಕ್ಕೂ ಆಗುವುದಿಲ್ಲ. ವಿಚಾರಣೆ ಮಾಡಿ 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 ನೋಡಿದ್ರು ಇದನ್ನೇ ಕೊಟ್ಬಿಡ್ತಾರೆ, ದೊಡ್ಡ ಲಿಸ್ಟ್ ಕೊಟ್ಬಿಡ್ತಾರೆ. ನನ್ನ ಇಷ್ಟು ಜನ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ವಿಜಯಪುರಗಳು ನಿನ್ನಿನ ದಿವಸ ಹೋಗ್ತಾರಕ್ಕೆ ಎಂಥ ಬಡತನದಿಂದ ಹೋದರು. ಏನು ಕಥೆ ಅವರ ಮಾತುಗಳಿಂದ ಹೇಳಿದ್ರು. ನನ್ನ ಮಾತಂತೂ ಏನೂ ಇಲ್ಲಲ್ಲ, ನೀವೇ ಕೇಳಿದ್ರಿ. ಅವರ ಮಾತುಗಳಿಂದ ನೀವೇ ನೋಡಿದ್ರಿ. ಎಂಥ ದರಿದ್ರ ಅನ್ನುವಂಥದ್ದು ನೋಡಿದ್ರಿ. ಅಂತ ವ್ಯಕ್ತಿ ಪರಮಾತ್ಮ ಅನುಗ್ರಹ ಆನಂದನ ಕಂದ ಒಲಿದು ಬಿಟ್ಟ. ಕೈ ಮೇಲೆ ಕೈ ಇಟ್ಟರು. ಯಾರು ಸಾಕ್ಷಾತ್ ವೇದವ್ಯಾಸರು ಹೇಳಿದಾಗ ಕ್ರಿಮಿಯಿಂದ ರಾಜ್ಯವಾಳಿಸಿದ. ಮಧ್ವಾಂತರ್ಗತ ವೇದವ್ಯಾಸ ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿ ನೀನಹುದೆಂದು ಸ್ಥಾಪಿಸಿದೆ. ಮಹಾರಾಜರ ಮಾತು. ಅಂತ ಅವರ ಅನುಗ್ರಹ ಆದರೆ ನೀ ಯಾತಕ್ಕೆ ಕೊರತೆ ಇಲ್ಲ ಹೇಳಿದ್ರು ಸ್ವಲ್ಪ. ಆದ ಕಾರಣ ವೇದವ್ಯಾಸ ದೇವರ ಅನುಗ್ರಹ, ಪುರಂದರದಾಸರ ಅನುಗ್ರಹ, ಸ್ವರೂಪೋದ್ಧಾರಕರಾಗಿ
ದೇವರ ಅನುಗ್ರಹ ಆಗೋಯ್ತು, ಇದರಿಂದ ಏನು ಸಂತೋಷ, ಏನು ಕೈಯ ತಾಂಬೂರ ಕೊಟ್ಟರು ಹೇಳು ಅಂತ ಹೇಳಿ ಅದರ ಮೇಲೆ ಒಂದು ಹಾಡೆ ಮಾಡಿಬಿಟ್ರು, ಬಾಯಿ ಬಂದೋಯ್ತು. ತಾಂಬೂರ ಕೊಟ್ಟು ಏನ್ ಮಾಡ್ಬೇಕು, ಏನು ಕಥೆ, ನಾವು ಅದರ ದಿಗ್ಭ್ರಮೆ ಹೊಂದಿದ್ದೇವೆ. ದಿಗ್ಭ್ರಮೆ ಇಲ್ಲೇ ಇಲ್ಲ, ಅದರ ಮೇಲೆ ಒಂದು ಅಡಗೈತು. ಚೋಣಿಗಳೆಲ್ಲಿಗೆ ಹೋದರೂ ನಿನ್ನೆಯ ವೀಣೆಗೆ ಹೊರಬೇಕಲ್ಲೋ, ಗಾಣದೆತ್ತಿನ ತಿರುಗಲು ಈ ಪರಿತ್ರಾಣವ ಕೊಡಬೇಕಲ್ಲೋ, ತಕ್ಕೋ ಗಂಟೆ ನಿನ್ನ ಟಮ ತಿಳಿಸುವೆ ಸಖಿಯರ ಕೂಡಿದಂತಲ್. ನೋಡ್ರಿ, ನಿನ್ನ ವೀಣೆ ಹೊತ್ತು ತಿರುಗಬೇಕು, ತಪ್ಪಿದ್ದಲ್ಲ. ನಿನ್ನ ಸಂಕಲ್ಪ ಸತ್ಯ ಸಂಕಲ್ಪ, ಹರಿಚಿತ್ತ ಸತ್ಯ. ನಾನು ಅಲ್ಲಲ್ಲಿಗೆ ಬರುವುದಿಲ್ಲ, ನೀ ಹೇಳಿದಂತೆಯೇ ಮಾಡಬೇಕಾಗಿದೆ. ಸಮಸ್ತ ಬ್ರಹ್ಮಾದಿ ದೇವರಿಗಳೇ ನಿನ್ನ ಆಜ್ಞಾಧಾರಕರಾಗಿರ್ತಕ್ಕ ಭೀಷಾಸ್ಮಾತ್ವಾದ ಪವತೆಗೆ ಉಪನಿಷತ್ತುಗಳು ಹೇಳುತ್ತೆ. ಅದ ಕಾರಣ ತಪ್ಪದೆ ಮಾಡ್ತೇನೆ ಸ್ವಾಮಿ, ಆದ್ರೆ ನಿನ್ನ ಹೋಗುವ ಶಕ್ತಿ ನನಗದ. ಸಣ್ಣ ಮಾತುಗಳಾಡಲು ಕೇಳುತ್ತ ಚಿಣ್ಣನಂತಿರಬೇಕಲ್ಲೋ, ಘನ್ನ ಮಹಿಮ ಶ್ರೀ ವಿಜಯ ವಿಠಲ ಎಂದೆಂದಿಗೂ ಬಿಡನಲ್ಲೋ. ಯಾವ ಕಾಲಕ್ಕೂ ನಿನ್ನ ನಾನು ಬಿಡೋದಿಲ್ಲ. ಸುದೃಢ ಸರ್ವತೋದಿಕ ಮಧ್ವಾಚಾರ ಸಿದ್ಧಾಂತ ಅಂದ್ರೆ ಇವರಿಗೆ ರಕ್ತ ಕಣದಲ್ಲಿ ತುಂಬಿ ತೊಡಗಿಸ್ತಾರೆ. ಮಧ್ವರಾಯರ ಕರುಣ ಪಡೆಯದವರೊಳಗೆ ಇತರೇನು ಇಲ್ಲದಿದ್ದರೇನು, ಇತರೇನು ಇಲ್ಲದಿದ್ದರೇನು. ಮಧ್ವರಾಯ ಕರುಣ ಅಂದ್ರೆ ಇವರಿಗೆ ಅಷ್ಟು ಇಷ್ಟ. ಮಧ್ವರಾಯರನ್ನು ಇವರು ಮಾಡಿರ್ತಕ್ಕಂಥ ಕೃತಿಗಳು ನೋಡ್ಬೇಕು, ಎಷ್ಟು ಚೆನ್ನಾಗಿರ್ತಾವ. ಇಡೀ ಸುಮಧ್ವ ವಿಜಯ ಏನಿದ್ದು 1008 ಶ್ಲೋಕನ ಕೇವಲ 11 ಪದಗಳಲ್ಲಿ ಮಾಡಿದ್ದಾರೆ. ಮಧ್ವವಿಜಯ ಹೇಳೋದು ಬಹಳ ಸುಲಭ, ಆದ್ರೆ ಇವರು ಮಾಡಿದ್ದು ಸುಖ ಪಿತನ ಪದ ಕಂಜ ಮಧುಪ ಅಖಿಲ ಲೋಕದ ಗುರುವೇ ಸುಖ ತೀರ್ಥ ಮೋಹಿಪ. ಸುಖ ಪಿತನ ಪದ ಕಂಜ ಮಧುಪ. ಮಧ್ವವಿಜಯ ಅನುವಾದ. ಏನು ಮಧ್ವರಾಯರ ಮೇಲೆ ಅವರಿಗಿರ್ತಕ್ಕಂಥ ಭಕ್ತಿ, ಯಾವುದು ನೋಡಿದರೂ ಕೂಡ ಆಚಾರ್ಯರ ಶಾಸ್ತ್ರವನ್ನೇ ನಾನು ಟಂಕಸಾರೊಳಗೆ ಟಂಕ ಹಾಕಿದಂತೆ ಭಾಷಾಂತರೀಕರಣ ಮಾಡಿದ್ದೇನೆ ಅಂದ್ರೆ ನಮ್ಮ ಸ್ವಂತ ಮಾತು ಒಂದು ಇಲ್ಲ ಅಂತ ಹೇಳ್ಕೊಳ್ತಾರೆ. ಅಂಥ ವಿನಯ ಯಾರು ಇಲ್ಲ ಸರ್. ಅಂತ ಮಹಾನುಭಾವರು ದೇವರ ಮುಂದೆ ನನಗೆ ಗುರುಭಕ್ತಿಯನ್ನು ಕೊಡು, ನಾನು ಬೇಕಾಗಿದ್ದೇನು. ಎಲ್ಲರೂ ಹೇಳ್ತಾರೆ ಕಲಿಯುಗದೊಳಗೆ ಭಕ್ತಿ ಸಿದ್ಧಾಂತದಿಂದಲೇ ಮುಕ್ತಿ ಅಂತ ಅನ್ನುವಂಥದ್ದು. ಅವರಿವ್ರ ಮಾತುಗಳು ಬರೋಣ, ಸಮಯ ಇಲ್ಲ. ಜಗತ್ಪ್ರಭು ಆಗಿರ್ತಕ್ಕಂಥ ಜಗದ್ಗುರುವಾದಂತಹ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುವಂತಹ ಮಾತು, ಭಕ್ತ್ಯಾ ತ್ವನನ್ಯಯಾಸಕ್ಯ ಅಹಮೀವಂ ವಿದೋ ಅರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಹೇ ಪರಂತಪ, ಭಕ್ತ್ಯಾ ತ್ವನನ್ಯಯಾಸಕ್ಯ ಅಹಂ ವೇದೈಃ ನ ತಪಸ ನ ದಾನೇನ ನ ಚೈಜ್ಯಯ. ಯಾವತ್ತಕ್ಕೂ ನಾನು ಒಲಿಯೋದಿಲ್ಲ, ಯಾವತ್ತಕ್ಕೂ ಒಲಿತೇನೆ, ಭಕ್ತಿ ಮಾತ್ರ ಒಲಿತೆ. ಅದನ್ನೇ ಇಟ್ಕೊಂಡು ಎಲ್ಲ ನಮ್ಮ ಭಾರತೀಯರೆಲ್ಲ ಕೂಡ ಎಷ್ಟು ಜನ ತತ್ವವೇತ್ತರು ಹೊಂದಿದ್ದಾರೆ, ಅವರೆಲ್ಲರೂ ಭಕ್ತ ಸಿದ್ಧಾಂತವನ್ನೇ ಅನುಸರಣೆ ಮಾಡಿದ್ದಾರೆ. ಭಕ್ತಿ ನಿರ್ವಚನಗಳನ್ನು ಹೇಳಿರ್ತಕ್ಕಂಥವರಾಗಿದ್ದಾರೆ. ಆದ್ರೆ ಶ್ರೀಮದ್ಭಾಚಾರ್ಯ ಹೇಳಿರ್ತಕ್ಕಂಥ ಭಕ್ತಿ ನಿರ್ವಚನ ಏನದಲ್ಲ, ಒಂದು ಕ್ಷಣವಾಗಿರ್ತಕ್ಕಂಥದ್ದು, ಒಂದು ಶಕ್ತಿಪ್ರದವಾಗಿರ್ತಕ್ಕಂಥದ್ದು, ಎಲ್ಲ ಕೇಳಿದ ಮೇಲೆ ಕೇಳಬೇಕು ಅಂತ ಸಿದ್ಧಾಂತ. ಅವರು ಹೇಳ್ತಕ್ಕಂಥ ಭಕ್ತಿ ಸಿದ್ಧಾಂತ ಮಹಾತ್ಮಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ ಮುಕ್ತಿ ಅಚಾಮ್ಯತ. ಎಷ್ಟು ಚೆನ್ನಾಗಿ ಆ ಮಾತನ್ನ ನೋಡ್ರಿ. ಇಲ್ಲಿ ದೇವರ ಹತ್ರ ಹೇಳ್ತಾ ಇರ್ತಕ್ಕ, ಸ್ವಾಮಿ ನನಗೆ ವೀಣ ಕೊಟ್ರಿ, ನನ್ನಲ್ಲಿ ಗರ್ವ ಇಲ್ಲದಂತೆ ನೀವು ದಾಸರ ದಾಸ್ಯವನ್ನ ಭಕ್ತಿಯನ್ನು ಕೊಡ್ರಿ. ಆ ಭಕ್ತಿ ಸಿದ್ಧಾಂತವನ್ನು ನೀವೇ ಕೊಡ್ಬೇಕು ನನಗೆ, ನೀವು ಕೊಡಬೇಕಿಲ್ಲ, ನಾನು ಅದನ್ನ ಮಾಡೋದಲ್ಲ. ಎಷ್ಟು ಚೆನ್ನಾಗಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಶ್ರೀರಾಮ ಅನ್ಬೋದಲ್ಲ, ಶ್ರೀಕೃಷ್ಣ ಅನ್ಬೋದಲ್ಲ, ವಿಜಯ ವಿಠಲ ಅನ್ಬೋದಲ್ಲ, ಶ್ರೀಹರಿ ಅಂದ್ರೆ ಬಿಂಬರೂಪ ಪರಮಾತ್ಮ. ಹರಿ ಅನ್ನುವಂತ ಬಿಂಬರೂಪ, ಅವರ ಬಿಂಬರೂಪ ಪರಮಾತ್ಮನ ಅಲ್ಲಿ ಸದಾ ಅದನ್ನು ಉಲ್ಟಾ ಮಾಡಿದ್ರೆ ದಾಸ, ಅದರ ದಾಸ್ಯ ಭಕ್ತಿಯನ್ನು ಕೊಡು. ದಾಸ್ಯ ಭಕ್ತಿ ಯಾರಿಗೆ ಇಷ್ಟ? ಹನುಮಂತೇವರಿಗೆ ಇಷ್ಟ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣಕರ್ಮಣ ಹನುಮಾನ್ ಶತ್ರು ಸೈನ್ಯ ರಾಮಿಯರ ಸುಂದರಕಾಂಡದಲ್ಲಿ ಹೇಳ್ತಾರೆ, ಜನ್ಮ ಪ್ರವೃತ್ತಿ ದಾಸೋಸ್ಮಿ ಕೇವಲಂ ತವ ದಾಸೋಸ್ಮಿ ಕೇವಲಂ. ಪಂಚರಾತ್ರಾಗಮದಲ್ಲಿ ಬ್ರಹ್ಮದೇವರು ಹೇಳ್ತಾರೆ ಮಾತು. ಇದರೊಳಗೆ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪ್ರಹ್ಲಾದರಾಜರಂತಹ ಸಪ್ತಮಸ್ಕಂದ ಭಾಗವತದಲ್ಲಿ ದಾಸ್ಯ ಭಕ್ತಿಯನ್ನ ಕೇಳ್ಕೊಂಡಿದ್ದಾರೆ. ದೇವಾಂದೇವತೆಗಳು ಕೇಳ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಆದ ಕಾರಣ ಅಂತ ದಾಸ್ಯ
ಭಕ್ತಿಯನ್ನು ನವಿದ ಭಕ್ತಿಯಲ್ಲಿ ದಾಸ್ಯ ಭಕ್ತಿಯನ್ನು ನಾನು ಕೊಡು. ಅದು ನಮಗೆ ಶ್ರೀಮದ್ ಆಚಾರ್ಯರಿಗೆ, ಭೀಮಸೇನ ದೇವರಿಗೆ, ಹನುಮಂತ ದೇವರಿಗೆ, ವಾಯುದೇವರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು 9 ವಿಧವಾದ ಭಕ್ತಿಯಲ್ಲಿ ದಾಸ್ಯ ಭಕ್ತಿ ಅಂದ್ರೆ ಬಹಳ ಇಷ್ಟ. ಅದನ್ನ ಕೊಡಿಸ್ವಾಮಿ ನನಗೆ. ಅದು ಯಾವುದೋ ಬೆಳಗ್ಗೆ ದೇವರು ಮಾತ್ರ ದಾಸನ ಉಪಯೋಗ ಇಲ್ಲ. ಸದಾ ಸರ್ವಕಾಲ ಸರ್ವಾವಸ್ಥದಲ್ಲಿ ಒಂದು ಉಸಿರು ಕಾಲದಲ್ಲಿ ಕೂಡ ಅದು ನನಗೆ ಭಾವನೆ ಹೋಗಬಾರದು. ಪುನಃಸ್ಥೆ ಶರಣಾರವಿಂದ ನಮಾಮಿನಾದೇತಿ ಮನ್ಸರೆ. ನಿಮ್ಮ ಹೃದಯದಲ್ಲಿ ಏನು ಬೇಕು ಹನುಮಂತ ಅಂತ ಕೇಳಿದ್ದಾರೆ. ನಮೋ ನಮೋ ನಾಗ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃಸ್ಥೆ ಶರಣಾರವಿಂದ ನಮಾಮಿನಾದೇತಿ ನಮಸ್ಕರಿಣಿ. ಅಲೆಗಳ ಮೇಲೆ ಅಲೆಗಳು ಹೆಂಗೆ ಬರ್ತದೆ ನೋಡಿ, ಒಂದು ಅಲೆ ಬರ್ತದೆ, ಆ ಬರೋದ್ರ ಮೇಲೆ ಅಲೆ ಹೆಂಗೆ ಬರ್ತದೆ ಹಂಗ ನಾನು ರಾಮ ಹರಿ ಕೃಷ್ಣ ಅಂಬೋದ್ರ ಕೃಷ್ಣ ಮೊದಲ ಕ್ರಿ ಬಂದ್ಬಿಟ್ಟಿರ್ಬೇಕು. ರಾಮ ಮ ಪೂರ್ತಿ ಆಗೋದ್ರ ಮತ್ತೆ ಗ್ಯಾಪ್ ಬರಬಾರ್ದು, ರಾ ಬಂದ್ಬಿಡ್ಬೇಕು. ಅಂತ ಭಕ್ತಿ ಅದನ್ನೇ ಅಂತಾರೆ ದಾಸ್ಯ ಭಕ್ತಿ ಅಂತ. ಬೇರೆ ಕೂಡ ನಾವು ಹೊಡೆದು ಗುಂಡು ತಪ್ಪಿಗೆ ಹಿಡಿದು ಗೋಡ್ ಹಂಚಿದ್ದು ಅದರ ಮಡಿಗೆ ಉಟ್ಟು ದಾಟುಗಾಲ ಹಿಡಿದು ಆ ತಲೆಯೊಳಗೆ ಬರೋದನ್ನ ಬೂಟಕಾತನ ನೋಡಿ ಭ್ರಮಿಸದಿರಿ ಜನರೇ. ದಾಸನೆಂತ ಆಗಲಿಲ್ಲ ತಲೆಯೊಳಗೆ ನಾನು ಅಂದ್ರೆ ಯಾರು ದಾಸಶ್ರೇಷ್ಠರಾದಂತ ಪುರಂದರದಾಸರೇ ಹಣೆ ಹಣೆ ಕೊಡ್ಕೊಂಡಿದ್ದಾರೆ. ಸುಮ್ಮನೆ ದಾಸ 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 ಅಂದ್ರೆ ಒಳ್ಳೆ ಗೊತ್ತಾಗ್ತಿರೋದು. ನಗೆಯು ಬರುತ್ತಿದೆ, ನಗೆಯೂ ಬರುತ್ತಿದೆ ಅಷ್ಟೇ, ನಗು ಬರ್ತದೆ ಅಷ್ಟೇ, ಸುಲಭ ಅಲ್ಲ. ಎಲ್ಲ ಬರ್ಬೋದು. ಅಲ್ಲಿ ದಾಸನಾಗಬೇಕು ಅಂದ್ರೆ ಅಷ್ಟು ಸುಲಭ ದೇವರು ಮಾಡ್ತಾರೆ. ದಾಸನ ಮಾಡಿಕೋ ಎನ್ನ ಅಂದ್ರೆ ಅವತ್ತಿನ ದಿವಸ ಯೂನಿವರ್ಸಿಟಿಗಳೆಲ್ಲ ವ್ಯಾಸರಾಯರ ಪಾದದ ಹತ್ರ ಬಿದ್ದಿತ್ತು. ಎಲ್ಲ ಚಾನ್ಸಲರ್ಸ್ಗೆ ಚಾನ್ಸಲರ್ ಆಗಿದ್ರು ವ್ಯಾಸರಾಯರು. ಅಂಥವ್ರಿಗೆ ದಾಸನೆಂದ ಪುರಂದರ ದಾಸರಾಯ ಅಂತ ಹೋಲಿಸಿಕೊಂಡ್ರು ಕೂಡ ಕೇವಲ ನನ್ನ ಎಂಕರೇಜ್ಮೆಂಟ್ಗೆ ಆಗಲಿ, ನಾನಿನ್ನ ದಾಸನಾಗಿಲ್ಲ ಸ್ವಾಮಿ, ನನ್ನ ದಾಸನ ಮಾಡಿಕೋ ಎನ್ನ. ಅದಕ್ಕೆ ಸಿಲೆಬಸ್ ಏನು? ದಾಸನ ಅನ್ನುವಂತ ಡಿಗ್ರಿ ಬರ್ಬೇಕಾದ್ರೆ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರ್ಣ ಕವಚವನ್ನು ಹರಣಕ್ಕೆ ತೊಡಿಸೋ, ಚರಣ ಸೇವೆಯನ್ನು ಕೊಡಿಸೋ, ಅಭಯಕರ ಪುಷ್ಪವಾಯನ ಸ್ಥಳದಲ್ಲಿ ಮುಡಿಸೋ, ದೃಢ ಭಕ್ತಿ ನಿನ್ನಲ್ಲಿ ಹೇಳಿ, ನಾ ಅಡಿಗಳಿಗೆ ಎಲ್ಲ ಕೂಡ ಒಂದೊಂದು ಬುಕ್ಸ್ ಎಲ್ಲ ಸಿಲೆಬಸ್. PG ಮಾಡ್ಬೇಕಾದ್ರೆ ಯೂನಿವರ್ಸಿಟಿಯಿಂದ ನಾವು ಸಿಲೆಬಸ್ ತರಿಸ್ಕೊಳ್ತೀವೋ ಆ ರೀತಿಯಾಗೆಲ್ಲ ಸಿಲೆಬಸ್ ಇದು. ಇವೆಲ್ಲ ಹುಡುಕೋದು ಎಷ್ಟು ಕಷ್ಟ. ಪುರಾಣಗಳಿಗೆ ಅಪ್ಲೈ ಮಾಡಬೇಕು. ಅವೆಲ್ಲ ಕೂಡ ಇದೇ ಹೇಳ್ತದೆ ನಮಗೆ. ಯಾವುದು ವೇದಂ ಸಮಪಬ್ರಹ್ಮ ಇದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಬ್ರಹ್ಮ ಇದೆ. ನಾವು ಏನು ಮಾತಾಡ್ತೇವೆ ಅದಕ್ಕೆ ಪುರಾಣ ಪ್ರಮಾಣ ಇರಬೇಕು. ವೇದವ್ಯಾಸ ಪ್ರಮಾಣ ಪುರಾಣ ಪ್ರಮಾಣ. ಆ ಪುರಾಣ ಪ್ರಮಾಣ ಕೂಡ ಮಧ್ವಾಚಾರ ಸಿದ್ಧಾಂತಕ್ಕೆ ಅನುಸಾರವಾಗಿರ್ತಕ್ಕಂಥದ್ದಾಗಬೇಕು. ಅದು ಅದಕ್ಕಾಗಿ ಸದಾ ಒಂದು ಕಾಲದಲ್ಲಿ ಅಲ್ಲ ಕೇಳೋದು ನೋಡ್ರಿ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸ್ವಾಮಿ ನಿಂದೆ ಬಾಧ್ಯತೆ. ಕೈಯ ತಂಬೂರಿ ಕೊಡೋದು ದೊಡ್ಡಿಸ್ತೀನಿ ಅಲ್ಲ, ತಂಬೂರಿ ಕೊಟ್ಟ ಕಾಲಕ್ಕೂ ಅದನ್ನ ಕಾಪಾಡಬೇಕಾದ ಬಾಧ್ಯತೆ ಕೂಡ ನಿನ್ನದೇ. ಅಲ್ಲಿ ಕೊಡಿಸ್ಬಿಡ್ತಾನೆ ಬುಕ್ಸ್, ಸ್ಲೇಟ್ ಪೆನ್ಸಿಲ್ ಎಲ್ಲ ಕೊಡಿಸ್ತಾನೆ. ಕೊಡಿಸ್ತಕ್ಕ ಮಾತ್ರಕ್ಕೆ ನಿನ್ನ ಹಣೆಬಾರ ಟ್ಯೂಷನ್ಗಿಂತ ಅಲ್ಲ, ಕೂಡಿಸಿಟ್ಟು ಹೋಮ್ವರ್ಕ್ ಮಾಡಿಸ್ಬೇಕು. ಅದು ತಂದೆ ತಾಯಿಗಳ ಒಂದು ಬಾಧ್ಯತೆ. ಆ ಪ್ರಕಾರವಾಗಿ ಬೇರೆ ವೀರ ಕೊಟ್ಟುಬಿಟ್ಟೆ ಎಲ್ಲ ಪ್ರಚಾರ ಮಾಡೋದು ಮಾಡಕ್ ಆಗಲ್ಲ. ನೀನ್ ಮಾಡ್ಬೇಕು. ನೀವು ಒಳಗೆ ಕೂತ್ಕೊಂಡು ಯೋ ಅಂತ ಪ್ರವಿಷ್ಟ ಮಮವಾಸನ ಮಾ ಪ್ರಸುಪ್ತ, ನೀವು ಒಳಗೆ ಕೂತ್ಕೊಂಡು ಮಾಡಿಸ್ಬೇಕು ಸ್ವಾಮಿ. ಆ ಮಾಡಿಸೋದೇ ಯಾವುದ್ರಿ ಇದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಇವರು ಕೂಡ ಪರಮಾತ್ಮ ನನ್ನೊಳಗಿದ್ದು ನೀವು ಮಾಡಿಸ್ಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ನಾದಮೂರ್ತಿ ನೋಡ್ರಿ, ಓಂಕಾರವಾದ ಪ್ರತಿಪಾದಿತನಾಗಿರ್ತಕ್ಕಂಥ ಪರಮಾತ್ಮ ನಾದಬಿಂದು ಘೋಷ, ಓಂಕಾರ, ಅಕಾರ, ಉಕಾರ, ಮಕಾರ ಏನಿದೀವೆಲ್ಲ ಸೇರಿದ್ರು ನಾದವಾಗತ್ತಲ್ಲ ಅಂತ ನಾದಮೂರ್ತಿ ಆಗಿರ್ತಕ್ಕಂಥ ಹೇ ಶ್ರೀಹರಿ ನಾರಾಯಣ. ನಿನ್ನ ಪಾದ ಮೋದದಿಂದ ಭಜಿಸುವೆ. ಮೋದ ಯಾವುದರಿಂದ ಭಜಿಸ್ತೇನೆ, ಯಾವುದರ ಆಧಾರದಿಂದ ನಾನು ಭಜಿಸ್ತೇನೆ ಅಂತಂದ್ರೆ ಮೋದದಿಂದ. ಮೋದ ಅಂದ್ರೆ ಶ್ರೀಮದ್ ಮಧ್ವಾಚಾರ ಸಿದ್ಧಾಂತವನ್ನೇ ಆಧಾರವನ್ನಾಗಿ ಇಟ್ಟುಕೊಂಡು ಆ ಮಹಾನುಭಾವರು ಯಾವ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಆ ಮಾರ್ಗದೊಳಗೆ ಭಜಿಸುವೆ. ಭಜ ಸೇವಾಯ. ಭಜ ಸೇವಾಯ ಕೇವಲ ತುಳಸಿ ಹೂಗೆ ಇಟ್ಕೊಂಡು ಅರ್ಚನೆ ಮಾಡೋದಲ್ಲ. ಉದಯಾದಿ ಸೈಗನಾಂತ ಕೃತ ಕರ್ಮ ಮಧುಹ ನಿನಗೆ ಅರ್ಪಿತವು ಸರ್ವ ಕರ್ಮ. ಅದನ್ನ ಭಜ ಅಂತ ವ್ಯಾಕರಣ ಶಾಸ್ತ್ರದಲ್ಲಿ ಭಜ ಸೇವಾಯ. ಬೆಳಿಗ್ಗೆ ಎದ್ದಿದ್ದು ಮೊದಲು ಮಾಡಿಕೊಂಡು ನೀವೇನು ದಿಂಡಿನ ಮೇಲೆ ತಲೆ ಎಸಿ ಇಳ್ತೀರೋ ಅಲ್ಲಿಂದ ಮೊದಲು ಮಾಡಿಕೊಂಡು ಮತ್ತೆ ದಿಂಡಿನ ಮೇಲೆ ತಲೆ ಇಡುವವರೆಗೂ ಕೂಡ ನೀವು ಮಾಡೋ ಸಮಸ್ತ ಕರ್ಮಗಳು ಕೂಡ ಸಕಲವೆಲ್ಲವೂ ಶ್ರೀ ಹರಿಗೆ ಸೇವೆ. ಆ ಮಾಡೋದಲ್ಲ, ಅದನ್ನ ಭಜನೆ 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 ಅಂತಾರೆ. ಆ ರೀತಿಯಾಗಿ ನಾನು
ಇಷ್ಟ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಗತಿ. ಭಗವದ್ಗೀತೆ ನಮ್ಗೆ ಇಷ್ಟಾನುಸಾರವಾಗಿ ಮಾಡಿದರೆ ಅದರಿಂದ ಸುಖ ಇಲ್ಲ, ಪರದಲ್ಲಿ ಮೋಕ್ಷ ಇಲ್ಲ. ಯತ್ ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಶಾಸ್ತ್ರವನ್ನ ಪ್ರಮಾಣವನ್ನಾಗಿ ಇಟ್ಟುಕೊಂಡೇ ಮಾಡಬೇಕು. ಯಾವ ಶಾಸ್ತ್ರ? ಮಧ್ವಶಾಸ್ತ್ರ. ಅಂತ ಮಧ್ವಶಾಸ್ತ್ರ ಮೋದದಿಂದ ಭಜಿಸುವೆ. ಮಧ್ವಶಾಸ್ತ್ರವನ್ನು ಇಟ್ಟುಕೊಂಡು ನಿನ್ನ ನಾನು ಭಜಿಸುವೆ. ಪದಗಳು ಎಷ್ಟಿದ್ದವರಿ, ಸಣ್ಣ ಮಾತುಗಳು. ಇಡೀ ಮಧ್ವ ಸಿದ್ಧಾಂತ ಎಷ್ಟು ಇದರ ಮೇಲೆ ಒಂದು 30 ಪುಟ ಬರೀಬಹುದು ಜಾಸ್ತಿ. ಅದೇ ತೋರ್ಪುರಲ್ಲ, ಅದೇ ಹೇಳ್ಬಿಡ್ತೇನೆ, ಆಮೇಲೆ ಅವಸರ ಬೇಯಿಸ್ತಿರ್ತೀನಿ. ಜ್ಞಾನವೆಂಬೋ ನವರತ್ನದ ಮಠಪಾದ ಮಧ್ಯದಲ್ಲಿ ಜ್ಞಾನಪೂರ್ವ ಪರಸ್ನೇಹ. ದೇವರಲ್ಲಿ ಜ್ಞಾನವನ್ನು ಹೊರಗು ತಿಳಿಯಬೇಕು. ದೇವರನ್ನು ಅರಿತವರಿಗೆ ಅತಿ ಸುಲಭ. ಜ್ಞಾನಪೂರ್ವಕವಾಗಿ ಜ್ಞಾನ ವಿಜ್ಞಾನ ಸಹಿತ ಅಥವಾ ಮೋಕ್ಷಸೆ ಅಸ್ಮಾತ್ ಭಗವದ್ಗೀತೆ. ಆದ್ರೆ ಜ್ಞಾನಪೂರ್ವಕವಾಗಿ ತಿಳಿಯಬೇಕು ದೇವರನ್ನು. ಜ್ಞಾನವೆಂಬೋ ನವರತ್ನ ಮಂಟಪದ ಮಧ್ಯದಲ್ಲಿ ಅಂದ್ರು. ಈ ನವರತ್ನಗಳಲ್ಲ. ಯಾವುದು ನವರತ್ನ ಮಂಟಪ? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾರಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ವಿಧವಾದಂತಹ ಭಕ್ತಿ ಅನ್ನುವಂತಹ ಮಂಟಪದಲ್ಲಿ ಗಾನಲೋಲ, ಕಲಿಯುಗದ ಧರ್ಮ, ಗಾನಲೋಲ ಪರಮಾತ್ಮ ಕೃತಿಯಿತು. ಯಾವುದರಿಂದ? ತಪಸ್ಸಿನಿಂದ. ಕೃತಿಯಿತು ಧ್ಯಾಯತೋ ವಿಷ್ಣು ತ್ರೇತಾಯಾಮೇ ಸತೋಮಕೈಃ ದ್ವಾಪರೇ ಪರಿಸರ್ಯಾಮಿಃ ಕಲೌತ ಹರಿಕೀರ್ತನ. ಕೃತಯುಗದಲ್ಲಿ ತಪಸ್ಸಿನಿಂದ, ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ, ದ್ವಾಪರ ಯುಗದಲ್ಲಿ ಕೇವಲ ವ್ರತಗಳಿಂದ ಭಗವಂತನ ಅನುಗ್ರಹ ಆಗಿ, ಕಲಿಯುಗದೊಳಗೆ ಭಕ್ತಿ, ಅದರೊಳಗೆ ವಿಶೇಷ ಸತ್ಯ ಫಲತೆ ಸಂಗೀತ. ಸಂಗೀತದಿಂದ ಭಗವಂತನ ಅನುಗ್ರಹ. ಅದಕ್ಕಾಗಿ ಗಾನಲೋಲ, ನೀನು ನಿನ್ನ ಗಾನದಿಂದೇ ಭಜಿಸು. ಈ ಅದರಿಂದ ಮಾಡ್ಬೇಕು. ಹೌದಾ? ಇಲ್ಲ ಧನುರ್ಮಾಸ ಬಂದದ, ಧನುರ್ಮಾಸ ಬುದ್ಧಿ ಶ್ರೇಷ್ಠ. ನಾ ಇಡ್ಲಿ ಚಟ್ನಿ ಇಡ್ತೀನಿ ಅಂದ್ರೆ ಇಳು ಬೇಡ ಬಂತೀವಿ, ಬಟ್ ಹುಗ್ಗಿಯಲ್ಲಿ ಕೇಳ್ತೀವಿ. ಹಾಗೆ ಕಲಿಯುಗದಲ್ಲಿ ಯಾವ ಶ್ರೇಷ್ಠ? ಅದು ವೇದ ಬಿಡುವಂತಲ್ಲ, ಯಜ್ಞ ಬಿಡುವಂತಲ್ಲ, ಯಾಗ ಬಿಡುವಂತಲ್ಲ, ಅವೆಲ್ಲ ಮಾಡಬೇಕಾಗಿದ್ದೆ. ಆದ್ರೆ ಕೊನೆಯುವಾಗ ದೇವ್ರ ನಾವು ಆಗ್ಲೇಬೇಕು. ನೋಡ್ರಿ, ಶ್ರೀಮಠಗಳಲ್ಲೆಲ್ಲ ಕೂಡ ಪೂಜಾ ಹಂತದಲ್ಲಿ ಒಂದು ದೇವರನ್ನ ಬೆಳೆಸ್ತಾರೆ. ಯಾಕಂದ್ರೆ ಯುಗದ ಧರ್ಮ ಅದು, ಹೇಳೇಬೇಕು. ಅದಕ್ಕೆ ಗಾನಲೋಲ, ಈ ಯುಗದ ದೇವರು ಯಾರು? ಗಾನಲೋಲ ಅಂತ ಕರ್ಸ್ಕೊಂಡ. ಗಾನಲೋಲನ ಕುಳ್ಳಿರಿಸಿ, ಯಾವುದು? ಆ ನವಿಲ ಭಕ್ತಿ ಅನ್ನುವಂತ ಮಠದೊಳಗೆ ಶ್ರವಣ, ಕೀರ್ತನ, ಸ್ಮರಣ, ಅಪರಸೇವನ, ಅರ್ಚನ, ಸತ್ಯ, ಆತ್ಮವೇದನ, ಈ 9 ವಿಧವಾದಂತಹ ಮಠದಲ್ಲಿ ಈ ಗಾನಲೋಲನ, ಈ ಶ್ರೀಕೃಷ್ಣನ, ಇವನನ್ನ ಕೂಡಿಸಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ. ಧ್ಯಾನೇನಾತ್ಮನ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪದೆ. ಧ್ಯಾನದಿಂದ ಭಜಿಸುವೆ. ಅದೇ ಮೆಡಿಟೇಷನ್. ಆ ಧ್ಯಾನವನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಿಕೊಂಡ್ರೆ ಏನ್ ಬೇಕಾದ್ರೆ 100 ರೂಪಾಯಿ ಟ್ಯಾಬ್ಲೆಟ್ಗೆ 10 ರೂಪಾಯಿ ಟ್ಯಾಬ್ಲೆಟ್ ಎಂದು ಹೋಗ್ತದೆ. ಅದೇನು ಬಿಸಿಲಾಗಿದೆ, ತಲೆನೋವು, ಮಳೆ ತಿರುಗಿದರೆ ನೆಗಡಿ ಅಷ್ಟೇ ಬರ್ತದೆ. ಯಾವ ರೋಗ ಬರ್ತದೆ? ಧ್ಯಾನವನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ. ಇವತ್ತು ಅದು ಇಲ್ಲ. ಭಗವಂತ ಧ್ಯಾನಕ್ಕಾಗಿಯೇ ನಮಗೆ ಬೆಡ್ರಿಡನ್ ಮಾಡೋದು, ಅದು ಸರಿಯಾಗಿ ತಿಳ್ಕೊಳ್ಳೋದು. ಯಾತಕ ನಮ್ಮನ್ನ ಅಂತ ಇದ್ರಾಗೆ ವೃದ್ಧಾಪ್ಯ ಬಂದ ಕಾರಣ ಮನುಷ್ಯನ ಮೇಲೆ ಯಾಕೆ ದೇವರು ನಮ್ಮನ್ನು ಮರಳಿಸ್ತಾನೆ ಅಂದ್ರೆ, ಯೋಚನೆಯಾಗಿದ್ದರಿ ಎಲ್ಲ ಮಾಡಿದರಿ, ಇದ್ದಷ್ಟು ದಿವಸ ಮಾಕಲೋಟ ಎಲ್ಲ ಸಂಜೆ 4ರಿಂದ 7 ಗಂಟೆವರೆಗೆ ವಾಕಿಂಗ್ ಮಾಡಿಸಿದ್ದರಿ, ನಾನು ಹಣೆಬಾರ ಕಟ್ಟಿ ಮೇಲೆ ಕೂಡ ಹೊತ್ತು ಮಾಡ್ತೀರಿ. ಅವಾಗ ಮಾಡಿದಿ, ಇವಾಗ ಮಾಡು. ಆ ಚಂದ್ರನ ಕಾಲ ನೀವು ಮಾಡಿಲ್ಲ. ಈಗ ನಿನಗೆ ಅವಕಾಶ ಮಾಡಿಕೊಡ್ತೀನಿ. ಆರ್ತ ವಿಷಣ್ಣ ಸ್ಥಿತಿರಾಚ ಗೀತ ಗೋರೇಶು ವ್ಯಾಧಿಷು ವರ್ತಮಾನ ಸಂಕೀರ್ತ ನಾರಾಯಣ ಶಬ್ದ ಮಾತ್ರ ಮುಕ್ತ ದುಃಖ ಸುಖಿನೋ ಭವಂತ ಕೂತ್ಕೊಂಡು ಮಾಡು. ಮಲಗಿ ಪರಮಾತ್ಮದಲ್ಲಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಬಲಿವೆ ನಿಲ್ಲುವ. ಎಂತ ಮಾತ್ರ ನೋಡ್ರಿ. ಸ್ನಾನ ಯಾವುದು? ಮಡುವಿನೊಳಗಿನ ಗಜರಾಜನ ನೋಡು, ದ್ರೌಪದಿನ ನೋಡು, ಹೆಂಗಿದ್ಲಾಕಿ ಏಕವಸ್ತ್ರದಿಂದ ದೇವರ ಕಾಲದಲ್ಲಿ ಬಂದ. 1000 ವರ್ಷಗಳ ಪಾಪ ಸ್ನಾನದಿಂದ ಸಂಧ್ಯಾವಸ್ಥೆನ ಕರೆಯೋ ಕಾಲ ದೇವರು ಬಂದು ಯಾಕೆ ಸ್ನಾನ ಮಡಿ ಯಾಕಪ್ಪ? ಈ ಮಡಿಗಳನ್ನು ಮಡಿ ಮಾಡುವ ಬಡೆ ಬೇರೆ ಉಂಟು ಅಂದ್ರು. ಈ ಮಡಿಗಳಿಂದಲ್ಲ, ದೇವರ ಧ್ಯಾನ ಮಾಡು. ಆ ಧ್ಯಾನದಿಂದ ನೀ ಮಡಿ ಆಸಿ, ಧ್ಯಾನ ಮಡಿ ಆಗೋದು ಅಲ್ಲಿ. ಈ ನೀರಿನಿಂದ, ಈ ಬದ್ದಿ ಬಟ್ಟೆಗಳಿಂದ ಮಡಿ ಆಗೋದಿಲ್ಲ. ಈ ಬಾಹ್ಯ ಶುದ್ಧಿ ಅಷ್ಟೇ. ಆರೋಗ್ಯಕ್ಕೆ ಇದೊಂದು ಪ್ರಥಮ ಸೋಪಾನವೇ ಆಗಲಿ. ನಿಜವಾದ ಮಡಿ ಆಗೋದು ಭಗವಂತನ ಧ್ಯಾನ ಮಾಡಿದ ಕಾಲಕ. ಯಸ್ಮರೇ ಪುಂಡರೀಕಾಕ್ಷ ಸವಾಕ್ಯಾಭ್ಯಾಂತರ ಶುಚಿ. ಹೊರಗು ಒಳಗು ಶುದ್ಧಿ ಮಾಡೋದು ಯಾವುದಂದ್ರೆ ಯಾವುದು? ಪುಂಡರೀಕಾಕ್ಷನ
ಧ್ಯಾನ ನಾವು ಮಾಡ್ತಕ್ಕ ಆ ಧ್ಯಾನವನ್ನು ಮಾಡುವ ಧ್ಯಾನವನ್ನು ಇವತ್ತಿನ ದಿವಸ ನಾವು ಮಾಡ್ತಾರೆ. ಧ್ಯಾನಿಸು ಮನವೇ ನೀ ಧ್ಯಾನಿಸು. ವಿಷ್ಣು ತತ್ವ ನಿರ್ಣಯವನ್ನು ಎಷ್ಟು ಚಂದಾಗಿ ಇದು ಮಾಡ್ತಾರೆ ಮಧ್ವಾಚಾರ ಮಾಡಿರ್ತಕ್ಕಂಥ ಗ್ರಂಥಗಳಲ್ಲಿ ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಅದನ್ನು ಇಟ್ಟುಕೊಂಡು ವಿಜಯದಾಸರು ಗೋಪಾಲದಾಸರು ಇಬ್ಬರು ಕಲ್ತು ಒಂದು ಹಾಡು ಮಾಡಿದ್ದಾರೆ ಧ್ಯಾನದ ಮೇಲೆ. ಅದರ ಬಗ್ಗೆ ಸರಿಯಾಗಿ ನಾವು ನಮ್ಮ ಒಂದು ಇದಕ್ಕೆ ಅನುಭವಕ್ಕೆ ತಂದುಕೊಂಡು ಆ ರೀತಿಯಾಗಿ ನಾವು ಮಾಡಿದರೆ ನೀವು ಏನಿಲ್ಲ ಜನ್ಮಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗುವ ಕೆಲಸನೇ ಇಲ್ಲ. ಸ್ವಂತ ಮಾಡಕ್ ಹೋಗ್ಬೇಡ್ರಿ, ಕೆಲವು ಗುರುಗಳಲ್ಲಿ ಮಾಡ್ಬೇಕು. ಯಾವಾಗ ಕೂಡ ಗುರುಗಳಿಂದ ನಾವು ತಿಳ್ಕೊಂಡು ಆ ರೀತಿಯಾಗಿ ನನ್ನ ತಿಳಿಯದಿದ್ದರೆ ನೀನು ತಿಳಿದವರ ಬಳಿಯಲ್ಲಿ ಮಿಳಿತನಾಗಿ ಹೋಗಿ ತಿಳಿದುಕೊಳ್ಳೋ ವ್ಯಾಸತ ಅವರಿಂದ ನಾವು ತಿಳ್ಕೊಂಡು ಆ ಧ್ಯಾನವನ್ನು ಸರಿಯಾಗಿ ಮಾಡಿದ್ರೆ ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದ ಆತ್ಮಾನ ಆತ್ಮನ ಅನ್ನೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರಿ ಕರ್ಮಯೋಗಿ ಆಗಬೇಕು ಅಂತ ಹೇಳಿ ಕೂತ್ಕೊಂಡು ಈ ಧ್ಯಾನವನ್ನು ಮಾಡ್ತಾರಂತ ಧ್ಯಾನವನ್ನು ನಾನು ಮಾಡ್ತೇನೆ ಸ್ವಾಮಿ ನಿಮ್ಮನ್ನ ತಿಳಿಸೋಣ. ನೋಡಿ, ಹಾಡು ಅನ್ನುವಂತಹದ್ದು ನಮ್ಮ ಬಾಡಿ ಆರ್ಗನ್ಸ್ ಒಳಗೆ ಮಾತಾಡೋ ಇಂದ್ರಿಯ ಯಾವುದು ನೀವು ಹೇಳಬೇಡ್ರಿ, ತಪ್ಪು. ಕಣ್ಣು ಯಾರಿಗೂ ಗೊತ್ತಿಲ್ಲ. ಮಾತಾಡೋ ಆರ್ಗನ್ ಕಣ್ಣು. ಆ ಕಣ್ಣಿನಿಂದ ನಾವು ಮಾತಾಡ್ಬೇಕು ದೇವರನ್ನ ಯಾವಾಗಲೂ ಕೂಡ. ಹಾಡೋದಂದ್ರೆ ಗಟ್ಟಿಯಾಗಿ ಹಾಡೋದು ತಲೆಮೇಲೆ ಬಿಡುವಾಗ ಹಾಡೋದಲ್ಲ. ರಾಗದಿಂದ ಹಾಡೋದಂದ್ರೆ ಅನುರಾಗ ದೇವರಲ್ಲಿ ಹುಟ್ಟಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀ. ನೋಡಗಳು ಆ ಮೂರ್ಛನೆಗಳು ಅವಿಂದ ನಮ್ಮ ಒಳಗೆ ಏನಾಗುತ್ತೆ, ಅಲ್ಲಿ ದೇವರ ಸ್ಥಿತರಾಗತಕ್ಕಂಥವ್ರಾಗ್ತಾರೆ. ಅದು ಗಾನ ಅಂತಂದ್ರೆ ಗಟ್ಟೆ ಬದಲೋದಲ್ಲ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಕೊಂಬುಕೊಳ್ಳಲು ಭಾಗವಹಿಸಿ ತುಂಬೂರು ನಾಡೋದ್ರ ಗಾನ ಕೇಳುವ ಹರಿ ನಂಬಲಾರಗಿ ನಂಬಕರ ಕೂಗಾಟ ಕೇಳಲು ಹರಿ ತಪಾನ ಬಂದರು. ಈ ಸಂಗೀತ ಅಲ್ಲ, ಆ ಸಂಗೀತ ಬೇರೆ. ನೋಡಿ ಹಿಂಗ್ ಹೇಳ್ತಾರೆ, ಜ್ಞಾನವೆಂಬು ನವರತ್ನದ ಮಠಪಾದ ಮಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಸದಾಯನ್ನ ಭಕ್ತಿರಸವೆಂಬು ಮುತ್ತು ಮಾಣಿಕ್ಯದ ಹರಿವಾಡದಲ್ಲಿ. ಭಕ್ತಿರಸ ಅಂದ್ರೆ ಕಲಿಯುಗದ ಭಕ್ತಿರಸವೇ ಪ್ರಧಾನವಾಗಿರ್ತಕ್ಕಂಥ ಭಕ್ತ್ಯಾದೃಷ್ಟ ಕೇಸವು. ಆ ಭಕ್ತಿರಸ ಹೆಂಗಿರ್ಬೇಕು, ಮುತ್ತು ಮಾಣಿಕ್ಯದ ಹರಿವಾಣ ಅಂದ್ರೆ ಈ ಶರೀರ. ಈ ಹರಿವಾಣದೊಳಗೆ ಮುತ್ತು ಇರಬೇಕು. ವಜ್ರ ಹಾಕಿರಬಾರ್ದ್ರಿ, ಪಚ್ಚ ಹಾಕಿರಬಾರ್ದ್ರಿ, ಕೆಂಪು ಹಾಕಿರಬಾರ್ದು, ಇದೆಲ್ಲ ಮಾತಾಡಬಾರ್ದು. ಮುತ್ತು ಅಂತ ಯಾಕಂದ್ರು ಅದು ಶುದ್ಧವಾಗಿರ್ತದ, ಸ್ವಚ್ಛವಾಗಿರ್ತದ. ಅಮರ ಭಕ್ತಿ ಅಂತಂದ್ರು. ಆ ಅಮರ ಭಕ್ತಿಗೆ ಸಂಕೇತ ಯಾವುದಂದ್ರೆ ಮುತ್ತು. ಮಾಣಿಕ್ಯ ಪ್ರಕಾಶ. ಪ್ರಕಾಶ ಅಂದ್ರೆ ಭಕ್ತಿ. ಭಾರತೀಯ ಸಂವಿಧಾನದೊಳಗೆ ಮುತ್ತು ಮಾಣಿಕ್ಯ ನೋಡ್ರಿ ಹೆಂಗಿದೆ. ಭಾರತೀಯ ಭಾರತಿ ಭಕುತಿಯನ್ನು ಕೊಡುವುದು ಮಾಲು ಕೊಡ್ತ. ಆದ ಕಾರಣ ಯಾವ ಭಕ್ತಿ ರಸವೆಂಬೋ ಮುತ್ತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕೆಂದು ಮುತ್ತಿನ ಹಾರತಿ ಎತ್ತುವೆ. ಬಸರದ ಹಾರತಿ ಆಗಿತ್ತಲ್ಲ, ಕೆಂಪ ಹಾರತಿ ಆಗಿತ್ತಲ್ಲ, ಅಂದ್ರೆ ಮುತ್ತಿನ ಹಾರತಿ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ಮಲರಹಿತವಾಗಿರ್ತಕ್ಕಂಥ ಆರತಿಯನ್ನ ನಾವು ಮಾಡ್ತಾರೆ. ಯಾವ ದೋಷಗಳು ಅದರೊಳಗೆ ಇಲ್ಲದಂಗಿರತಕ್ಕಂಥ ಆರತಿಯನ್ನ ನಾನು ಮಾಡ್ತೇನೆ. ನಿನ್ನ ನಾನು ಬಿಡುವನಲ್ಲ, ಬೇಕಾಗ್ತಾ ಇಲ್ಲ. ನಿನ್ನ ನಾನು ಯಾವ ಕಾರಣಸು ದೃಢ ಸರ್ವತೋಧಿಕ. ದೃಢವಾಗಿರ್ತಕ್ಕಂಥ ಬಿಡಿನಿನ್ನ ಪಾದವ ಬಿಂಕವ ತೆರೆದು. ನೀ ಬೇಕಾಗಿ ನೋಡು, ಬರಿಯಂತೆ ತಲೆಗೊಗ್ಗಿಸ್ತೇನೆ, ಕಾಳಿಂಗನಂತೆ ನಿನ್ನ ಕಾಲಿಗೆ ಸುತ್ತಿಕೊಂತೇನೆ. ಪುರಂದರದಾಸರು ಹೇಳೋ ಮಾತುಗಳು ನೋಡ್ರಿ. ನಿಮ್ ಕಾಳಿಗ ಅವನಿಂದ ನಾನು ಕರಿತೇನೆ, ನಾವು ದುರ್ಮಾರ್ಗ ಅಂತ ನೀವು ಅಂದ್ಕೊಳ್ಬಹುದು. ಕಾಳಿಂಗ ಏನ್ ಪುಣ್ಯ ಮಾಡ್ಯಾರ, ನಿನ್ನ ಸುಚ್ಕೊಂಡ್ಬಿಟ್ಟ ಮೈಯಲ್ಲ. ಹಂಗ ಹಾವಿನ ಜನ್ಮ ಕೊಟ್ಟರು ಚಿಂತೆ ಇಲ್ಲ, ನಾನು ನಿನ್ನ ಸುತ್ಕೊಳ್ತೀನಿ ಸ್ವಾಮಿ. ಇದು ದೃಢವಾದಂತಹ ಭಕ್ತಿ, ಸುದೃಢ. ನಿನ್ನ ನಾನು ಬಿಡುವನಲ್ಲ, ಯಾವ ಕಾಲಕ್ಕೂ ನಾನು ಬಿಡೋದಿಲ್ಲ. ಎಲ್ಲ ನೀನು ಬಿಡಲು ಸಲ್ಲ, ನೀನು ಯಾವ ಕಾಲಕ್ಕೂ ನೀನು ನನ್ನ ಬಿಡಲಿಕ್ಕೆ ಸರಿ ಇಲ್ಲ. ಯಾಕಂದ್ರೆ ಇಬ್ರು ಕಲ್ತು ಬಂದಿದ್ದೀವಿ. ಸುಪರ್ಣ ಸೈಜ ಸಕಾಯ ಒಂದೇ ಗೂಡಿನಲ್ಲಿ ಎರಡು ಹಕ್ಕಿ ಕುಳಿತೈತೆ. ಒಂದು ಹಕ್ಕಿ ಉಣತೈತೆ, ಒಂದು ಹಕ್ಕಿ ಉಣಂಗಿಲ್ಲ. ಉಣ್ಣುವ ಹಕ್ಕಿ ಸ್ವರ್ಗೈತೆ, ಉಣ್ಣದ ಹಕ್ಕಿ ಬರ್ತೈತೆ. ನೋಡ್ರಿ ಸ್ವಲ್ಪ ಹೆಂಗದ ಆಯ್ತಾ. ಇಂಥ ನೀನು ನಾನು ನಿನ್ನ ಬಿಡೋದಿಲ್ಲ, ನೀನು ನನ್ನ ಬಿಡ್ಲಿಕ್ಕೆ ನನ್ನ ಮಹಿಮಾ. ನಿನ್ನ ಮಹಿಮಾ ಅನ್ನುವಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಅದು ವರ್ಣನ ಮಾಡಲಿಕ್ಕೆ ದ್ವಿಸಹಸ್ರ ಜೀವಿಗಳಂತ ಶೇಷದೇವರಿಗೆ ಸಾಧ್ಯ ಇಲ್ಲ. ಆ ಕಾರಣ ಅಪಾರ ಮಹಿಮಾ
ವಿಜಯ ವಿಠಲ ಕೇಳೋ ಈ ಭಕ್ತರ ಸೊಲ್ಲ. ಇದು ನಿಜವಾದ ಮಾತು. ಹೆಂಗ ಮಧ್ವಾಚಾರ ಸಿದ್ಧಾಂತ, ವೇದ, ಶಾಸ್ತ್ರ, ಪುರಾಣ, ಇತಿಹಾಸದ ಒಂದು ಸಣ್ಣ ಹಾಡು. ಎಷ್ಟು ನೀವು ಹಾಡಿದ್ರು ಒಂದು 3 ನಿಮಿಷಕ್ಕಿಂತ ಹೆಚ್ಚು ಆಗುದಿಲ್ಲ. ಆದ್ರೆ ಬರೆದರೆ ಇದ್ರ ಮೇಲೆ 30 ಪುಟಕ್ಕೆ ಕಡಿಮೆ ಆಗಲ್ಲ. ಈ ಮಂದಮತಿ ಬರೆದ್ರೆ, ಇನ್ನು ಒಳ್ಳೆ ಜ್ಞಾನಿಗಳು ಬರೆದ್ರೆ ಇನ್ನೇನು 300 ಬರೀತಾರೋ 3000 ಪುಟಗಳು ಬರೀತಾರೋ ಇದನ್ನೆಲ್ಲ ನೋಡಿದ್ರೆ ಈ ರೀತಿ ದೇವರ ಮುಂದೆ ಎಷ್ಟು ಅರ್ಥಗರ್ಭಿತವಾಗಿ ಆ ವ್ಯಾಸಕಾಶಿ ಒಳಗೆ ಆ ಪುರಂದರದಾಸರ ಕೈ ಹಿಡಿದಿದ್ರೆ ವೇದವ್ಯಾಸರ ಮುಂದೆ ಈ ಹಾಡನ್ನು ಹಾಡಿರತಕ್ಕಂಥವರನ್ನು ಸಭಾಷಾಡಿ ಸಂತೋಷ ಪಟ್ಬಿಟ್ರು. ಕಿಮಲಭ್ಯಂ, ಭಗವಂತ ಸಂತೃಪ್ತನಾದ್ರೆ ಇನ್ನೇನ್ ಬೇಕು? ಅಂತ ಕೊಟ್ಟು ಕಳಿಸಿದ್ರು, ತಗೊಂಡು ಬಂದುಬಿಟ್ರು. ಭಾಗೀರಥಿ ನದಿ ತೀರಕ್ಕೆ ಬಂದ್ರು, ಗಂಗಾ ನದಿ ತೀರಕ್ಕೆ. ಈಶ ಕೈಲಾಸವನಾಸ, ಏನು ಆ ಕೈಲಾಸವಾಸ, ಆ ರುದ್ರದ ದೇವರನ್ನು ಸ್ತೋತ್ರ ಮಾಡ್ತಾರೆ. ಬಹುಶಃ ಹರಿದಾಸ ಸಾಹಿತ್ಯದಲ್ಲಿ ವಿಜಯಪುರಗಳು ಮಾಡಿದಷ್ಟು ರುದ್ರದೇವರ ಸ್ತುತಿ ಇನ್ನು ಮಿಗತಾ ಅಷ್ಟು ನನಗೆ ಕಾಣ್ತಾ ಇಲ್ಲ. ಅಷ್ಟು ಕ್ಷೇತ್ರದಲ್ಲಿ ಇದ್ದಾರೆ ರುದ್ರದೇವರ ಹೊಸಾರ ಕೊಂಡಾಡತಕ್ಕಂಥವ್ರಾಗಿ ಅಲ್ಲಿಂದ ಏನು ಶಿಕ್ಷಣ ಪ್ರಶಿಕ್ಷಣ ದೇವರು ಹೋದ್ರೆ ಹೇಳಬೇಕಾ? ಒಬ್ಬರೇ ಹೋದ್ರು. ಹಿಂದ ಬರ್ತಿದ್ದಾರೆ ಜನ 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 ಅಲ್ಲ. ಅವ್ರು ಹೇಳೋ ಮಾತುಗಳು ಏನ್ ಬರ್ತದೋ ಅವ್ರ ಬಾಗಿನ ಸರಿ ಅಂತ ಅವ್ರ ಮುಂದೆ ಅವರ ಬಗಲಿಗೆ ಬರೋದು, ಅವ್ರ ಮಣ್ಣಿಗೆ ಅಂತ ಬರೋದು, ಅವ್ರು ಹೇಳೋ ಮಾತು ಕೇಳೋದು. ನೋಡ್ರಿ ಹೆಂಗಿರ್ತದ ದೇವರ ಅನುಗ್ರಹ. ಆದ್ರೆ ಮಾತುಗಳು ಕೇಳ್ತಾರೆ. ದೇವರ ಅನುಗ್ರಹ ಇಲ್ಲ ಹೋದ್ರೆ ನೀವು ಬೇಕಾಯ್ತು ಹೇಳಿದ್ರೆ ಹಂಗ ಮಾಡಲಯ್ಯ ಕೃಷ್ಣ ಹೋಗ್ತದೆ ಅಂತ. ಅದೇ ದೇವರ ಅನುಗ್ರಹ ಈ ನಿನ್ನ ಚರಣ ಆಸೆಯಿಂದ ಮಾಡಬೇಕು, ನೀನು ಆಡಿಸಿ ಅಂದ್ಕೋ. ಬೆಟ್ಟ ಹೇಳಿದಾರೆ, ನಾವು ಕೂಡ ನಿಮ್ ಸರಿ ಹೇಳ್ತೀವಿ. ಹಾಗೆ ಮಾಡಲಯ್ಯ ಹೇಳ್ತಪ್ಪ ಅಂತ. ದೇವರ ಅನುಗ್ರಹ ಆಗಬೇಕು ಅಂತ ದೇವರ ಅನುಗ್ರಹವನ್ನು ಪಡೆದು ಬರ್ತಾ ಇದ್ದಾರೆ. ಹಾಗೆ ಒಳಗೆ ಸ್ವಾಮಿ, ಎಲ್ಲ ಪುಣ್ಯಗಳಿಂದ ಈ ಬರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು. ಇದು ನನ್ನ ಪುಣ್ಯ ಅಲ್ಲ. ಏನಿದು, ಏನ್ ಕತಿ? ಒಬ್ಬರಿಗೆ ಅನ್ನ ಹಾಕೋದಕ್ಕೆ ಯೋಗ್ಯತೆ ಇಲ್ಲದಾಗಿರ್ತಕ್ಕಂಥವನಾಗಿ ಆ ಶೀಘ್ರ ಬರದಿಂದ ಹೊರಟು ಬಂದು ಬಿಟ್ಟೇನೆ ಅಂತ. ಇವತ್ತಿನ ದಿವಸ ಕಾಂತರ ಜನರಕ್ಕೆ ಏನಿ ಊಟ. ಸಂಜೆ ತನಕ ಇದ್ದರೆ ಒಂದು ಸಣ್ಣ ಅಕ್ಕಿ ಅನ್ನ 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 ಗಂಜಿ ಬರ್ತದಲ್ಲ, ಆ ಗಂಜಿ ಗತಿ ಇಲ್ಲದಾಗಿರ್ತಕ್ಕಂಥ ಇವತ್ತಿನ ದಿವಸ ಏನು 2 ಕೋಸಂಬರಿ, 2 ಚಟ್ನಿ, 2 ಪಲ್ಯ, ಅಲ್ಲಿಂದ ಏನು ತ್ವಂತಣ ಮಜ್ಜಿಗೆ ಪಡೆದೆ. ನನಗೆ ಅರ್ಥ ಆಗಿದೆ ಇವತ್ತು ಹೇಳಿದ್ರೆ, ತ್ವಂತಣ ಮಜ್ಜಿಗೆ ಪಡೆದೆ ಅಂತ. ಆಯ್ತಾ? ಆ ಕುಂಬಳಕಾಯಿ ಹುಡಿ ಅಂತ, ಮತ್ತ ರಾಜಗಿರಿ ಪಲ್ಯ ಹುಡುಗಲ್ಲ ಅಂತ. ಅಲ್ವಾ? ಏನು ಮಕ್ಕಳಿಗೆ ಸಂಡಿಗೆ ಅಡಿಗೆ ಏನಿಲ್ಲ, ಸಂಡಿಗೆಯಿಂದ ಮಂಡಿಗೆವರೆಗೆ ಅಡಿಗೆ ದೊಡ್ಡ ದೊಡ್ಡ ಗೋಮದ ಊಟ. ಇದು ಇವೆಲ್ಲ ನೋಡ್ತಾ ಇದ್ರಿ, ನನ್ನ ಪುಣ್ಯನ ಇದು. ಜೀರ್ಣ ಮಲಿನ ವಸ್ತ್ರ. ಅದು ಹೆಂಗ ನೀವು ಗ್ಯಾಸ್ ಸ್ಟವ್ ಒರೆಸ್ತೀರಲ್ಲ, ಬಟ್ಟಿ ಹೇಗಿರ್ತದ ಅಂತ ಬಟ್ಟಿ ಕಾಣದವನು ನಾನು. ಇವತ್ತು ಸಂಧ್ಯಾವಂದನಕ್ಕೆ ಒಂದು ಜೇರಿ, ಏನು ಬಟ್ಟಿ ಇಲ್ಲೇ ಇಲ್ಲ, ಬಡೇ ಬಂಗಾರದ ಜೇರಿ ಅಂತ ಸಂಧ್ಯಾವಂದನಕ್ಕೊಂದು, ದೇವರ ಪೂಜೆಗೊಂದು, ಊಟಕ್ಕೊಂದು, ಊಟ ಆದ್ಮೇಲೆ ಉಳ್ಳಿಕ್ಕೊಂದು, ತಿರುಗಾಡ್ಲಿಕ್ಕೊಂದು, ಸಾಯಂಕಾಲ ಮತ್ತ ಪ್ರವಚನಕ್ಕೆ ಒಂದು, ವರ್ಣಗಳಿಂದ ಬಾಬುದೇನೋ ಸಂಪೂರ್ಣ ಗುಣಾಡವ, ಇನ್ನೊಂದೇನೋ. ದೇವರು ಕೊಟ್ಟ ಕಾಲಕ್ಕೂ ದೇವರನ್ನ ಸ್ಮರಣೆ ಮಾಡಬೇಕು, ದೇವರು ಕೊಡದಿದ್ದ ಕಾಲಕ್ಕೂ ದೇವರನ್ನ ಸ್ಮರಣೆ ಮಾಡಬೇಕು. ಕೊಡದಾಗಿದ್ದ ದೇವರನ್ನು ಬಡತನ ಬರುವುದು ಭಗವದ್ ಭಜನಿ ಯೋಗ. ಬಡತನ ದೇವರು ಯಾಕೆ ಕೊಡ್ತಾ ಅಂತಂದ್ರೆ ಭಜನೆ ಮಾಡ್ಲಿಕ್ಕೆ ಯೋಗ ಅಂತ ತಿಳಿಯಬೇಕು. ದೇವರು ಸಂಪತ್ತು ಕೊಟ್ಟಿದ್ದು ಹೋಗಿ ಪ್ರಸಾದ ಅಂತ ಇದು ಮಾಡ್ಬೇಕಾದ್ರೆ ಕೊಟ್ಟ ಕಾಲಕ್ಕೆ ನನ್ನ ಪುಣ್ಯ, ಕೊಡದಿದ್ದ ಕಾಲಕ್ಕೆ ಅವನು ನನಗೆ ಕೊಟ್ಟ ಶಿಕ್ಷೆ. ಈ ರೀತಿ ಅಂದ್ರೆ ಕೃತಜ್ಞರಾಗುತ್ತೇವೆ. ಎಂದಿಗೂ ಮಾಡಬೇಕು. ನಿನ್ನ ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡಿರೋದು. ಯಾವ ಪುಸ್ತಕಗಳಿಂದ ಬರೋದಿಲ್ಲ, ಯಾರಿಂದಲೂ ಬರೋದಿಲ್ಲ, ನೀನೇ ಕೇಳ್ಕೊಡ್ಬೇಕು. ದೇವರನ್ನ ಸ್ತೋತ್ರ ಮಾಡಿಕೊಳ್ತಾ ಬರ್ತಾ 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 ಇದಕ್ಕೆ ಬಂದು ವಿಜಯನಗರಕ್ಕೆ ಬಂದರು. ಅವ್ರಿಗೆ ವಿಜಯನಗರ ಕಾಲ ಇಷ್ಟ, ವಿಜಯ ದೇವಾಲಯ, ಪಂಪ ವಿರೂಪಾಕ್ಷ, ಅಲ್ಲಿ ಯಂತ್ರೋದ್ಧಾರಕ ದೇವರು, ಆ ಪುರಂದರದಾಸರ ಮಂಟಪ, ಅಲ್ಲಿ ಅವರು ಕಲಾಕಾರ ತಂದೆ ತಾಯಿಗಳ ಜೊತೆಯಲ್ಲಿ ಆ ತಿರುಗಾಡಿರ್ತಕ್ಕಂಥವ್ರ ನೋಡ್ಬೇಕು ಅಂದ್ರೆ ಬಹಳ ಅನಿಸ್ತು. ಈಗ ಬಂದಿರತಕ್ಕಂಥವ್ರ ಆ ಪುರಂದರದಾಸರ ಮಠ ಏನು ಅದ್ಭುತವಾಗಿ ಕೂಡ ಹೋಗ್ಬೇಕು. 1 ಗಂಟೆ ಅಲ್ಲಿ ಕೂತ್ಕೊಂಡು ಬಂದ್ರೆ ಸಾಕು. ಎಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತದೋ, ಎಷ್ಟು ಸಂತೋಷ ಆಗ್ತದೆ. ಯಾವ ಎಸಿ ಕೂತರು ಇಲ್ಲ, ಯಾವ ಪಾನೀಯಗಳು ಇಟ್ಕೊಂಡು ಕುಡಿದ್ರು ಇಲ್ಲ, ಏನ್ ತಿಂದ್ರು ಕೂತರೆ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಏನನ್ನ ದೊರಕದ ಅಂತಂದ್ರೆ ಹೋಗ್ಬೇಕು. ಅವಳ ಬೇಕಾದ್ರೆ ಚಿಂತಿ, ಹೊಟ್ಟೆ ಪಾಣಿಗೆ ಚಿಂತಿ ಬರ್ತದ, ಅವಳಿಗೆ ತಗೊಂಡ್ರೆ ಪರವಾಗಿಲ್ಲ, ಅವಳಿಗೆ ತಗೊಂಡವ್ರಿಗೆ ಅಲ್ಲ. ಪುರಂದರದಾಸರ ಮಠದ 1 ಗಂಟೆ ಕೂಡ್ರಿ ಏನು ಆನಂದ ಆಗ್ತದೆ ಹೇಳಿ ಸಾಧ್ಯ ಇಲ್ಲ.
ಅಲ್ಲಿ ಬಂದಿರತಕ್ಕಂಥವ್ರು ಅದ್ರಿಗೆ ಏನು ತಾವು ಹಿಂದಿನ ಇನ್ನೂರ ಅಪರೋಕ್ಷ ಆಗೋಯ್ತು. ಯಾವ ವೇದವ್ಯಾಸರ ದರ್ಶನ, ಪುರಂದರದಾಸರ ಸ್ಪರ್ಶ ಆಗೋ ಕಾಲಕ್ಕ ಆ ಒಂದು ಅಪರೋಕ್ಷ ತಾವು ಹಿಂದೆ ಏನು ಮಧುಮತಿಯಾಗಿದ್ದ ಕಾಲಕ್ಕೆ ಅವ್ರ ಜೊತೆಯಲ್ಲಿ ಅವ್ರು ತಿರುಗಿರ್ತಕ್ಕಂಥ 2,75,000 ವರನಾವಳಿ ಮಾಡಿ ಹರಿಗೆ ಅರ್ಪಿಸಿದ ನಿಮ್ಮಡಿಗಳಿಗೊಂದಿದೆ ಪುರಂದರ ಗುರುವೇ. 2,75,000 ಮಾಡಿ ಇನ್ನು 25,000 ನೀನು ಮಾಡು ಅಂತ ಹೇಳಿ ಹೇಳಿರ್ತಕ್ಕಂಥ ಆ ಸನ್ನಿವೇಶ ಏನದಲ್ಲ ಅದು ಅವ್ರಿಗೆ ನಾಶ ಬಂತು. ಪುರಂದರದಾಸನ ಸ್ತೋತ್ರ ಮಾಡಿದ್ರು. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಗರ್ವರಹಿತನ ಮಾಡಿ ಎನ್ನನು ಕೊರೆವ ಭಾರವು ನಿಮ್ಮದೇ. ನೋಡ್ರಿ, ಮನುಷ್ಯರಿಗೆ ಅನ್ನಮದ, ಅರ್ಥಮದ, ವೈಭವದ, ಪ್ರಳಯಮದ, ರೂಪಮದ, ಸತ್ವಮದ, ಧಾತ್ರಿ ಬಸವಾದ ಇನ್ನು ತನಗೆ ಎದುರಿಲ್ಲವೆಂತೆಂಬವನ ಅಂಬೋದು ಇವು ಬರ್ತಿರ್ತಾವೆ. ಈ ಮದ ಬಂತಂದ್ರೆ ಮನುಷ್ಯ ದೊಡ್ಡ ಮೈಲಿ, ಇದೇ ಅವನಿಗೆ ದೊಡ್ಡ ಶಿಕ್ಷೆ ಆಗ್ತಕ್ಕಂಥ. ಅದಕ್ಕಾಗಿ ಯಾವ ಕಾಲಕ್ಕೂ ಮದ ಬರಬಾರ್ದು ಮನುಷ್ಯನಿಗೆ. ಆ ಮದ ಅನ್ನುವಂಥದ್ದು ಯಾಕಂದ್ರೆ ವೇದವ್ಯಾಸರ ಅನುಗ್ರಹ ಆಯ್ತು, ಆ ಪುರಂದರದಾಸ ನಿಮ್ಮ ಅನುಗ್ರಹ ಆಯ್ತು, ಇನ್ನು ನನ್ನ ಕೇಳಬೇಕಾ ಇಷ್ಟ ಐಶ್ವರ್ಯ ಬೇಡ ಅಂದ್ರೂ ಬರ್ತಾ ಇರತಕ್ಕಂಥದ್ದಾಗಿದೆ. ಆ ಮನುಷ್ಯನಿಗೆ ಗರ್ವ ಬರ್ತದೆ. ಅದಕ್ಕಾಗಿ ಆ ಗರ್ವ ಬರದಂತೆ ರಕ್ಷಣೆ ಮಾಡೋ ಬಾಧ್ಯತೆ ನಿಮ್ಮದೇ. ಇಷ್ಟು ದರಿದ್ರನ ಅನುಭವಿಸ್ಲಿಕ್ಕೆ ಕಾರಣ ನೀವೇ. ನನ್ನ ಪಾಟಿಗೆ ನಾನೇನು ಎಲ್ಲಾರ ಮಧ್ಯೆ ಕೂತ್ಕೊಂಡು ನಾನೊಂದಿಷ್ಟೇನು ಹೋಮ ಮಾಡಿಕಂತ ಕೂತಿದ್ದೆ. ಯಾರುಗಳು ಮಾತಿದ್ದು? ವಿಜಯದಾಸರು ಭೃಗುರುಷಿಗಳಾಗಿ ಹೇಳ್ತಾ ಇದ್ದಾರೆ. ನನ್ನ ಪಾಟಿಗೆ ನಾನು ಎಲ್ಲಾರ ಮಧ್ಯೆ ಕೂತ್ಕೊಂಡು ಹೋಮ ಮಾಡಿಕಂತ ಕೂತಿದ್ದೆ. ಅಲ್ಲಿ ಬಂದು ನೀನು ಕೋಪಂತೆ ಕೃಷ್ಣಂತ ಇದಕ್ಕೆಲ್ಲ ಅಲ್ಲಿ ಕ್ರಿಯೇಟ್ ಮಾಡಿ ನನ್ನ ವೈಕುಂಠ ಕಳಿಸಿ ದೇವರನ್ನು ಒಲಿಯುವಂತೆ ಮಾಡಿ ಆ ಪಾಪ ಕಟ್ಟಿಸಿದವರು ನೀವೇ. ಆ ಪಾಪದಿಂದ ನನಗ ತಿಂಡಿಲ್ದೆ ತೀರ್ತಿಲ್ದೆ ಇಷ್ಟು ಕಷ್ಟಗಳಿಗೆ ನಾನು ದರಿದ್ರಕ್ಕೆ ಏಸು ಜನ್ಮದ ಪಾಪರಾಶಿ ಬಂದೊದಗಿತು ಈ ತನುವಿಗೆ ಎಂದು ಹಿಗ್ಗಲು ಬೇಕು ಅಂತ ಅವರೇ ಹೇಳ್ಕೊಂತಾರೆ. ಆ ಜನ್ಮದಲ್ಲಿ ನಾನು ಒದ್ದ ಪಾಪ ಸುರಲೀನಾಗಿದ್ದ ಕಾಲಕ್ಕ ಆ ವಾನರ ಮಧ್ಯದಲ್ಲಿ ಆಡಿದ ಮಾತುಗಳು, ಆ ನಿಕಂಪನಾಗಿದ್ದ ಕಾಲಕ್ಕ ಕೃಷ್ಣನ ಭುಜದ ಕೈ ಹಾಕಿದ ಪಾಪ, ಆ ಜಲಾಯಾಸನಾಗಿದ್ದ ಕಾಲ ಬಾಣ ತಗೊಂಡು ಹೊಡಿದ ಪಾಪ, ಇವೆಲ್ಲ ಇದ್ದಾವಲ್ಲ, ಇವೆಲ್ಲದಕ್ಕೆ ಕಾರಣ ಯಾರು? ಇವತ್ತು ಅನುಗ್ರಹ ಮಾಡಿ ಮತ್ತೆ ನನ್ನ ಅದನ್ನೆಲ್ಲ ಹೋರಾಡಿಸಿ ಪರಿಶುದ್ಧನನ್ನಾಗಿ ಮಾಡಿ ಇಷ್ಟು ಸಂಪತ್ತು ಕೊಟ್ಟವರು ನೀವೇ. ಅದು ಮಾಡಿಸಿ ದರಿದ್ರ ಕೊಟ್ರಿ, ಇವಾಗ ಮತ್ತೆ ಇಷ್ಟು ಸಂಪತ್ತು ಕೊಟ್ಟು ಮದ ಕೊಟ್ಟು ಬಿಟ್ರಿ ಅಂತಂದ್ರೆ ಮತ್ತೆ ಸರ್ವನಾಶನಾಗ್ತೀನಿ. ಅದಕ್ಕೆ ಸ್ವಲ್ಪ ಜಾಗ್ರತೆ, ಕಣ್ಣಿಗೆ ರೆಪ್ಪೆಯಂತೆ, ನನಗೆ ಗೊತ್ತಿಲ್ಲದಂತೆ, ಒಂದು ವೇಳೆ ಏನಾದ್ರೂ ತಿಳಿಯದಂತೆ ಮದದ ಕಡೆಗೆ ನನ್ನ ದೃಷ್ಟಿ ಹೋದರೂ ಕೂಡ ಹೆಂಗ ಆನಿಗೆ ಅಂಕುಶ ಹಾಕಿದಂತೆ ಹಾಕಿ ನನ್ನ ನಿಮ್ಮ ಕಡೆಗೆ ಎಳ್ಕೊಂಬೋ ಬಾಧ್ಯತೆ ನಿಮ್ಮದು. ಇವತ್ತಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ಭಗವತಿಯಾಗಿದ್ದ ಕಾಲಕ್ಕೆ ಹೆಂಗ ನೋಡ್ಕೊಂಡಿರೋ ನನಗೆ ಗೊತ್ತಿಲ್ಲ, ಈಗ ನೋಡಿಕೊಳ್ಬೇಕು. ಗರ್ವರಹಿತನ ಮಾಡಿ ಅನ್ನನು ಕೊರೆವ ಭಾರವು ಕೊರೆವ ಭಾರವು ಒಂದುವರಿಯದ ಮಂದಮತಿ ನಾನೆಂದು ನಿಮ್ಮನ್ನು ಬಂದಿದೆ. ನೋಡ್ರಿ ಹೆಂಗ ಒಂದುವರಿಯದ ಇದು ಬೆಳೆಯಬೇಕು. ನನಗೆಲ್ಲ ಗೊತ್ತಿದೆ, ಗೊತ್ತಿದೆ, ಏನ್ ಹೇಳ್ತಾರೆ ನಡೆದಾಳ ನೋಡಿ, ಅವ್ನಿಗೇನು ಗೊತ್ತಿರೋದಿಲ್ಲ. ಕೆಲವು ಕಡೆ ನೋಡಬೇಕು, ಕಾಲೇಜ್ ನೋಡ ಹಾಗೆ ಏನಾಗ್ಲಿ ವಿನಯ ಬೇಡ. ವೇದವ್ಯಾಸ ಪೀಠಕ್ಕೆ ಒಂದು ಗೌರವ ಇಲ್ಲ, ಮರ್ಯಾದೆ ಇಲ್ಲ, ಒಂದು ದೀಪ ಇಲ್ಲ, ಇದಿಲ್ಲ. ಪುರಾಣ ಹೇಳು ಇಲ್ಲ, ಅಷ್ಟು ಇದ ಪುರಾಣಕ್ಕೊಂದು ಸ್ಥಾನ ಇಲ್ಲ, ಮಾಡಿಲ್ಲ, ಒಂದು ಗೌರವ ಇಲ್ಲ, ಒಂದು ಇದಿಲ್ಲ. ಹಿಂಗೆ ಇಂಥ ಗರ್ವ ಅಹಂಕಾರ ಇದ್ದವ್ರ ಮುಂದೆ ಏನೂ ಮಾಡಬಹುದು. ಕೂತು ಕೇಳೋ ಕಾಲಕ್ಕೆ ನನಗೆ ಏನೂ ಗೊತ್ತಿಲ್ಲ ಅಂತ ಕೊಡ್ಬೇಕು. ಕೇಳೋ ಕಾಲಕ್ಕೆ ನನಗೆ ಏನೂ ಗೊತ್ತಿಲ್ಲ, ಒಳಗೆ ಕೂತ್ಕೊಂಡು ವೇದವ್ಯಾಸರು ಹೇಳಿಸ್ತಾ ಇದ್ದಾರೆ ಅನ್ನುವಂತ ಅವರ ಬರಬೇಕು. ಅನಿರುದ್ಧ ಪ್ರತಿಮ ಸಂಕೃಷ್ಣ ವಾಸುದೇವಾದ 5 ರೂಪಗಳಲ್ಲಿ 2 ರೂಪದಿಂದ ನಮ್ಮೊಳಗೆ, 2 ರೂಪದಿಂದ ನಿಮ್ಮೊಳಗೆ, 1 ರೂಪದಿಂದ ಮೇಲೆ ಸ್ವತಂತ್ರನಾಗಿ ಇದ್ದಾನೆ ಅನ್ನುವಂತ ಭಾವನೆ ಬರಬೇಕು. ಅದು ದೊಡ್ಡ ಸ್ಥಿತಿ ಆಗಲಿ. ಬ್ರಹ್ಮಾಂಡನ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಇಲ್ಲ ಅನ್ಬೋದು, ಇದಕ್ಕೆ ಸ್ವಲ್ಪ ನೀರು ಕೊಡಪ್ಪ ಅನ್ಬೋದು. ನೀರು ಕೂಡ ಹಾಡು ಹೇಳೋದ 4 ಗಂಟೆ ಹೇಳ್ತೇನೆ. ಒಂದು ಚುಕ್ಕಿ ನೀರು ಇವತ್ತಿನವರೆಗೆ 66 ವರ್ಷ ನೀರು ಕುಡಿದಿಲ್ಲ ನಾನು. ವೇದವ್ಯಾಸ ಸನ್ನಿಧಾನ ನಾವು ಹೇಳೋದ ಒಂದುವರಿಯದ ಮಂದಮತಿ ಕೇಳಿ ಪದ್ಮಕರಿಗೆ ಏನಂದ ಈಗ ಸಾಯಂಕಾಲ ಇಷ್ಟು ದೊಡ್ಡ ಪ್ರವಚನ ಆಗಲೇ ಇದಕ್ಕೆ ಏನ್ ಓದ್ಬೇಕು ಮಾಡ್ಬೇಕು ಒಂದು ಪುಸ್ತಕ ಒಂದು ನನ್ನ ಅನುಭವದಲ್ಲಿ ನಾನು ಏನು ಇಷ್ಟು ಪ್ರವಚನ ಮಾಡಬೇಕು ಅಂತ ಪ್ರಿಪೇರ್ ಆಗ್ತೀನಿ. ಅವತ್ತು ನಾನು ಅದು ಮಾಡೇ ಇಲ್ಲ ಸಣ್ಣ. ನೀವೇನು ಅವತ್ತು ಸಾಯಂಕಾಲ ನಾ ಮಾಡಿದ್ದು ನಾ ಪ್ರಿಪೇರ್ ಆಗಿ ಹೇಳಬೇಕು ಅಂದ್ಕೊಂಡ ದಿವಸ
ಫುಲ್ ಫೇಲ್. ಅಯ್ಯೋ ಇವತ್ತು ನಾನೇನು ಓದಿಲ್ಲ, ನಾನೇನು ಮಾಡಿದೆ, ಏನು ಹೇಳಿಸ್ತೋ ಸ್ವಾಮಿ, ಭ್ರಷ್ಟ ನೆಲೆಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಡು ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೆ ಅನ್ನುವಂತ ಮಾತಂದುಕೊಂಡು ಮೈ ಮುಂದೆ ಕೂದಲು ಸ್ವಲ್ಪ ನೋಡಬೇಕು, ಅದ್ಭುತವಾಗಿ ಆನಂದವನ್ನು ದೇವರು ಕೊಡ್ತಾನೆ. ನನಗೇನು ಗೊತ್ತಿಲ್ಲ ಅನ್ನುವಂತ ಭಾವನದಿಂದ ದೇವರ ಮುಂದೆ ಶರಣಾಗತರಾಗಿ ನೀನೇ ಹೇಳಿಸುವನ್ನು ನಾವು ಅಲ್ಲ, ತಿಳಿವೆಂಬುವವ ನೀನೆ, ತಿಳಿದು ತಿಳಿಸುವ ನೀನೆ, ತಿಳಿಯುವ ವಸ್ತುವು ನೀನೆ, ತೀರ್ಥಪದನೆ, ತಿಳಿವಳಿಕೆ ನೀನಾಗಿ ತಿಳಿಸದಲ್ಲೇ ಮನನಿರಿಸೋ ಗೋಪಾಲ ವಿಠಲ ಮುಖ್ಯ ಕಾರಣ ವಿಷ್ಣು ಸ್ವತಂತ್ರ ಮೀಸತೆ. ಈ ಭಾವ ಬರಬೇಕು. ಒಂದೂವರೆಯದ ಮಂದಮತಿ ನಾನೆಂದು ನಿಮ್ಮನ್ನು ಕೊಂದಿದೆ. ಮಂದಮತಿ ನಾನು, ಮದನ ಜನಕನು ನೀನು ಅಂತ ಪುರಂದರದಾಸ 4,75,000 ಕೃತಿಗಳು ಮಾಡಿ ವ್ಯಾಸರಾಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲನ್ನ ತರ್ಕ ವಿತರ್ಕಾದಿಗಳಲ್ಲಿ ವಾದ ವಿವಾದಗಳು ಬಂದು ಸಂಶಯ ಬಂದಾಗ ಪುರಂದರದಾಸರ ಮಾತುಗಳಿಂದ ಅಲ್ಲಿ ಸಿದ್ಧಾಂತ ಮಾಡಿರ್ತಾರೆ. ಅಂಥ ಪುರಂದರದಾಸರು 4,75,000 ಮಾಡಿದವರು. ದೇವರೊಂದು ಅಂದ ಮಾತೇನು, ಮಂದಮತಿ ನಾನು, ಮದನ ಜನಕನು ನೀನು. ನಿಜನ ಏನೂ ಇಲ್ಲ, 2 ಅಕ್ಷರ ಮಾಡಿ ನನ್ನ ಸಮಾನ ಇಲ್ಲ ಅಂತ ವಿದ್ಯಾಮದವನ್ನು ತೋರಿಸಿದರೆ ದೇವತೆಗಳು ಎಷ್ಟು ನಕ್ಕೊಂತಾರೆ ಸ್ವಲ್ಪ ಆಲೋಚನೆ ಮಾಡ್ರಿ. ಏನಿದೆ ನನ್ನ ಹತ್ರ, ಏನು ನಮಗೆ ಬರುತ್ತೆ? ಒಂದೂವರೆಯದ ಮಂದಮತಿ ನಾನೆಂದು ನಿಮ್ಮನ್ನು ಕೊಂದಿದೆ. ನಿಮ್ಮನ್ನು ಆಶ್ರಯ ಮಾಡಿದ್ದೆ ಸ್ವಾಮಿ. ಇಂದಿರೇಶನ ಪಾದ ತೋರೆಲು ತಂದೆ ಮಾಡಲು ಸತ್ರುಪೇ. ಇಂದಿರೇಶನ ಪಾದವನ್ನು ನೀವು ಆಗ ತೋರಿಸಿದ್ರಿ. ಗುರು ಋಷಿಗಳಾಗಿದ್ದ ಕಾಲಕ್ಕೆ ಯಾವುದೋ ಒಂದು ನೆಪದಿಂದ ವೈಕುಂಠ ಕರ್ಕೊಂಡು ಹೋಗಿ ದೇವರನ್ನು ನೋಡುವಂತೆ ಮಾಡಿದ್ರಿ. ಅಲ್ಲಿ ನಿಲ್ಲಿಸಬೇಡ ಸ್ವಾಮಿ. ಇನ್ನು ಮುಂದೆ ನನ್ನ ಜನ್ಮ ಇನ್ನು ಉಳಿದ ಏನು ಇದರ ಶೇಷ ಜೀವಿತ ನೆರಳಿನಂತೆ ನನ್ನ ಹಿಂದೆ ಇದ್ದು ನನ್ನೊಳಗೆ ಈ ಕಾಮಕ್ರೋಧಾದಿಗಳು ಪ್ರವೇಶವಾಗದಂತೆ ಪರಿಶುದ್ಧ ನನ್ನಾಗಿ ನೀರಿನ ಮೇಲೆ ಎಲೆಯಂತೆ ನನ್ನ ಇಟ್ಟು ನನ್ನ ಕೊನೀಗ ಪರಮಾತ್ಮ ದರ್ಶನವನ್ನು ಮಾಡಿಸಿ ಪರಮಾತ್ಮ ಕಾರುಣಿಕ ಪಾತ್ರನನ್ನಾಗಿ ಮಾಡಬೇಕು ಸ್ವಾಮಿ. ಎಷ್ಟು ಮಾತುಗಳು ನೋಡಿ. ಒಂದೂವರೆಯದ ಮಂದಮತಿ ನಾನೆಂದು ನಿಮ್ಮನ್ನು ಕೊಂದಿದೆ. ಇಂದಿರೇಶನ ಪಾದ ತೋರಲು ತಂದೆ ಮಾಡಲು ಸತ್ರುಪೆ. ಇಂದಿರೇಶ ಅಂತ ಲಕ್ಷ್ಮೀಶ ಅಂತಂದಿಲ್ಲ, ಇಂದಿರೇಶ. ಇಂದಿರೇಶ ಅಂದ್ರೆ ಯಾರು? ದಾಮೋದರ. ಅವನ ಕಾಲಿಗೆ ಅಭಿಮಾನಿ ದೇವತೆ ದಾಮೋದರ. ಯಾರು? ಜಯಂತ. ಈ ನಾನು ಕಾಲಿಗೆ ಹೆಜ್ಜೆ ಕಟ್ಕೊಂಡು ಕುಣಿಯೋ ಇದಾದ ಕಾರಣ ಅದಕ್ಕೆ ಶಕ್ತಿಯನ್ನು ಕೊಡು, ಅದಕ್ಕೊಂದು ಅರ್ಥವನ್ನು ಕೊಡು. ಸಭೆಗಳು ಎಷ್ಟು ಚಂದ ಮಾಡ್ತಿದ್ದಾರೆ. ಇನ್ನು ಮುಂದೆ ನೀವೆಲ್ಲ 6 ಜನಕನ ಸನ್ನಿಧಾನದಿ ಸಾರೆ ಗಾನವ ಮಾಡುವ ನಾರದರೆ ಈ ರೂಪದಿಂದಲೇ ಚಾರು ದರ್ಶನ ತೋರಿದ. ನೀವು ನಾರದರು ಮುಂದಿನ ಸೇರಿದ್ದಾರೆ ಬೇಕಾಗಿ. ಈಗ ಈ ಪ್ರಕಾರವಾಗಿ ಪುರಂದರದಾಸರನ್ನ ಜ್ಞಾನ ಸ್ತೋತ್ರ ಮಾಡಿದರು. ಹಂಪಿ ಅಂದ ಕೂಡ ಮೊದಲು ಪ್ರಾಣದೇವರಿಗೆ ಹೋದ ವ್ಯಾಸರಾಯ ಮೊಟ್ಟ ಮೊದಲು ಪ್ರತಿಷ್ಠಾ ಮಾಡಿರ್ತಕ್ಕಂಥದ್ದು. ಸುತ್ತಲು ವಾನರ ಬದ್ಧ ಮತ್ತೆ ವಲಯಕರ ಮಧ್ಯ ಚಿತ್ರ ಕೋಣದ ರೋಡು ನಿತ್ಯವಾಗಿ ಪಯದಿಯ ಎಂದು ವರ್ಣಿಪೆ ನಮ್ಮ ಯಂತ್ರೋದ್ಧಾರಕನಾಗಿ ಮೇಲೆವ ನಮ್ಮ. ರಾಘವ ಹೇಳ್ತಾರೆ, ಯಂತ್ರೋದ್ಧಾರಕ ದರ್ಶನ ಮಾಡಿದ್ರು. 13 ಕೋತಿಗಳಿದ್ದಾವ ಸುತ್ತು ಬೀಜಾಕ್ಷರಗಳು ಹಾಕಿ ಷಟ್ಕೋಣಗಳ ಮಧ್ಯದಲ್ಲಿ ವ್ಯಾಸರಾಯ ಪ್ರತಿಷ್ಠಾ ಮಾಡಿ ಬಂಧನ ಮಾಡಿ ಪ್ರತಿಷ್ಠಾ ಮಾಡಿದ. ಹಿಂದೆ ತಾವು ಮಧುಪತಿಯಾಗಿದ್ದ ಕಾಲಕ್ಕೆ ಅಲ್ಲಿ ಪೂಜಾ ಮಾಡಿ ಪ್ರಾಣದೇವರಿಗೆ ಊಟ ಮಾಡಿಸಿದ್ದಾರೆ ಇವರು. ಅದೆಲ್ಲ ಜ್ಞಾಪಕ ಬಂತು. ಎಂತೂ ವರ್ಣಿಪೆ ನಮ್ಮ ಯಂತ್ರೋದ್ಧಾರಕನಾಗಿ ಮೇರೆವ ನಮ್ಮ. ಸ್ತೋತ್ರ ಮಾಡ್ತಾರೆ. ಅಲ್ಲಿಂದ ಕ್ಷೇತ್ರಾಧಿಪತಿ ಪಂಪ ವಿರೂಪಾಕ್ಷ, ಪಂಪಾಧ್ಯಕ್ಷೋ ವಿರೂಪಾಕ್ಷ. ತೀರ್ಥ ಪ್ರಬಂಧದಲ್ಲಿ ನೋಡ್ಬೇಕು. ವಾದಿರಾಜರವರು ಗಮನ ಮಾಡ್ತಾರೆ. ಆ ಪಂಪ ವಿರೂಪಾಕ್ಷನ್ ಪಂಪ ಉತ್ಕ್ರಮ ಮಾಡಿದ್ರೆ ನೀವು ತಿರುಗಿಸಿದ್ರೆ ಏನಾಗ್ತದೆ? ಅದು ಪಾಪಂ. ಪಾಪ ಕೂಪದೊಳಗೆ ಬಿದ್ದವರಿಗೆ ಆ ಪಂಪ ವಿರೂಪಾಕ್ಷನ ಸ್ತೋತ್ರ ಮಾಡಿದರೆ ಕೈ ಕೊಡ್ತಾನಂತೆ. ಕೊಟ್ಟು ಕೈ ಕೊಟ್ಟು ಈಗ ಜೀಡಿ ಮುಂದೆ ಇರ್ತದ. ಈಗ ಮಳೆ ಬಂದು ನಿಂತು ಹೋಗಿರ್ತದೆ ನೋಡ್ರಿ, ಕೃಷ್ಣಾ ನದಿ ಒಳಗೆ ಜೀಡಿಕೊಂಡು ಅಂತ ಇರ್ತದೆ. ಅಲ್ಲಿ ಏನೋ ನಾವು ಸ್ವಲ್ಪ ಬಲವಾಗಿ ಸಾಲಿ ಇಟ್ಬಿಟ್ರೆ ಸ್ವಲ್ಪ ಒಳಗೆ ಹೋಗ್ತೀವಿ. ಹಂಗೆ ಸಂಸಾರ ಅನ್ನುವಂತಹದ್ದು ಹಿತ್ವಾತ್ಮಪಾತಂ ಗೃಹಮಂಥ ಕೂಪಂ ಅಂತ ಹೇಳಿ ಏನ್ ಹೇಳಿದ್ರಲ್ಲ, ಅಲ್ಲ ಸಂಸಾರ ಅನ್ನುವಂತಹ ಈ ಕೂಪದೊಳಗೆ ಭಾಗವಾಗಿ ಬಿದ್ದು ಒದ್ದಾಡೋ ಕಾರಕ ಪಂಪಾ ವಿರೂಪಾಕ್ಷ ಪಾಪದ ಕೂಪದೊಳಗೆ ಒಳಗಿದ್ದ. ಪಂಪ ತಿನ್ಸಿದ್ರೆ ಪಾಪಂ. ಆ ಪಾಪದ ತೀರದೊಳಗೆ ಕೂತ್ಕೊಂಡಿರ್ತಾನಂತ. ಅವನ ಕೆಲಸ ಏನು ಅಂತಂದ್ರೆ ಹಂಪಿ ಒಳಗೆ ಆ ಪಾಪದ ಕೂಪ ಈ ಸಂಸಾರ ಅನ್ನುವಂಥ ಬಾವಿಯ ಗಡ್ಡಿಯ ಮೇಲೆ ಕೂತ್ಕೊಂಡು ಯಾರು ತನ್ನ ನೆನೆಸ್ತಾರೋ ಅವರಿಗೆ ದೀರ್ಘವಾದ
ರುದ್ರದೇವರ ಕೈಗಳು ಬಹಳ ದೊಡ್ಡದು. ತ್ಯಜಶೀಘ್ರ ಮಹಾಬಾಹು ಆಗತಂ ಮುನಿಪುಂಗವ ಅಂತ ಪಾರ್ವತಿದೆ. ಪರಮೇಶ್ವರನ ಬಾಹುಗಳು ಬಹಳ ಉದ್ದ ಇರ್ತಾವ ಮತ್ತು ನೀವು ನೋಡಿದ್ರೆ ಅಂತ ಕೇಳಬಾರ್ದು. ಕೆಲವು ಸಣ್ಣ ಇರ್ತಾವ ಮತ್ತು ನಾಲ್ಕಾಣ ಮುಂದೆ ಮಾಡಿಸಿದ್ರೆ ಕೂಡ ಬಳೆಯಂಗ್ ಒಳಗೆ ಗೊತ್ತಿರ್ತಾವ ಕೆಲವರಿಗೆ. ಹಂಗಿರಲ್ಲ. ಕೈಗಳು ಹಂಗಿದ್ದಾವ ಒಳ್ಳೆವು ಕೈಗಳು. ಅಲ್ಲಿ ಕೂತಿರ್ತಾನಂತೆ, ಕೂತ್ಕೊಂಡು ಹಿಂಗೆ ಕೈ ಕೊಟ್ಟು ಪಾಪ ನಾನು ನೆನೆಸ್ತಾ ಇದ್ಯಾ ಹಿಂಗೆ ಕೈ ಕೊಟ್ಟು ಹಿಂಗೆ ಹೇಳಿದ್ದಾನ. ಒಂದು ಸುಳಾದಿಗಳಲ್ಲಿ ಪಂಪಾ ವಿರೂಪಾಕ್ಷನ ವರ್ಣನೆ ಮಾಡಿದ್ದಾರೆ. ಅಂತ ಪಂಪ ಕ್ಷೇತ್ರದ ಇದೇ ಇದೆ, ಪುರಾಣವೇ ಇದೆ. ಅಲ್ಲಿ ಬಂದರು ಮಹಾನುಭಾವರು ತಿಂದಕ್ಕೆ ಏನೋ ತಮ್ಮ ತಂದೆ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಅಂತ ಪ್ರದೋಷ ಕಾಲದಾಗ ಪಂಪಾ ವಿರೂಪಾಕ್ಷನ ಒಂದು ದರ್ಶನ ಮಾಡಬೇಕು, ಅವನ ಅನುಗ್ರಹ ಪಡಿಬೇಕು, ಸ್ತೋತ್ರ ಮಾಡಬೇಕು. ನಿಜವಾದ ಸಂಕರೋಧಿ ಸಂಕರ, ನಿಜವಾದ ಸುಖವನ್ನು ಕೊಡ್ತಕ್ಕಂಥ ವಿಶೇಷವಾಗಿ ದಾಂಪತ್ಯ ಸುಖ. ಗಂಡ ಹೆಂಡತಿ ಸುಖವಾಗಿರ್ಲಿ, ಸುಮ್ಮನೆ ಜಗಳ ಆಡ್ತಾ ಇರ್ಲಿ, ನನ್ನ ಮಗಳು ಸುಮ್ಮನೆ ನಾನು ಅಡಿ ಬಿಟ್ಟು ಅಂತ ಜಗಳ ಆಡ್ತಿರ್ತಾರೆ ಮಕ್ಕಳು. ಪಾರ್ವತಿ ಪರಮೇಶ್ವರ ವಹಿಸಬೇಕಂತೆ. ಸರಿಯಾದ ಪಾರ್ವತಿ ಪರಮೇಶ್ವರರ ಅನುಗ್ರಹ ಇದ್ದವರಿಗೆ ಯಾವ ಕಾಲದಲ್ಲಿ ಕೂಡ ಆ ದಾಂಪತ್ಯಕ್ಕೆ ಕೊರತೆ ಇರುವುದಿಲ್ಲ. ಎಂತಹ ಕಷ್ಟವು ಬಂದರೂ ಕೂಡ ಅವರು ಪರಿಹಾರ ಮಾಡಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕಂಥ ಪಾಪ ವಿರೂಪಾಕ್ಷನ ಸ್ತೋತ್ರ ಮಾಡ್ತಾರೆ ಈ ಸುಂದರವಾಗಿ. ಪಂಪಾ ತೀರದ ಲಿಂಗ ನೋಡಿ, ವಾದರಾಜರ ಮಾತಾ ಹಿಂಗೇ ಹೇಳ್ತಾರೆ. ಪಂಪಾ ತೀರದ ಲಿಂಗ ಭವಸಿತಾಂಗ, ಪಂಪಾ ತೀರದ ಲಿಂಗ ಸಂಪುಲ್ಲಾಕ್ಷಣ ತೋರೋ ಭಕ್ತ ಕೃಪಾಂಗ, ಪಂಪಾ ತೀರದ ಲಿಂಗ ನೀನೇ ಗತಿಯೆಂದು ನಿಧಾನದಿಂದ ಧ್ಯಾನವ ಮಾಡಲು ದೈನ್ಯದಿಂದ. ಹೆಂಗ ಒಂದು ಧ್ಯಾನ ಮಾಡ್ಬೇಕಾಯ್ತು. ನೀನೇ ಗತಿಯೆಂದು ಗಂಭೀರವಾಗಿರ್ಬೇಕು ಆ ಶಬ್ದನ. ನೀನೇ ಗತಿಯೆಂದು ನಿಧಾನದಿಂದ, ನಿಧಾನದಿಂದ ಧ್ಯಾನ ಅಲ್ಲ, ನೀನೇ ಗತಿಯೆಂದು ನಿಧಾನದಿಂದ ಧ್ಯಾನವ ಮಾಡಲು ದೈನ್ಯದಿಂದ. ನಾಲ್ಕು ಸ್ಥಾಯಿಗಳೊಳಗೆ ಇರಬೇಕು ಸಂಗೀತ ಅಂತಂದ್ರೆ ಮನೋಧರ್ಮ ಸಂಗೀತ. ನೀನೇ ಗತಿಯೆಂದು ನಿಧಾನದಿಂದ ಧ್ಯಾನವ ಮಾಡಲು ಧೈರ್ಯದಿಂದ, ಹೀನ ಪಾಪಗಳು ಕಳೆದುದರಿಂದ ಮಾನಾಭಿಮಾನದೊಡೆಯನೆಯ ಆನಂದ ಪಂಪಾ ತೀರದ ಲಿಂಗ, ಭವಸಿತಾಂಗ ಪಂಪಾ ತೀರದ ಲಿಂಗ. ಗಯ ಚರ್ಮಾಂಬರ ಗಂಗಾಧರ ಪುರವೈರಿ ಧರಿಸಿದೆನು ನಿನ್ನ ಭಕುತಿಯಲಿ. ಗಜ ಚರ್ಮಾಂಬರ ಗಂಗಾಧರ ಪುರವೈರಿ ಧರಿಸಿದೆನು ನಿನ್ನ ಭಕುತಿಯಲಿ. ಕುಜನರೊಳಿಡದೆ ಉತ್ತಮವಾದ ದಾರಿ ನಿಜವಾಗಿ ತೋರಯ್ಯ ದೀನ ರೂಪಕಾರಿ ಪಂಪಾ ತೀರದ ಲಿಂಗ. ಸತ್ತೋಳು ಹೆಂಗಲ್ಲ, ಕುಜನರೊಳಿಡದೆ ಉತ್ತಮವಾದ ದಾರಿ. ಯಾಕಂದ್ರೆ ಪಾಪ ಕರ್ಮಕ್ಕೆ ಮನಸ್ಸೋಲ್ಲದ ಈ ಕಾಲ. ದುಷ್ಟರ ಕೂತ್ಕೊಂಡು ಏನ್ ಮಾತಾಡ್ತಾ ಅಲ್ಲಿಗೆ ಹೋಗ್ಬೇಕನ್ನಿಸ್ತದೆ. ಆಗಲಿ ಎಲ್ಲಿ ಕೂತ್ಕೊಂಡು ಭಗವಂತನ ಚಿಂತೆ ಮಾಡ್ತಾರೆ ಅಲ್ಲಿ ಕೂಡಕ್ಕಾಗಲ್ಲ. ಹರಿದಾಸರ ಬಳಿ ಅರಗಳಿಗೆ ಕುಳಿತರೆ ಸ್ಥಿರವ್ಯಾಧಿ ಎಂದು ಹೇಳುವೆ. ದುರ್ವಾರ್ತೆಗಳು ಕೇಳಲು ಹಸಿ ಕೃಷಿ ಮರೆದು ಆಲಿಸುವೆ. ತರುಣಿ ಮಕ್ಕಳೆಲ್ಲ ಪರಿಪರಿ ಬೈದರೆ ಪರಮ ಹರುಷವನ್ನು ತಾಳುವೆ. ಗುರು ಹಿರಿಯರು ಒಂದು ಉತ್ತರವನ್ನಾಡಲು ಧರಿಸಲಾರದೆ ಮತ್ಸರಿಕನವರೊಳಂತ ಮೊಹಮ್ಮದಾಸ. ಕೆಟ್ಟದ್ದಕ್ಕ ಮನಸ್ಸು ಹೋಗತ್ತೆ. ಆಗ ಅಂತ ಮನೋವ್ಯಾಪ ಆಗಿರ್ತಕ್ಕಂಥ ಸ್ವಾಮಿ ಕುಜನರೊಳಿಡದೆ ಉತ್ತಮವಾದ ದಾರಿ ನಿಜವಾಗಿ ತೋರಯ್ಯ ದೀನ ರೂಪಕಾರಿ ಪಂಪಾ ತೀರದ ಲಿಂಗ. ಹೇಮಗಿರಿಯ ವಾಸ ಈಶನಿರೀಶ ಸೋಮಶೇಖರನೆ ಪಾರ್ವತಿಯ ವಿಲಾಸ. ರಾಮ ಶ್ರೀ ವಿಜಯ ವಿಠಲನೆ ನಿರ್ದೋಷ ಸ್ವಾಮಿಯ ನೆನೆವಂತೆ ಕೊಡು ನನಗೆ ಮನಸ ಪಂಪಾ ತೀರದ ಲಿಂಗ. ಭವಸಿತಾಂಗ ಪಂಪಾ ತೀರದ ಲಿಂಗ. ಸಂಪುಲ್ಲಾಕ್ಷಣ ತೋರೋ ಭಕ್ತ ಕೃಪಾಂಗ ಪಂಪಾ ತೀರದ ಲಿಂಗ.
ಎಷ್ಟು ಅರ್ಥಗರ್ಭಿತವಾಗಿ ಕರದಲ್ಲಿ ವೀಣೆಗೆ ಗಾನವ ಮಾಡುವ ಉರಗಭೂಷಣನು ನೀನೆ. ಸ್ವರದಲ್ಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೆ. ವೈಷ್ಣವ ತಥಾಸಿರುವಂತಹ ವಿಷ್ಣು ಭಕ್ತಿಯನ್ನ ಕೊಡತಕ್ಕಂಥ ಮಹಾನುಭಾವ ಯಾರಿಗೆ? ಪರಮೇಶ್ವರ. ಅಂತ ಪರಮೇಶ್ವರ ಎಷ್ಟು ಕೀರ್ತನೆಗಳಿಂದ ಈತನೀಗ ಪ್ರಣವ ಪಾದ್ಯನು ಎಷ್ಟು ಕೊಂಡಾಡಿದ್ರು ತೀರೋದಿದ್ರಿ ಪರಮೇಶ್ವರನ. ಈತನೀಗ ಪ್ರಣವ ಪಾದ್ಯನು ಭೂತ ಪ್ರೇತ ಪ್ರಮದ ತತಿಗೆ ನಾಥನೇ ಪರಮಗೆ ನಿರುತವಾದನೊಳಗೆ ಹರಿಯ ತೊರುವ ಈತನೀಗ ಪ್ರಣವ ಪಾದ್ಯನು. ಪಂಪ ವಿರೂಪಾಕ್ಷರ ಎಲ್ಲಿ ಕೊಡ್ತಾರೆ ಅವ್ರ ಶಿಕ್ಷಣ ನೋಡಿದೆ. ಹಂಪಿ ಒಳಗೆ ಪಂಪ ವಿರೂಪಾಕ್ಷರ ಗುಡಿ ನೋಡಿರಲ್ಲ, ಹೆಂಗಿರ್ತದೆ ನೋಡ್ರಿ. ಅವನ್ ಸಾಲ ಪಿಕ್ಚರೇಷನ್ ಮನಸ್ಸಿನ ತಂದುಕೊಂಡು ಒಂದು ಸಾರಿ ಆ ಎದುರಿ ಕೂಡ ಹೇಳ್ತಾ ಇದ್ದಾರೆ, ಈತನೀಗ ಪ್ರಣವ ಪಾದ್ಯನು. ನನ್ನ ನೋಡ್ಬೇಡ್ರಿ, ಪಂಪ ಶಿವಲಿಂಗ ನೋಡ್ರಿ. ಭೂತ ಪ್ರೇತ ಪ್ರಮದ ತದಿಗೆ ನಾಥನೆ ಪ್ರಣಮಗೆ ನಿರುತವಾದನೊಳಗೆ ಹರಿಯ ತೋರುವ. ನೋಡ್ರಿ, ವಾದನೊಳಗೆ ಹರಿಯ ತೋರುವ. ಆ ರೀತ ತೋರಿಸೋರು ಯಾರು ಅಂದ್ರೆ ಗೊತ್ತಿರಬೇಕು. ಗುರು ಮನೋನ್ಯಾಮ ಗುರುವೇ ದೈನ್ಯದಿಂದಲೇ ಕರೆಗೆ ಜನಿಸಿ ಕಾಡುವ ರೋಗ ಬೇಗ ಕಳೆಯಲು ಅನುಪಮ ವಿಜಯ ವಿಠಲನ ನಾಮಾಮೃತ ಎನಗೊಳಿಸುವ ಹೇ ಸಾಂಬ ಹೊರತ ಪ್ರತಿಬಿಂಬ ರುದ್ರ ವೀರಭದ್ರ ಅತ್ಯುನ್ನತವರಣ ರೌದ್ರಮೂರ್ತಿ ದಯಾ ಸಮುದ್ರ. ಶಂಭೋ ಸ್ವಯಂಭೋ ಸಂಭವನಂ ವೀರೇಕಾಯೋ ಚಂಪಾರಿ ಅಂಬರಪುರಹರ ಸಾಂಬತ್ರಿ ಅಂಬಕ ಶಂಬರಾರಿ ಗಂಭೀರ ಕರುಣಿ ಶಂಭೋ. ಮರಾಂತಕಂ ಪುರಾಂತಕಂ ಭವಾಂತಕಂ ಮಥಾಂತಕಂ ಗಜಾಂತಕಂ ತಕಾಂತಕಂ ತಮಂತಕಾಂತಕಂ ಭಜಿ. ಶಿವತಾಂಡವ ಮಾಡೋದು ಗೌರಿ ಮರನೆಯಮ್ಮ ಗುಮ್ಮದ ಕೇಳೋ ಚನ್ನ ಹೌರಾಮನೆ ಮತಿಯಿತ್ತು ಸಲಹಬೇಕು. ಹಂಗ ಕೇಳ್ತಾರ ವಿನಯದಿಂದ, ಗಂಭೀರವಾಗಿಯೂ ಕೇಳ್ತಾರ. ಏನು ಮಾಡೋದು ಧರ್ಮ ವಿಜಯದಾಸರ ಕೃತಿಗಳು. ಈತನೀಗ ಪ್ರಣವ ಪಾದ್ಯನು ಭೂತ ಪ್ರೇತ ಪ್ರಮದ ತದಿಗೆ ನಾಥನೆ ಪ್ರಣಮಗೆ ನಿರುತವಾದನೊಳಗೆ ಹರಿಯ ತೋರುವ ಈತನೀಗ ಪ್ರಣವ ಪಾದ್ಯನು. ಗಜದನುಜ ವಿನಾಶನೀತ ಗಜವದನನ ಬೆತ್ತನೀತ ಗಜನ ಸದನೀತ ಪತಂಗಜನ ಗೆದ್ದ ಗಂಭೀರನೀತ. ನೋಡಿ ಶಬ್ದಗಳೆಲ್ಲ ಕೂಡ. ಗಜದನುಜ ವಿನಾಶನೀತ ಗಜವದನನ ಬೆತ್ತನೀತ ಗಜನ ಸದನೀತ ಪತಂಗಜನ ಗೆದ್ದ ಗಂಭೀರನೀತ. ಗಜರಿಪುರಧರ ಮಣನೀತನ ಗಜಮಾರ ಕೊರಿದ ನೀತ ಗಜವರದನ ಭಕ್ತರ ಗಜಮೊ ಗಜಕ್ಕೆ ಸರಿಯಾಗಿ ಪನೀತ. ಈತನೀಗ ಪ್ರಣವ ಪಾದ್ಯನು ಭಸುಮರವಣ ಮಗದ ಕಶ್ಯಪ ಅಸುರ ಗಣಕ್ಕೆ ವರಪನೀತ. ಪಶುಪದನ ಪರಮೇಶ್ವರ ವಿಷವ ಭಂಜನ ಭವ ಶಿವನೀತ. ಭಸುಮರವಣ ಮಗದ ಕಶ್ಯಪ ಅಸುರ ಗಣಕ್ಕೆ ವರಪನೀತ. ಪಶುಪದನ ಪರಮೇಶ್ವರ ವಿಷವ ಭಂಜನ ಭವ ಶಿವನೀತ. ವಿಸಜ ಸಂಭವನಂದನ ನೀತ ಅಸಮ ವೀರ ವೈಷ್ಣವನೀತ. ವಸುಧಿಯೊಳಗೆ ಶರಣ ಜನಕ್ಕೆ ವಶವಾಗಿ ಪಭುಗ್ರೇಸನೀತ. ಈತನೀಗ ಪ್ರಣವ ಪಾದ್ಯನು ಹೇಮಕೂಟ ಶ್ರೀನಿಲಯನೀತ. ನೋಡಿ ಪಂಪ ವಿರೂಪಾಕ್ಷ. ಹೇಮಕೂಟ ಶ್ರೀನಿಲಯನೀತ ವಾಮದೇವ ವಸವ ವಂದ್ಯ ಸೋಮವರ್ಣನೀತ. ಸಕಲ ಕಾಮಿತ ಫಲ ಕೊಡುವ ನೀತ. ಯಾಮ ಯಮಕ್ಕೆ ಮನದಿ ನಿಂದು ಕ್ಷೇಮ ಮಾರ್ಗಕ್ಕೆ ಪ್ರೇರಕ ನೀತ. ನೋಡ್ರಿ, ಎಲ್ಲನೇ ಏನನ್ನ ಆಕ್ಸಿಡೆಂಟ್ಸ್ ಏನನ್ನ ಆಗೋದಿದ್ದರೆ ಏನೋ ಒಂದು ವಿಘ್ನವನ್ನು ತಂದು ಹೋಗಲಿದ್ದಂತೆ ನಮ್ಮ ಕ್ಷೇಮವಾಗಿ ಇಡತಕ್ಕಂಥ ಆಗ್ತಾನೆ. ಹೋಗಿದ್ರೆ ಎಷ್ಟು ವೇಷ ತಿಂತೀರಿ, ಹೋಗಿದ್ರೆ ಏನೋ ಆಗೋದಿರ್ತದೆ, ದೇವರು ವಿಘ್ನ ತರ್ತಾನೆ, ಅದನ್ನ ಕಳ್ಕೊಳ್ಬೇಕು.
ಇಲ್ಲದಾಗ ಹೋದ್ರೆ ದೊಡ್ಡ ಆಕ್ಸಿಡೆಂಟ್ಗಳು. ಯಾಮ ಯಮಕ್ಕೆ ಮನದಿ ನಿಂದು ಕ್ಷೇಮ ಮಾರ್ಗಕ್ಕೆ ಪ್ರೇರಕ ನೀತ. ಏನ್ ಅರ್ಥ ಮಾಡ್ತೀರಿ ಹೇಳ್ರಿ? ಕ್ಷೇಮ ಮಾರ್ಗಕ್ಕೆ ಪ್ರೇರಕ. ಕ್ಷೇಮ ಪದ್ಧತಿ ಎಲ್ಲೋ ಓದ್ತಾ ಇರ್ತೀವಿ, ಆಮೇಲೆ ಗೊತ್ತಾಗ್ತಾರೆ. ಒಂದ್ಸಾರಿ ಹಿಂಗೆ ಆಯ್ತು. ಹೈದರಾಬಾದ್ ಹೋಗಿದ ರಾತ್ರಿ 10 ಅನುಭವ ಹೇಳ್ತಾರೆ ನಿಮ್ಗೆ. ದಾಸ್ತಾಂತ ಅನುಭವ ಇಲ್ಲದ ವ್ಯಕ್ತಿಗಳು ಅಷ್ಟೇ ಯಾಕೆ ಅಂತ ಹೇಳಿ ಅನುಭವ ಅಡಿಗೆ ಮಾಡಿ ಅದಕ್ಕೆ ಅನುಭವಿಗಳು ಒಂದು ಕೂಡಿ ಅಂತ ಹೇಳಿ. ಹೈದರಾಬಾದ್ ರಾತ್ರಿ 10 ಬಸ್ಸಿಗೆ ನಾನು ಹೋಗ್ಬೇಕು. ಎಲ್ಲ ಮನಸ್ಸಿದ್ದ ಆಗಿದೆ. ಎಲ್ಲಿ ಹೋದ್ರು ನಾನು ನಮ್ಮ ಊರಾಗ ನಮ್ಮ ರಾಮದೇವ ಗುಡಿಗೆ ಹೋಗಿ ರಘುಪುರ ಹತ್ರ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಅಲ್ಲಿ ನಮ್ಮ ಗುರುಗಳು ಬಂದಿದ್ರು. ಮರದಸ್ತಿಂದ ಸಮರ್ ಕ್ಯಾಂಪ್ ಇತ್ತು. ಗುರುಗಳೇ ಹಿಂಗ ಹೈದರಾಬಾದ್ ಪ್ರವಾಸದ ನಾಳಿಂದ ನಾವು ಹೋಗ್ಬೇಕು. ಹಂಗ ಏನೋ ನೀನ್ ಇದ್ದಿಂದ ನಾವು ಬಂದೀವಿ, ಯಾಕೆ ಹೋಗ್ತೀಯೋ ಅಂದ್ರೆ ಕುಚ್ಕೊಡು. ಸೀದಾ ಮನೆಗೆ ಬಂದೆ. ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದೆ. 9 ಊಟ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಊಟ ಕೂತೀನಿ, ನೋಡಿ ಯಾಕೋ ಏನೋ ದಾಸರು ಯಾಕೆ ಹೋಗ್ತೀಯೋ ಅಂತಂದ್ರು. ಯಾಕೋ ಮನಸ್ಸಿನಲ್ಲಿ ಏನೋ ತರಹ ಸಿಕ್ಸ್ತ್ ಸೆನ್ಸ್ ಬೇಡ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಏನಾಗಲ್ಲ ಅಂತ ಮಾಡೋದು. ಅಷ್ಟೊಳಗೆ ಬಸ್ ಸ್ಟ್ಯಾಂಡಿಂದ ಫೋನ್ ಬಂತು. ನಾನು ರಾತ್ರಿ ಹೊತ್ತು ಪ್ರಯಾಣ ಮಾಡುವಾಗ ಡ್ರೈವರ್ ಬಗಲಿಗೆ ಒಂದೇ ಸಿಂಗಲ್ ಸೀಟ್ ಇರ್ತದ, ಅದಾದ್ರೆ ಮಳಿಯಲ್ಲಿ ಇರ್ತದ, ಯಾರ ಬಗಲಿಗೆ ತೊಂದರೆಗಳು ಇರೋಲ್ಲ ಅಂತ ಹೇಳಿ ಅದನ್ನ ಪ್ರಿಫರ್ ಮಾಡ್ತೇನೆ. ಆ ಸೀಟು ಆಯ್ತಾ, ಎಲ್ಲ ಬಸ್ ಬಿಡ್ತಾರದ, ಇನ್ನ ನೀವೇನ್ರಿ 5 ನಿಮಿಷದಲ್ಲಿ ಬರ್ತೀರಾ ಇಲ್ಲ ಅಂತ ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಪೊಲೀಸ್ ಎಲ್ಲ ಫೋನ್ ಮಾಡಿದ್ರು. RTC ನಮಗೆ ಇದಿದ್ದಾರೆ ಫ್ಯಾನ್ಗಳು ಫ್ರಿಡ್ಜ್ಗಳೆಲ್ಲ ಇರ್ತಾವ. ಅವರು ಫೋನ್ ಮಾಡಿದ್ರು, ಇಲ್ಲ ಯಾಕೋ ಮನ ಬೇಡ ಅಂತಿದ್ದಾರೆ, ನಾವು ಅರ್ಥ ಇಲ್ಲ, ಅದು ಆ ಸೀಟ್ ಬೇರೆಯವ್ರಿಗೆ ಕೊಡೋಣ. ನೋಡ್ರಿ ಆಯ್ತು, ಮನ ಹಾಕ್ತಿದ್ದೇನು. ಬೆಳಿಗ್ಗೆ ಅವರು ಆ ಕಾರ್ಯಕ್ರಮ ಬಂದ್ರು ರಾಮದೇವರಿಗೆ. సార్ మీరు రాత్రి పోకుండా ఉండేది చాలా మంచిదైంది సార్. ఆ బస్సు బీచ్ పల్లి దగ్గర ఘోరమైన ప్రమాదానికి లోనే ఆ సీటు మీద ఉన్న వ్యక్తి స్పాట్ లేదు సార్. ಅವ್ರು ಬೆಳಿಗ್ಗೆ ಬಂದಿದ್ದಾರೆ ನೋಡಿ ಹೆಂಗ ದೇವರು ಪರಿಹಾರ ಮಾಡ್ತಾರೆ. 2-3 ಕಾಲ ನಮ್ಮ ಇದುವಾಗೆ ನಮಗೆ ನಮ್ಮ ಕುಟುಂಬಕ್ಕೆ ಪರಿಹಾರ ಮಾಡಿದ್ದಾರೆ. ಅದು ಎಷ್ಟು ಚಂದಾಗಿ ನಮಗೆ ಇದೆ ನೋಡ್ರಿ. ಯಾಮ ಯಮಕ್ಕೆ ಮನದಿ ನಿಂದು ಕ್ಷೇಮ ಮಾರ್ಗಕ್ಕೆ ಪ್ರೇರಕ ನೀತ. ರಾಮ ವಿಜಯ ವಿಠಲನಂದ್ರಿ ನಾಮ ನೆನೆಸಿಕೊಂಡಡುವಾತ ಈತನೀಗ ಪ್ರಣವ ಬಾಧ್ಯನು. ಭೂತ ಪ್ರೇತ ಪ್ರಮದ ಪ್ರತಿಗೆ ನಾಥ ನೆನಿಪ ನಮಗೆ ನಿರುತವಾತನೊಳಗೆ ಹರಿಯ ತೋರುವ ಈತನೀಗ ಪ್ರಣವ ಬಾಧ್ಯನು. ಸ್ತೋತ್ರ ಮಾಡಿಸುವುದರೊಳಗೆ ಇವೆಲ್ಲ ಕೂಡ ಈ ರೀತಿ ಸ್ತೋತ್ರ ಮಾಡಿಕೊಂಡು ಅಂಬಿಳವಾಗಿರ್ತಾರೆ. ಹರಿದಾಸರ ಅನುಗ್ರಹ ಆಗೋದು ಕೇವಲ ಅವ್ರು ಯಾವುದೋ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥದಕ್ಕೆ ಮಾತ್ರ ಇಲ್ಲಿ ಹುಟ್ಟಿದ್ರು, ಹಿಂಗೆ ಮಾಡಿದ್ರು ಅಂಬೋದಲ್ಲ. ಅನುಗ್ರಹ ಈ ಚರಂತಿನು ಆಗೋದು ಹೇಳ್ತಾರೆ. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿನು ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಭವಾಭವರ್ಗೋ ಪ್ರಮದೋ ಯದಾ ಭವೇ ಜನಸ್ಯ ತರಚ್ಯುತ ಸತ್ಸಮಾಗಮ ಅಂತ ಮೋಹನದಾಸರ ಅನುಗ್ರಹ ಮಾಡ್ತಾರೆ. ಸಣ್ಣ ಅನಾಥ ಶಿಶು ಅಂತ ಶಿಶುವಿಗೆ ನಿಂತುಕೊಂಡು ಆ ಹರಿದಾಸನನ್ನಾಗಿ ಮಾಡ್ತಾರೆ. ಅದೊಂದು ಚರಿತ್ರೆಗೆ ಭಾರಿ ದೊಡ್ಡದು. ಮತ್ತೊಂದು ಸಾಲ ನಾವು ಬಂದ ಕಾಲಕ್ಕೆ ಆ ಚರಿತ್ರನ ವಿಸ್ತೃತವಾಗಿ ಅನುವಾದ ಮಾಡ್ತೇನೆ. ಅದ ನಂತರ ಈ ಪ್ರಕಾರ ಉಡುಪಿ ಬರ್ತಕ್ಕಂಥ ಬೇರೆ ಸ್ತೋತ್ರವನ್ನೇ ನೋಡೋಣ, ಸ್ತೋತ್ರ ಭಾಗವನ್ನೇ ನೋಡೋಣ. ಬೇರೆ ಇದು ಬೇಡ, ಸಾಧನಾ ಭಾಗ ಪ್ರಮೇಯ ಭಾಗಗಳೇನು ಬೇಡ. ಆ ಉಡುಪಿ ಬರ್ತಾರೆ. ಏನು ವರ್ಣನ, ಕೃಷ್ಣನ ವರ್ಣನ ಮಾಡೋದು ನೋಡಿದ್ರೆ, ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ ಆಡಿಸುವ ವಿಚಿತ್ರ ಮಹಿಮ ಗೋಪಾಲಗ ಈಡುಗಾಣೆನೋ ಎಲ್ಲೆಲ್ಲಿಯವಲ್ಲಿ ನೋಡಿದೆನು ಮನದಣಿಯ ನೋಡಿದೆನು ಮಾತು ನೋಡ್ರಿ. ನಳಿನ ಭವಾದ್ಯರ ಕ್ರೀಡಾ ಮೃಗವನ್ನೇ ಮಾಡಿ ಏನು ಮುಕುಂದವನ ಸ್ತೋತ್ರವಾಗ ತುಳಸೀಕರಣ ಅಂತ ನಿಮ್ಮ ಅದನ್ನ ಚೆನ್ನಾಗಿ ಹೇಳ್ತಾರೆ. ನಳಿನ ಭವ ಅಂದ್ರೆ ನಳಿನ ಭವ ಅಂದ್ರೆ ಬ್ರಹ್ಮದೇವರು, ರುದ್ರಾದಿ ದೇವತೆಗಳು ಇವರೆಲ್ಲ ಕೂಡ ಮನೆಯೊಳಗೆ ಯಾರು ನಾಯಿ ಇದ್ರೆ ಇಲ್ಲ ಅನುಭವ ಇಲ್ಲ, ನಾಯಿ ಇಲ್ಲ, ನಾನೇನ್ ಮಾಡ್ಲಿ
ಈ ಮನ ನಾಯಿನ ಸಾಕಿರ್ತಾರೆ. ಬೆಳಿಗ್ಗೆ ಹೊತ್ತು ನಮ್ಮ ಮನೆ ಹತ್ರ ನೋಡ್ರು ದೊಡ್ಡವರು ಅವರೆಲ್ಲರೂ ಕೂಡ ಒಳ್ಳೆ ಹೈ ಪೊಸಿಷನ್ ಇದ್ದವರು. ಅವ್ರು ಅದೇನು ಇಲ್ಲಿವರೆಗೆ ಹಾಕೊಂಡು ಇಲ್ಲ ಅನ್ಬಾರ್ದು ಅಂತ ನಿಮ್ ಸರಿ ಆಯ್ತಾ. ಅದು ಹಾಕೊಂಡು ಆ ಸಪ್ಪಳಿ ಹಾಕಿ ಆ ನಾಯಿ ಹಿಡ್ಕೊಂಡು ಅದು ಓಡ್ತಾ ಇದ್ರೆ ಅದರಿಂದ ಇವ್ರು ಓಡಿ ಇವ್ರಿಗೆ ಸಾಕಾದ ಅದನ್ನು ಇಳಿದು ನಾನ್ ನೀರು ತುಂಬ್ತಾ ಇರ್ತೀನಿ, ಎಲ್ಲ ಅಕಸ್ಮಾತ್ ನೀರ್ ಚೆಲ್ತಿರ್ತೀನಿ. ನನ್ನಲ್ಲಿ ಇದೇ ಕೆಲಸ ಬೆಳಿಗ್ಗೆ ನೀರ್ ಚೆಲ್ಲಿ ರಂಗೋಲಿ ಹಾಕೋದು ಇದು ಮಾಡ್ತಾ ಅವ್ರು ಆ ನಾಯಿ ಹಿಡ್ಕೊಂಡ್ ಬರ್ತಾರೆ ನೋಡಿ. ನೀರ್ ಕೆಲಸ ಬಿಡ್ತಿತ್ತು ಏನ್ ಸರ್ ಕಸ ಓಡಿಸ್ತಾರೆ ನೀವು ದೇಶದ ಕೂಕಡೆ ಮಾಡ್ಕೊಂಡು ಈ ಪ್ರಕಾರವಾಗಿ ಅದನ್ನು ತಿಳ್ಕೊಂಡು ಬರ್ತಾ ಇದ್ರೆ ಹೆಂಗಿರ್ತದೋ, ಒಂದು ನಾಯಿನ ಹಿಡ್ಕೊಂಡು ಇಲ್ಲ ಕ್ರೀಡಾಮೃಗಗಳನ್ನ ಹಿಡ್ಕೊಂಡು ಬೆಕ್ಕಿನ ಹಿಡ್ಕೊಂಡು ಹೆಂಗ ಆಟ ಆಡ್ತಾರ ಹಂಗ ಬ್ರಹ್ಮಾದಿ ದೇವತೆಗಳನ್ನ ಕ್ರೀಡಾಮೃಗಗಳನ್ನಾಗಿ ಮಾಡಿ ಸಪ್ಪಳಿ ಹಾಕಿ ಹಿಡ್ಕೊಂಡು ನಡೆಸ್ತಾ ಇರ್ತಕ್ಕಂಥ ಸ್ವಾಮಿ ನೀನು ವರ್ಣ ಮಾಡ್ಯಾರ. ಕೇಳಸರು ಯಾರೂ ಮಾಡಿಲ್ಲ ಇಂಥ ವರ್ಣನೆ. ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ ಆಡಿಸುವ ವಿಚಿತ್ರ ಮಹಿಮ ಗೋಪಾಲಗ ಇಡುಗಾಣೆನು ಎಲ್ಲೆಲ್ಲಿಯವರಲ್ಲಿ ನೋಡಿದೆನು. ಅಲ್ಲಿದ್ದ ಘಟಕಾಚಾರ ನರಸಿಂಹದೇವರನ್ನ ಪಾಂಡುರಂಗನ ಹರೇ ವಿಠಲ ಪಾಂಡುರಂಗ ಪರಿಪಾಲಯ ಕಂಸಾರೆ ಏನು ಆ ವಿಠಲನ ಸ್ತೋತ್ರ ಮಾಡೋದು. ವಿಠಲ ವಿಮಲಶೀಲ ಬಾಲಗೋಪಾಲ ದಿಟ್ಟ ಮೂರ್ತಿ ಶ್ರೀಗೋಲ ಅಟ್ಟುವ ಕಳನದೆ ಕುಟ್ಟಿ ಕಳಹಿ ಮತಿ ಗೊಟ್ಟು ಸಲನು ಸೆಗ ಚೆಟ್ಟಿ ಪಂಡರಿ ರಾಯ ವಿಠಲ. ಈ ರೀತಿ ವಿಠಲನ ಸ್ತೋತ್ರ. ಮನಾಗುಡಿ ಕ್ಷೇತ್ರ ಕೃಷ್ಣನ ಮಾತನಾಡೋ ಮನ್ನಾರಿ ಕೃಷ್ಣ ಒಂದು ಏನ ಚರಿತ್ರೆಗಳನ್ನ ನೋಡ್ತಾ ಇದ್ದಾರೆ. ಹಿಂಗ ಮಾಡಿಕೊಂಡು ಹರಿದಾಸರ ಮಣಿದೇವರು ಕರ್ಕೊಂಡ್ಬಂದು ಈ ಬೆಟ್ಟದ ಮೇಲೆ ನಿಲ್ಲಿಸಿರ್ತಕ್ಕಂತಹ ಗುರು ಋಷಿಗಳೇ ಇವರು. ಒಂದ್ ದಿವಸ ರಾತ್ರಿ ಮಲ್ಕೊಂಡಿದ್ದಾರೆ ಅಂತ ವಿಜಯದಾಸರು ಮಲ್ಕೊಂಡಿದ್ದರು. ಒಂದು ಸ್ವಪ್ನ ಬಿತ್ತು. ಏನಂತ, ಎಂದೊಡನಾಡುವೆ ಎಂದರ್ಥಿ ಬಡುವೆ ಎಂದಿಗೆ ತರ್ಕೈಸಿ ಸಂತೋಷ ಪಡುವೆ. ಮಲ್ಕೊಂಡಿದ್ದರೆ ರಾತ್ರಿ ಬೆಳಗ್ಗೆ ಮುಂಜಾನೆ ಸ್ವಪ್ನಗಳು ಒಳ್ಳೆಯದು. ಆ ಒಂದು ಒಳ್ಳೆ ಸಭಾ ಮಂಟಪ, ಆ ಸಭಾ ಮಂಟಪದೊಳಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕೂತ್ಕೊಂಡಿದ್ದಾನೆ. ಆ ಕಡೆ ಈ ಕಡೆ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಕೂಡ ನಡೆದಿದ್ದಾರೆ. ಸಾಕಷ್ಟು ಅಂದನಾದಿಗಳು ನಿಂತ್ಕೊಂಡಿದ್ದಾರೆ, ವಸಿಷ್ಠಾದಿ ಋಷಿಗಳು ನಿಂತುಕೊಂಡಿದ್ದಾರೆ. ತಾರತಮ್ಯಾನುಸಾರವಾಗಿ ದಿಕ್ಪಾಲಕರು, ಗಂಧರ್ವರು, ಯಕ್ಷರು, ಕಿನ್ನರರು ಎಲ್ಲ ಪರಿವಿಷ್ಟಿತರಾಗಿರತಕ್ಕಂಥವರಾಗಿದ್ದಾರೆ. ಆ ಗಂಧರ್ವರು ಗಾನ, ಋಷಿಗಳು ವೇದಕೋಶ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಪರಮಾತ್ಮ ಕೂತ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಸಭಾಕ್ಕೆ ವಿಜಯದಾಸರು ಬಂದಿದ್ದಾರೆ ಸ್ವಪ್ನದಲ್ಲಿ. ಆ ಗೋದಲ್ಲಿ ನಿಂತ್ಕೊಂಡಿದ್ದಾರೆ. ಪರಮಾತ್ಮ ಹಿಂಗ ನೋಡಿದ ಬಾ ಅಂತ ಕರೆಯುತ್ತಾರೆ. ಮತ್ತೆ ಬಹಳ ವಿನಯದಿಂದ ಬರ್ತಾರೆ. ಆಗ ಇವರ ಕೈ ಒಳಗೆ ಏನು ವ್ಯಾಸಕಾಸಿ ಒಳಗೆ ಕೊಟ್ಟಿದ್ದಾರಲ್ಲ ತಂಬೂರ, ಆ ತಂಬೂರ ಆ ದೇವರ ಕೈಯಾಗ ಸ್ವಪ್ನದೊಳಗೆ ಅದರ ಮತ ಕೊಟ್ಟ. ಇಲ್ಲಿ ಎಲ್ಲಿಗೋದ್ರು ಸ್ವಪ್ನ ಕಣ್ಣು ಮುಚ್ಚಿದ್ರು ತಂಬೂರಿ, ಕಣ್ಣು ತೆಗೆದ್ರು ತಂಬೂರಿ. ಆಯ್ತಾ, ಮತ ಕೈಯಾಗಿಟ್ಟ. ಇದನ್ನ ತಗೊಂಡು 43 ಪದಗಳನ್ನು ಮಾಡಿಕೊಂಡು ನನ್ನ ಹತ್ರ ಅಂತ ಹೇಳಿ 43 ಪದಗಳು ಮಾಡೆಂದು ಹೇಳಿದ ಹೇಮಾದ್ರಿ ಶಿಖರಾಗ್ರನ ಕೂಡ ಎಂದೊಡನಾಡುವೆ. ಅವರೇ ಹಾಡ್ತಾರೆ. ಆ 43 ಪದಗಳನ್ನು ಮಾಡಿಕೊಂಡು ಆಗ ಎಲ್ಲಾ ಶಿಕ್ಷೆ ಪ್ರಶಿಕ್ಷಣದಿಂದ ಕೂಡಿಕೊಂಡು ಈ ಬೆಟ್ಟಕ್ಕೆ ಬರ್ತಾರೆ. ಅಷ್ಟು ದೂರದಲ್ಲಿ ಕಾಣತಕ್ಕಂಥ ಬೆಟ್ಟನ ನೋಡ್ತಾರೆ. ಮೊಟ್ಟ ಮೊದಲು ಹೇಳಿ 43 ಪದಗಳನ್ನು ತಂದು ದೇವರಿಗೆ ಒಪ್ಪಿಸ್ತಾರೆ ಅವರು. ನಾವು ದುಡ್ಡು ಒಪ್ಪಿಸ್ತೇವೆ, ಅಷ್ಟೇ ದುಡ್ಡು ದೊಡ್ಡ ಉಂಡೆ ಪರಮಾತ್ಮ ಜ್ಞಾನಿ ಪ್ರಿಯ. 43 ಪದಗಳನ್ನು ನಮ್ಮ ದೇವರಿಗೆ ಸಮರ್ಪಣೆ ಮಾಡಬೇಕು. ಮೊಟ್ಟ ಮೊದಲು ನೋಡಿದೆ ನೋಡಿದೆ ಮೂಡಲಗಿರಿಯ ವಾಸನ ಯಾತ್ರೆಯ ಮಾಡಿದೆ ಮಾಡಿದೆ ಬೆಟ್ಟವ ಕಂಡೆನು ಸೋಪಾನಗಳು ನಿಟ್ಟು ಸುರಿಕ್ಕದೆ ಏರಿದೆ ಕಟ್ಟ ಕಡೆಗಳ ಗೋಪುರ ದ್ವಾರ ದಿಟ್ಟಿಸಿ ಕಣ್ಣಿಲಿ ನೋಡಸಾಗಿದೆ ನೋಡಿದೆ ನೋಡಿದೆ ಅಂತ ಬೆಟ್ಟನ ನೋಡಿದ್ರು. ಸೋಪಾನಗಳನ್ನ ಎಲ್ಲರೂ ಮೆಟ್ಲೋತ್ಸವ ಮಾಡ್ತಾರಾಗ
100 ಮೆಟ್ಲಿಗೆ ಕೂಡ ಎಲ್ಲಾ ಶಿಕ್ಷಣದಿಂದ ಕೂಡಿಕೊಂಡು ಹೋಗಿ 100 ಮೆಟ್ಲಿಗೆ ಕೂತ್ಕೊಂಡು ಅದೊಂದು ಭಾಗದ ಶ್ಲೋಕ ಹೇಳಿ ಒಂದು ಸುಡಾದಿ ಹಾಡು ಹೇಳಿ ಅದಕ್ಕೊಂದು ಮಂಗಳಾರತಿ ಮಾಡಿ ಅಲ್ಲಿಂದ ಮತ್ತೆ ಏರಿ ಹೋಗೋದು. ಈ ಪ್ರಕಾರವಾದ ಘಟ್ಟಕ್ಕೆ ಹೋಗಿ ಅಲ್ಲಿರೋ ಭಾರತೀಶನ ಪಾದವನ್ನು ಕಂಡೆ ಅಂತಾರೆ. ಬೇಡಿ ಪ್ರಾಣಿಯವರು ದರ್ಶನ ಮಾಡ್ತಾರೆ. ಈ ಕಡೆ ತಿರುಗಿ ನೋಡೋಕಾಲ ಮಹಾದ್ವಾರ, ಅದಕ್ಕೊಂದು ದೊಡ್ಡ ನಮಸ್ಕಾರ ಅಲ್ಲಿ ಹಾಕಿರ್ತಕ್ಕಂಥದ್ದಾದ್ರು. ಆ ಮೆಟ್ಲುಗಳು ಹಾಗೆ ಇಳಿದು ಬಂದ್ರು. ಆ ಇಳಿದು ಬಂದು ಇನ್ನೂ 2 ಮೆಟ್ಲು ಇಳಿದ್ರು. ಅಲ್ಲಿ ಬಂದು ಮತ್ತೆ ಯಾವುದಕ್ಕೆ ಈ ಕಡೆ ಆಗ್ನೇಯ ಭಾಗಕ್ಕೆ ಒಂದು ದೊಡ್ಡ ನಮಸ್ಕಾರವನ್ನೆಲ್ಲರೂ ಹಾಕಿದ್ರು. ಆಗ ಪ್ರದಕ್ಷಿಣಾಕಾರವಾಗಿ 4 ಬಾಧ ಬೀದಿಗಳನ್ನು ತಿರುಗಿಕೊಂಡು ಬಂದು ಸ್ವಾಮಿ ಪುಷ್ಕರಣಿ ಸ್ನಾನ. ಆದ ನಂತರ ವರಾಹದೇವರ ದರ್ಶನ ಕಡಬೇಕ. ವರಾಹ ದರ್ಶನಾತ್ಪೂರ್ಣ ಶ್ರೀನಿವಾಸಾನ್ ನವೀನಶ ಅಂತ ಹೇಳ್ತಾರೆ ಪುರಾಣಗಳು. ಯಾವಾಗ ಕೂಡ ವರಾಹದೇವರ ದರ್ಶನ ಇದ್ರೆ ಶ್ರೀನಿವಾಸ ದೇವರ ದರ್ಶನ ಮಾಡಬಾರದು. ಆ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಸೇರಿ ಮೊದಲು ಶ್ರೀನಿವಾಸನ ದರ್ಶನ ಆದ್ಮೇಲೆ ಊಟ. ಯಾವಾಗೂ ಈಗನೋ ಏನಕ್ಕೆ ಹೊತ್ತಾಗಿದ್ರಿ 17 ಬೇರೆ ಹಾಗೆಲ್ಲ ಮಾಡಿದಾಗ ಅಲ್ಲೇ ಹಾಕಿರ್ತಾರೆ. ಹೋಗ್ರಿ ಎಲ್ಲ ಇಲ್ಲೇ ಇಲ್ಲ. ದಾಸರಿಂದ ಹೋದ್ರೆ ದೊಡ್ಡ ಸವಾಸ ಹತ್ತಿರದ ಉಪವಾಸ. ವಿಜಯದಾಸರಿಗಂತೂ ಉಪವಾಸ ದೀಕ್ಷೆಗಳು ಮಾಡೋದ್ರೊಳಗೆ ಪರಮದಿಟ್ಟ. ಅಷ್ಟು ಇಟ್ಟು ಅಲ್ಲ. ಆಯ್ತಾ, ದೇವರ ದರ್ಶನ ಆಗೋವರೆಗೆ ಊಟ ಇಲ್ಲ ಅಂದ್ರು. ಏನ್ ಮಾಡ್ತೀವಿ ಅಂತ ಬಂದ್ರು. ದೇವರೇ ಮಾಡಿದ ದರ್ಶನ ಇಲ್ಲ. ಅಲ್ಲಿ ದೇವರ ದರ್ಶನ ಆಗೋವರೆಗೆ ಊಟ ಇಲ್ಲ ಅಂತ ಬಂದ್ರೆ ಅಲ್ಲಿ ನೋಡೋದು ಬೆಳಿಗ್ಗೆ ಮಂಟಪಗಳಾಗಿ ಕಾದಾಗಿಲ್ಲ ಇಲ್ಲ ಚೌಲ್ಟ್ರಿಗಳಲ್ಲ ಕೂಡ ಆ ಮಂಟಪಗಳಾಗಿದ್ದಾರೆ. ಮರುದಿವಸ ದರ್ಶನಕ್ಕೆ ಹೋದ್ರು. ಮರುದಿವಸ ದರ್ಶನ ಆಗಿಲ್ಲ. 2ನೇ ದಿವಸ 3ನೇ ದಿವಸ ಹೋದ್ರು ದರ್ಶನ ಆಗಿಲ್ಲ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಅಂತ ಹೇಳಿದ್ರು. ಪುಣ್ಯ ಬಂತಂದ ಚರಣ ನೋಡಲು ನಾ ಬಂದಿದ್ದು. ಅದಕ್ಕೆ ಎಷ್ಟು ಅರ್ಥಗರ್ಭಿತವಾದ ಹಾಡುಗಳು ಎಲ್ಲ ಕೂಡ ಹೇಳ್ತಾ ಇದ್ರೆ ಒಂದ್ ದಿವಸ ಎಲ್ಲ ಬೇಕು. ಅಲ್ಲಿಂದ ಈ ಪ್ರಕಾರವಾಗಿ ಹೇಳಿದ್ರೆ 8 ದಿವಸ ಆಯ್ತು ದರ್ಶನ ಆಗಿಲ್ಲ. 9ನೇ ದಿವಸ ದರ್ಶನ ಆಗಲಿಲ್ಲ. ಇನ್ನು 10ನೇ ದಿವಸ ದೇವರು ಬ್ರಹ್ಮರಥದ ಮೇಲೆ ಕೂತ್ಕೊಂಡಿದ್ದಾರೆ. ನೀರಸಮಿ ಶಿಕ್ಷರು ಹೇಳಿದ್ರು, ಸ್ವಾಮಿ ರಥಸ್ಥಿತಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನಮಿದ್ಯತೆ. ಆ ರಥದೊಳಗಿರೋ ದೇವರನ್ನಾದರೂ ನೋಡಿ ಒಂದಿಷ್ಟು ನೀವು ಪಾರಣಿ ಮಾಡ್ರಿ. ಮತ್ತ ನಾಳೆ ಏಕಾಸಿ 2 ಬಂದ್ರು. ಏನ್ ಗೊತ್ತಿಲ್ಲ, 2 ಬರ್ತಿರ್ತಾವ. ಅದಕ್ಕಾಗಿ ಬರ್ರಿ ಕರೆದ್ರೆ ಆ ಮೊದಲು ಬರ್ತೇನೆ ಅಂತಂದ್ರು. ಆದ್ರೆ ಆಮೇಲೆ ಅಂದ್ರು ಯಾವ ಕೂಡ ಹಿಡದ ಹಣಕ್ಕೂ ಒದಗಿಸುವುದೇ ಹರಿಯ ಸಂಕಲ್ಪ. 8 ದಿವಸ ತಿರುಗಿದೆ ನೀನು ಗುಡಿಗೆ. 9ನೇ ದಿವಸ ಬಂದೆ, ದರ್ಶನ ಆಗಲಿಲ್ಲ. ಇನ್ನು ನೀನೇ ನಾನಿದ್ದತ್ರ ಬಂದು ದರ್ಶನ ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ. ಈಗ ಮಾತು ನಿಲ್ಲಿಸಿಕೊಡಬೇಕಲ್ಲ. ಭಕ್ತರ ಮಾತನ್ನು ನಡೆಸೋದೇ ಇವರ ಅಂಧ ವಚನವ ನಿಜಕ್ಕೆ ತಂದು ತೋರ್ಪನು. ಇವರ ಅಂಧ ಮಾತು ನಡೆಸಬೇಕಲ್ಲ. ಅದಕ್ಕೆ ಮೊದಲು ಬರ್ತೇನೆ ಅಂದರು. ಇಲ್ಲ ಅವನಿಗೆ ಮಾತ್ರ ಬರ್ಬೇಕು. ಅತ್ತಲಿ ತಲಿ ಪೋಗಾದಿರು ಎನ್ನತ್ತ ವಿಜಯ ವಿಠಲ ಬರಲಿ ಮನದಿನಿ ಸುಡವರೇ ಮನಸ್ಸಿ ಜನಯ್ಯನ ಚರಣ ನೋಡುವೆ. ದೃಢವಾಗಿ ಕೂತ್ಕೊಂಡ್ರು. ಎಲ್ಲ ಶಿಕ್ಷಕರು ಹೇಳಿದ್ರು, ಸ್ವಾಮಿ ದೇವರು ದರ್ಶನ ಮಾಡ್ರಿ ಅಂದ್ರು. ಈಗ ಆಲೋಚನೆ ಮಾಡಿದ್ರು. ಒಂದು ಕಾಗದ ತಗೊಂಬ ಅಂದ್ರು. ಆ ಕಾಗದ ಏನ್ ದೊಡ್ಡವರು ಕೇಳ್ತಿದ್ದಾರೆ. ಏನೋ ಒಂದು ಕಾಗದ ತಂದ್ಕೊಟ್ಟು ಅದ್ರ ಮೇಲೆ ಒಂದು ಶ್ಲೋಕ ಬರೋದು. ಐಶ್ವರ್ಯವಂ ಪ್ರಸನ್ನಜಾನಜ ನೀಕ್ಷೇಮದಾಗಮಂ ಪರವಾದಿಧೇಯ ಪ್ರಾಪ್ತೆ ಮದದೀನಾಥವ ಸ್ಥಿತಿ. ಐಶ್ವರ್ಯ ಮದದಿಂದ ಕೂಡಿರ್ತಕ್ಕಂಥ ನೀನು ನನ್ನ ಒಂದು ಆಗಮನ ನೀನು ಏನ್ ನೋಡ್ತೇಪ. ಎಲ್ಲ ಶಾವುಕಾರರು ದುಡ್ಡಿದ್ದವರು ಅವ್ರ ಮೇಲೆ ನೀನು ದೃಷ್ಟಿ ಬರೋದು. 10 ದಿವಸ ಉಪವಾಸ ಇದ್ದಿದ್ದೇನೆ. ನನ್ನ ಮೇಲೆ ನೀವು ದೃಷ್ಟಿ ಎಲ್ಲಿ ಬರ್ತದೆ. ಯಾವಾಗ ನನ್ನಂಥವ್ರು ನಿನಗೆ ಬೇಕಾಗ್ತದೆ ಪರವಾದಿಧೇಯ ಪ್ರಾಪ್ತಿ. ಪರವರು ಬಂದು ಇನ್ನು ಶ್ರೀನಿವಾಸ ಅಲ್ಲ, ಹರಿ ಅಲ್ಲ, ಇನ್ನು ಸರ್ವೋತ್ತಮ ಅಲ್ಲ ಅಂತ ಆಗ ನಮ್ಮಂಥವ್ರು ನಿನಗೆ ಬೇಕಾಗ್ತದ ನೋಡೋಣ ಅಂತ ಹೇಳಿ ಆಗ ಅದ್ರ ಮೇಲೆ ಒಂದು ಕಾಗದ ಬರೆದು ಇದನ್ನು ತಗೊಂಡಾಗಿ ರಥದ ಕೆಳಗೆ ಹಾಕಿಲ್ಲ ಅಂತ ಒಂದು ಸಣ್ಣ ಹುಡುಗನಿಗೆ ಕೊಟ್ಟು. ಅಲ್ಲಿ ಹೇಳಬೇಕಾ ರಥ ಹೆಂಗೆ ನೋಡಿ ಸಣ್ಣದಾಗಿ ಹೇಳಬೇಕು. ಎಷ್ಟು ದೊಡ್ಡ ರಥ, ಏನ್ ಬ್ರಹ್ಮ ರಥ, ಆಕಾಶಕಾವ. ಆ ರಥ ಇವತ್ತಿಗೂ ಇರೋದು ಬೇರೆ ಏನ್ ಚೇಂಜಿಂಗ್ ಆಗಿಲ್ಲ. ಬೇರೆ ಗಾಲಿಗಳೇ ಇರ್ತದೆ ನಮಗಿಂತ ಹೆಚ್ಚಾಗಿ. ಅಂಥ ದೊಡ್ಡ ರಥ. ಮುಂದೆ ಜನಗಳು ಏನು, ಆ ಸರಪಳಿಗಳು ಆಕೆ ಎಷ್ಟು ದಪ್ಪ ಇರ್ತದೆ. ಪೂರ್ವ ಮಾಡವಿ ರಥ ಬಂದ್ರೆ ಪಶ್ಚಿಮ ಮಾಡವಿವರೆಗೆ ಮುಂದೆ ಜನಗಳು ಇರ್ತಕ್ಕಂಥವ್ರದ ಆನೆಗಳೇನು, ಕುದುರೆಗಳೇನು, ಅಲ್ಲಿ ಯಾವ್ದು ಬ್ರಹ್ಮ ರಥ ಏನು, ಮುಂದೊಂದು ಸಣ್ಣ ರಥ ಹೋಗಿರ್ತದೆ ನೋಡ್ರಿ ಅದೇನು, ಮಂಗಳವಾದ್ಯಗಳೇನು, ಆಳ್ವಾರಗಳೇನು, ಅದರ ನಂತರ ಭಜನಾವಳಿಗಳೇನು, ಇನ್ನವರು ಶ್ರೀನಿವಾಸ ಏನು, ಹರೇ ಶ್ರೀನಿವಾಸ ಏನು ನೋಡ್ರಿ. ಇವರೆಲ್ಲರೂ ಇರ್ತಾರೆ. ಎಷ್ಟು ಜನ, ಏನ್ ಗತಿ, ಎಷ್ಟು ಇದು ಅದ್ರೊಳಗೆ ತಗೊಂಡ ಅಷ್ಟೇ ಕಾಲ ತಗೊಂಡಾಗ ಅವ್ರಿಗೆ ರಥದ ಕಾಲ ಹಾಕಿಬಾರ್ದು. ಹೆಂಗ್ ಬರ್ತೇವೆ ಬಂದರು ನೋಡ್ರಿ. ಬಿಟ್ಟವರ ಗೋಪಾಸದಿಂದಲೇ ಕಟ್ಟುವ ಬಹು ಶಿಕ್ಷೇಕ್ತನಂದರಿತವ ಸದ್ಭಕ್ತಿ ಪಾಸದಲ್ಲಿ ಕಟ್ಟು ಬಿಡಿಸುವ ಶಿಕ್ಷೆ ನವನಿವನಲ್ಲ ಪರಮಾತ್ಮ. ಹೆಂಗ್ ಬರ್ತು ಬಾ ಅಂತ ಹೇಳದ ಕಾರಕ ಹಾಕಿ ಎಳೆದ್ರು ರಥ. ಏನ್ ಮಾಡಿದ್ರೆ ಏನೋ ದೊಡ್ಡ ಮದ್ದು ಗಿದ್ದು ಗಾಲಿಗೆ ಅಟದಿದ್ರೆ ಹೆಂಗಿರ್ತದೆ ನೋಡ್ರಿ. ಆ ರೀತಿಯ ಮುಂದೆ ಬಂದೇ ಇಲ್ಲ. ಎಷ್ಟು ಎಳಿತಾರ ಬಂದೇ ಇಲ್ಲ. ಅಯ್ಯಯ್ಯೋ ಇದೇನಿದು
ಎಲ್ಲರಿಗೂ ಹೇಳಿದ್ರಪ್ಪ ಸ್ವಲ್ಪ ಭಜನೆ ಮಾಡೋದು ನಿಂದಿರಿಸಿರೋ ಬಂದು ಹೇಳಿದ್ರು. ಮಂಗಳವಾದ್ಯದವರು ನಾದಸ್ಥರು ಅವರು ಬಂದು ಹೇಳಿದ್ರು, ಆನೆಗಳನ್ನ ಕಟ್ಟಿ ಇಳಿಸಿದ್ರು. ಏನ್ ಮಾಡಿದ್ರು ರಥ ಮುಂದಕ್ಕೆ ಬರ್ತಾನೆ ಇಲ್ಲ. ಏನ್ ಮಾಡ್ಬೇಕು? ಆಯ್ತು, ಕೊನೆಗೆ ಮಹಂತ್ರ ಬಂದು ಯಾರೇನೋ ಹರಿಕಿದ್ರು, ಏನೋ ದೇವ್ರ ಮುಂದೆ ಬರೋಲ್ಲ, ಏನ ಹರಿಕಿದ್ರೆ ಸಲ್ಲಿಸರಿ ದೇವ್ರ ಮುಂದೆ ಬರ್ತಾನೆ ಅಂತ ಹೇಳಿ ಮಂಗಳಾಟ ಮಾಡ್ತಾರೆ. ಕೊನೆಗೆ ಬಹಳ ಹೊತ್ತು ಮೇಲೆ ಒಂದು ಹುಡುಗನ ಮೇಲೆ ದೇವರ ಆವೇಶನಾಗಿ ಪರಾಣಗಳು ಇದೇ ದಾಸರು ಅಂತ ಹೇಳಿ ನನ್ನ ಪರಮ ಭಕ್ತರಿದ್ದಾರೆ. ನನ್ನ ಮುಂದೆ ಏನು ಈ ವೈಭವ ಇದೆ, ಈ ನಾದಸ್ವರ ಮಂಗಳವಾದ್ಯ ಏನು ಭಜನಾ ಮಂಡಳಿಗಳು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಹೋಗಿ ಅವ್ರ ಮಹಾವೈಭವದಿಂದ ಕರ್ಕೊಂಡು ನನ್ನ ಮುಂದೆ ಬಂದ್ರೆ ನಾನು ಮುಂದೆ ಬರ್ತೀನಿ. ನೋಡ್ರಿ, ಅವ್ರಿಗೆ ಹೇಳಿದ್ರೆ ನಾವು ಯಾಕೆ ಹೇಳಿದ ಪರಮಾತ್ಮ ಅಂದ್ರೆ ಅವರಷ್ಟು 9 ದಿವಸ ಉಪವಾಸ ಇದ್ದೀವಿ. ಸ್ವಲ್ಪ ಆಲೋಚನೆ ಮಾಡಿ, ಉಪವಾಸದಿಂದೇ ಸಿದ್ಧಿ ಆಗೋದು. ಯಾವುದು ಪರಮಾತ್ಮಗೆ ಅದರ ವೈಷ್ಣವರಿಗೆ ವಿಷ್ಣು ಅನುಗ್ರಹಕ್ಕೆ ಯಾವುದೇ ಪ್ರಧಾನವಾಗಿದ್ದು ಉಪವಾಸ ದೀಕ್ಷಾ. ಹನುಮಂತ ದೇವರ ಉಪವಾಸ ದೀಕ್ಷೆ ಮಾಡಿ ಸೀತಾದೇವಿಯಿಂದ ಆ ಒಂದು ಚೂಡಾವಣೆಯನ್ನು ಪಡೆದು ಪರಮಾತ್ಮನ ಸಮರ್ಪಣೆ ಆಮೇಲೆ ಪಾಲನೆ ಮಾಡ್ತಾರೆ. ಆ ಕಾರಣ ಆ ರೀತಿಯಾಗಿ ಆ ಉಪವಾಸ ದೀಕ್ಷಾ ಅಂತ ನೋಡಿ ಬಂದ್ರು. ಎಲ್ಲ ಯಾರು ನೀವು ವಿಜಯರಾಯರು ಬಂದ್ರು, ಬೇಡ ತಾಳ ಎಲ್ಲ ಹೊಂದಿದ್ರು, ಹೇಳಿದ್ರು ಬರ್ರಿ ಅಂತ. ನೀವೇನ್ ಚಿಂತೆ ಮಾಡಿ ಕೂಡ್ರಿ, ಶ್ರೀನಿವಾಸನೇ ಬಂದು ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನೋಡ್ರಿ ಹೆಂಗದ ಇವರ ಅಂದ ವಚನವಾನ್ ಇದಕ್ಕೆ ತಂದು ತೋರ್ಕೊಂಡು ಇನ್ನ ಮೇಳ ತಾಳ ಎಲ್ಲ ಬಂದು ಬರ್ರಿ ಶ್ರೀನಿವಾಸ ಕರೀತಾ ಇದ್ದಾನೆ ಅಂತಂದ್ರೆ ಆಗೆಲ್ಲಾ ಮೇಳ ತಾಳಗಳಿಂದ ಇವರು ಮಹಾವೈಭವದಿಂದ ಹೋಗ್ತಾರೆ. ಯಾರಿಗೆ ಹೇಳಿದ್ರಿ ಇದು ಏನ್ ಕಟ್ಟಿ ಆಗ ಹೋಗಿ ಆ ರಥದಲ್ಲಿ ಇರ್ತಕ್ಕಂಥ ಸ್ವಾಮಿಯನ್ನು ನೋಡಿ, ದಕ್ಷ ಕಮಾಲಕ್ಷ ರಾಕ್ಷಸ ಕುಲ ಶಿಕ್ಷ ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ ಮೋಕ್ಷದಾಯಕ ಪಾಂಡವ ಪಕ್ಷ ಅಕ್ಷಯವಂತ ಸೂಕ್ಷ್ಮಭರದರ ಅಧ್ಯಕ್ಷ ಪ್ರತ್ಯಕ್ಷದ ದೈವ ಅಕ್ಷರನಾದರ ತಕ್ಷಣ ದಲಿತನ ಅಕ್ಷರ ಪುರುಷ ಗೋವಿಂದ ಅಂತ ಕರೀತಾರೆ. ಏನು ಸುಲಭವಾಗಿ ಏನು ಸಣ್ಣ ಮಕ್ಕಳು ಒಂದು ಬಂಡಿ ಇಟ್ಕೊಂಡು ಎಳೆದ್ರೆ ಬರ್ತದ್ದು ನೋಡ್ರಿ, ಆ ರೀತಿ ಬಂದ್ಬಿಟ್ಟದೆ. ಇವರು ಹಾಡು ಪೂರ್ತಿ ಆಗೋದ್ರೊಳಗ 4 ಬೀದಿ ತೀರಿಕೊಂಡು ಬಂದುಬಿಟ್ಟ ದೇವರು. ತವತಾರದ ಹರಿಯೇ ಘನ ಸಿರಿಯೇ ಮಹತೋಬರನು ಹೀಗೆ ಕರೆಯೇ. ನೋಡ್ರಿ ಭಕ್ತಿ ನೋಡ್ರಿ. ಭೃತರ ಸಂಗಡ ಓಡಾಡುವ ದೊರೆಯೇ ಎನ್ನತೀಲಿ ಆಡುವ ಮರಿಯೇ ಚಿತ್ತದೊಲಗನ ವಿಜಯ ವಿಠಲರೆಯತ್ತ ನೋಡಲು ನಿನಗೆ ಸರಿಯೇ ಅತ್ತಿತ್ತ ಹೋಗದೆ ಇತ್ತ ಬಾಲಯ್ಯ ಎನ್ನತೀಲಿ ವೆಂಕಟ ದೊರೆಯೇ ಬಾಬಾ ಕರೀತಾರೆ ದೇವರನ್ನ. ಅಂದ್ಬಿಟ್ಟ ಶಾಸ್ತ್ರಾಕ್ಕೆ ಬಂದ ಆರತಿ ಮಾಡಿದ್ರು, ದೇವರು ಇಳಿಸ್ಕೊಂಡ್ರು. ಏನು ಮುಂದೆ ಹೇಳಿ, ನಾ ಮುಂದೆ ರಂಗ ನೀ ಅನ್ನ ಹಿಂದೆ ಅಂತಾರೆ. ಹೇಳ್ತಾರೆ, ಅನಾಥನು ನಾನು ಎನಗೆ ಬಂದು ನೀನು, ಹೀನನು ನಾನು ದಯವಂತ ನೀನು, ಜ್ಞಾನಮಂತ್ರನು ನೀನು ಧ್ಯಾನಿಸುವೆನು ನಾನು, ಜ್ಞಾನಿ ಗಮ್ಯನು ನೀನು ಅಜ್ಞಾನಿ ನಾನು, ಸುರತರುವು ನೀನು ಹಲವ ಬಯಸುವೆ ನಾನು, ಸುರಧೇನು ನೀನು ಕರೆದುಂಗೆ ನಾನು, ವರ ಚಿಂತಾಮಣಿ ನೀನು ಪರಿಚಿಂತಿಸುವೆ ನಾನು, ಶರಧಿಸಿಲನು ನೀನು ತರಳನು ನಾನು, ನಾ ಮುಂದೆ ರಂಗ ನೀ ನನ್ನ ಹಿಂದೆ ಹೇಳ್ತಾರೆ. ಹಾಗೆ ದೇವರು ಹಿಂದೆ ಬರ್ತಾ ಇದ್ರೆ ಏನು ಮಹಾದ್ವಾರದೊಳಗಿಂದ ವೈಭವ ಹೇಳಬೇಕಾ, ಎಲ್ಲರೂ ಜೈಲಿ ಪರಕಾರಗಳನ್ನು ಹೇಳ್ತಾ ಇದ್ರು. ಅವಾಗ ಕರ್ಕೊಂಡು ಹೋದರು. ಆ ಧ್ವಜಸ್ತಂಭ ಪ್ರದಕ್ಷಿಣೆ ಮಾಡಿದರು. ಅಲ್ಲಿಂದ ಒಳಗೆ ಹೋಗಿ ಆ ಎಡಕ್ಕೆ ಹೋಗಿ ಆ ಬೆಳ್ಳಿ ಬಾಗಿಲೊಳಗಿಂದ ಹಂಗ ಹೋಗಿ ಆ ಯಾವ್ದು ಇದನ್ನ ನೋಡಿದ್ರು. ಆ ವರದರಾಜ ಸ್ವಾಮಿಯಿಂದ ಹಂಗ ಹೋಗಿ ಆ ಬಂಗಾರದ ಗೋಪುರವನ್ನು ನೋಡಿ ನಮಸ್ಕಾರ ಮಾಡಿದರು. ಮಾಡಿ ಒಳಗೆ ಹೋದ್ರು. ಒಳಗೆ ಕರ್ಕೊಂಡು ಹೋದ್ರು. ಆ 7 ಬಾಗಿಲುಗಳೆಲ್ಲ ಕೂಡ ಈಗ 2 ಬಾಗಿಲು ದಾಟಿದ್ರೆ 5 ಬಾಗಿಲುಗಳು ದಾಟ್ಕೊಂಡು ಒಳಗೆ ದೇವರ ಮುಂದೆ ನಿಲ್ಲಿಸಿಬಿಟ್ರು. ಏನು ಸೌಂದರ್ಯ, ಏನು ಗತಿ. ನಕೃತಂ ದೇವಸಂಗೈಶ್ಚ ನಕೃತಂ ವಿಶ್ವಕರ್ಮ ಸ್ವೇಚ್ಛೆಯ ಕ್ರೀಡತೆ ವಿರಾಜಿತ. ಏನು ನೋಡ್ಬೇಕು, ಮನ್ಮಥ ಜನಕನಾಗಿರ್ತಕ್ಕಂಥ ಸೌಂದರ್ಯ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ನೋಡ್ಲಿಕ್ಕೆ. ಸೌಂದರ್ಯ ಪುರುಷ ಕಣ್ತೆರೆದು ನೋಡಿದೆನು ಎಂದೆನ್ನ ಜನ್ಮ ಸಫಲ. ನನ್ನ
ಜನ್ಮದ ಸಫಲವಾಯಿತು. ಅದ್ರೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ ಅಂತ ಯಾರು ಆ ಶ್ರೀನಿವಾಸ ದೇವರು ನಿಂತ್ಕೊಂಡು ವಿಜಯದಾಸರು 43 ಪದಗಳಲ್ಲಿ ಒಪ್ಪಿಸ್ತಾರೆ. ನೀವು ಕಲ್ಯಾಣಾಂತದ ಗಾತ್ರ ಹೇಳಕ್ಕಾಗಲ್ಲ. ಕಲ್ಯಾಣಾಂತದ ತ್ರಯಾಕ ಅರ್ಥಪ್ರದಾಯ ಶ್ರೀಮದ್ ವೇಂಕಟನಾಥ ಶ್ರೀನಿವಾಸ ಅಂತ ದೊಡ್ಡಿರ್ತಾರೆ. ಆ 43 ಪದಗಳು ದೇವರ ಮೇಲೆ ನಿಂತುಕೊಂಡು ಒಪ್ಪಿಸ್ತಾರೆ. ಏನು ಭಕ್ತಿ, ಏನು ಆ ಕಾಲ ಮೇಲೆ ದೇವರಿಗೆ ಆರತಿ ಅದೆಲ್ಲ ಕಪ್ಪು ಎಲ್ಲ ಮಾಡ್ತಾರೆ. ಆ ಆರತಿ ಹೇಳ್ರಿ ಅಂತಾರೆ. ಅಲ್ಲಿ ನೋಡ್ರಿ, ತನ್ನ ನೋಡುವೆನೆಂದು 300 ಉದರವಂದು ತನ್ನ ಕುಡಿಯ ಪೊಕ್ಕ ಜನರಿಗೆಲ್ಲ ಪೊನ್ನು ಹಣ ಕಸಕೊಂಡು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಹೊಡೆಸುವ ಅನ್ಯಾಯಕಾರಿಗೆ ಮಂಗಳ ನೋಡ್ರಿ ಸ್ನೇಹೋ ಭಕ್ತಿ. ಈ ಪ್ರಕಾರವಾಗಿ ಹೇಳಿ ದೇವರ ಅನುಗ್ರಹವನ್ನು ಪಡೆದು ಭಕ್ತಾಗ ಬಂದುಬಿಟ್ಟು ಅಲ್ಲಿಂದ ಹೀಗೆ ಸುತ್ತ ಹಾಕೊಂಡು ಬಂದು ಅಭಿಮಾನ ವೆಂಕಟೇಶ್ವರ ಕೂತ್ಕೊಂತಾರೆ. ಅಲ್ಲೆಲ್ಲ ಕೂತ್ಕೊಂಡು ಆಗ ಮತ್ತ ಅಲ್ಲಿ ವೆಂಕಟಾಚಲ ಮಹಾತ್ಮನನ್ನು ಹೇಳ್ತಾರೆ. ಏಕಾದಶ ಪುರಾಣ ಅಂತ 11 ವೇದವ್ಯಾಸರು ಮಾಡಿರ್ತಕ್ಕಂಥ 15 ಪುರಾಣದೊಳಗೆ 11 ಪುರಾಣದೊಳಗೆ ವೆಂಕಟಾಚಲ ಮಹತ್ವ ಬರ್ತದೆ. ಅವೆಲ್ಲ ಅಂತೂ ಹೇಳಲಿಕ್ಕಿಲ್ಲ ಆಗ್ತದೆ. ಅದೆಲ್ಲವನ್ನು ಕೂಡ ಮಹಾನುಭಾವರು ಒಂದೇ ಒಂದು ಹಾಡಿ ಮಾಡಿಬಿಡ್ತಾರೆ ವೆಂಕಟಾಚಲ ಮಹಾತ್ಮ. ಅದನ್ನು ಒಪ್ಪಿಸ್ತಾರೆ. ಆ ಹೇಳಿದ್ರೆ ವೆಂಕಟಾಚಲ ಮಹಾತ್ಮ ಹೇಳಿರ್ತಾರೆ. ದೇವರ ವರ್ಣನ, ಬೆಟ್ಟದ ವರ್ಣನ, ಆ ದೇವರ ಒಂದು ಸ್ವರೂಪ ಎಷ್ಟು ಚೆಂದ ವರ್ಣನ ಮಾಡ್ತಾರೆ. ಅಪಾರ ಮಹಿಮಾ ಆಪತ್ಪಂದು ಆಪನ್ನರ ಪಾಲಿಪ ವ್ಯಾಪಾರ ನಿನಗಲ್ಲದೆ ಮತ್ತೊಂದು ಕಾಣೆನು ಜಗದಿ ಭೂಪನೆ ಪೂರ್ಣ ಗುಣಗಣ ಸಿಂಧೋ ಸ್ವಾಮಿಯೇ ನನಗೆಂದು ಪಾಪದ ಪರ್ವತ ಲೇಪವಾಗದಂತಿ ಪರಿಪಾಲಿಸು ಶ್ರೀಪತಿ ಅಂಜನಗಿರಿರಾಜ ಚಿತ್ತ. ಕಲಿಯುಗದೊಳಗಿ ಪರ್ವತಕ್ಕೆ ಎಲ್ಲಿ ಸರಿ ಕಾಣೆನು ಎಂದು ನೆಲೆಸಿದೆ ನೀನೇ ಈ ಸ್ಥಳದಲ್ಲಿ. ವೈಕುಂಠಕ್ಕಿಂತ ಬೆಲೆಯು ಬೆಕ್ಕಳವೆಂದು ನೀ ಬಲ್ಲಿ. ಆದ ಕಾರಣ ಇಲ್ಲಿ ಜಲಜ ಭವಾದ್ಯರು ಒಲಿದೊಲಿದೊಲಿಯುದ ತಲೆದೂರೆಯ ಪಡೆದೆ ಕಂಸನಗಿರಿರಾಜ ಚಿತ್ತ. ತರುಜಾತಿ ಮೃಗ ಪಕ್ಷಿಗಳ ಆಕಾರ ಮೊದಲಾದ ರೂಪದಿ ಸುರರು ಕಿನ್ನರರು ತಮ್ಮ ಪರಿವಾರ ಒಡಗೂಡಿ ನಿನ್ನ ಚರಣಾರಾಧನೆ ಮಾಡಿದ ವಿಸ್ತಾರ. ಈ ಬಗೆ ಸಂಗಾರ ದೊರೆತ ಠೀವಿಗೆ ಧರಣಿ ಮಂಡಲದಿ ಸರಿಗಾಯೋ ಹೇ ತಿರುಪತಿ ವೆಂಕಟಗಿರಿರಾಜ ಚಿತ್ತ. 14 ಲೋಕದ ಭಾಗ್ಯಗಳೆಲ್ಲ ಅಮರಪದಿಗೆ ಕೊಟ್ಟ ವಿಧವೆಲ್ಲ ಪ್ರತ್ಯಕ್ಷವು ಕುಸಿಯಲ್ಲ. ನಾನವರ ನೋಡೆಯ ಮಾಧವನು ನೀನೇ ಬಲ್ಲೆಲ್ಲ ಎನ್ನ ಯೋಗ್ಯತೆಯ ಹದುಳಮೇನಿಹುದು ಒಡಗೂಡಿಸದರೆ ಒದಗಿ ಪಾಲಿಸೋ ವಸುಮತಿಧರ ಪಣಿಗಿರಿರಾಜ ಚಿತ್ತ. ಸುವರ್ಣ ಮುಖರೀತೀರ ನಿವಾಸ ನವರಾತ್ರಿಯಲ್ಲಿ ಯಾವ ಬ್ರಹ್ಮೋತ್ಸವ ನೋಡಲು ಶ್ರೀಶ. ಸಂಪದವಾನೀತು ಕೊರೆವಾನು ಕಲುಷದ ಭಯ ಬರಲೀಸ. ಶ್ರೀ ಶ್ರೀನಿವಾಸ ಶ್ರೀವರ ಭೂಧರ ವಿಜಯ ವಿಠಲ ಪರಾವರೀಶ ಭೂದೇವರ ವರದ ಗಿರಿರಾಜ ಚಿತ್ತ. ಜಿಯಾ ನಿನ್ನ ಪಾದಕ್ಕೆ ಎರಗಿ ಅತಿಸುತ್ತಲೆ ಮುಗಿವೇನು ಕೈಯ. ನೆರಳ ಬಿದವನನು ಎರಗು ಮಾಡಲು ನಿನಗೊಳಿತೇನಯ್ಯ. ಪಿಡಿಬೇಗನೆ ಕೈಯ ಕರುಣಿಗಳ ರಸನೆ ಕಾಮಿತ ಫಲನೆ ಕರಿರಾಜನ ಭೀಕರ ಭಯಕರ ವೆಂಕಟಗಿರಿರಾಜ ಚಿತ್ತ. ಲಡ್ಡು ಹೊಳಿ ತಂತಾಡಕ್ ಹೋದ್ರಪ್ಪ. ನನಗಂತೂ ಬೇಕು ನೋಡ್ರಿ.
ನೀವು ದರ್ಶನ ಮಾಡಿ 43 ಪದಗಳನ್ನು ಇದು ಮಾಡಿ ಎಲ್ಲ ದಯವಿಟ್ಟು ಭಕ್ತಿ ಸಂಬಂಧವಾಗಿ ಸಾಧನಾ ಭಾಗ ಪ್ರಮೇಯ ಭಾಗಗಳು ಹೇಳಿರ್ತಕ್ಕಂಥ ಮಾತುಗಳು ಅದ್ಭುತವಾಗಿದೆ. ಶರೀರಕ್ಕೆ ಏನ ಕ್ಷೀರಸಾಗರ ಮಥನದೊಳಗೆ ಬಂದ ಅಮೃತ ಕೊಡೋದ್ರೆ ಏನಾಗುತ್ತದೋ ಆ ಆನಂದ, ಆ ಅರಿಷ್ಟ ನಿವೃತ್ತಿ, ಇಷ್ಟಾರ್ಥ, ಶರೀರಕ್ಕೆ ಬೇಕಾದಂತ ಒಳ್ಳೆ ರಸಾಯನ ಶಕ್ತಿ, ಸಂಜೀವನಾದಿ ಔಷಧದ ಶಕ್ತಿ ಕೊಡ್ತಕ್ಕಂಥ ಧೈರ್ಯವನ್ನು ತುಂಬತಕ್ಕಂಥದ್ದಾಗುತ್ತೆ. ಮನುಷ್ಯ ಏನು ಕಷ್ಟಗಳು ಬಂದರೂ ಕೂಡ ಬೆಟ್ಟ ಮೈ ಮೇಲೆ ಬಿದ್ದರೂ ಕೂಡ ಹರಿಸುವಂತ ಶಕ್ತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆಗಲಿ ಏನು ನಿರಾಶ, ನಿಸ್ಪೃಹದಿಂದ, ಅಶಾಂತಿಯಿಂದ ಪ್ರಾಣ ಕಳ್ಕೊಳ್ಬೇಕು ಅಂತ ಭಾವನೆ ಮಾಡಿದವನಿಗೆ, ಶರೀರದ ಮೇಲೆ ವಿರಕ್ತಿ ಬಂದವನಿಗೆ ಮತ್ತ ಅನುರಾಗ ಹುಟ್ಟುವಂತೆ ಮಾಡ್ತಕ್ಕಂಥವರಾಗಿ ಪರಮಾತ್ಮ ಅಲ್ಲಿ ಆ ಅನುರಾಗವನ್ನು ಬೆಳೆಸ್ತಕ್ಕಂಥವರಾಗ್ತಾರೆ ಮಹಾನುಭಾವರು. ಯಾಕೆ ಜೀವನವೇ ನೀ ಶ್ರೀಕಾಂತನನ್ನು ಮರೆವಿ, ವಿವೇಕವೇ ನೀನಾಗಿದು. ಎಷ್ಟು ಬೀಟೊಳಗೆ ಮಾಡ್ತಾರೆ ಜಯವಂತಿ ರಾಗ. ಯಾಕೆ ಜೀವನವೇ ನೀ ಶ್ರೀಕಾಂತನನ್ನು ಮರೆವಿ, ವಿವೇಕವೇ ನೀನಾಗಿದು. ಜೋಗಿಯಿಂದಲೇ ಹರಿಯೋ ಸಾಕುವ ಶ್ರೀಹರಿಯೋ, ಬೇಕಾದವರ ನೀವ ಭಕ್ತವತ್ಸಲ ಹರಿಯ. ಯಾಕೆ ಜೀವನವೇ ನೀ ಶ್ರೀಕಾಂತನನ್ನು ಮರೆವಿ, ವಿವೇಕವೇ ನೀನಾಗಿದು. ಆ ಮಾತುಗಳಿಂದ ಮನುಷ್ಯನಿಗೆ ಧೈರ್ಯವನ್ನು ಕೊಟ್ಟು, ಒಂದು ಸಂಸ್ಕಾರವನ್ನು ಕೊಟ್ಟು, ನಿಜವಾದ ಮನುಷ್ಯನನ್ನಾಗಿ ಚಿತ್ರಣ ಮಾಡ್ತಕ್ಕಂಥ ಒಂದು ಕಲ್ಲನ್ನು ಒಬ್ಬ ಒಳ್ಳೆ ಶಿಲ್ಪಿ ತಗೊಂಡು ಅದನ್ನು ಯಾವ ರೀತಿ ಒಳ್ಳೆ ಸುಂದರವಾದ ಆಕಾರವನ್ನು ಮಾಡ್ತಾನೋ ಆ ರೀತಿಯಾಗಿ ಮನುಷ್ಯನಿಗೆ ಒಳ್ಳೆ ಸಂಸ್ಕಾರಯುತವಾದಂತಹ ಶಿಲ್ಪವನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇಡೀ ಸಾಹಿತ್ಯಕ್ಕೆ ಇರತಕ್ಕಂಥದ್ದಾಗಿದೆ. ಆ ದೃಷ್ಟಿಯಿಂದ ನೋಡ್ಬೇಕು. ಹೇಳ್ತೇನೆ, ನಾನೊಬ್ಬ ತೆಲುಗು ಮನುಷ್ಯ, ಕನ್ನಡಿಗರು ನೀವು, ತೆಲುಗಿನವ ನಾನೇನಾದ್ರು ಬಗ್ಗೆ ಹೇಳಲಾರೆ ಅಂತ ಉಪಾಸನೆ ಮಾಡೋದು ಕಲಿಯೋದು ಮುಖ್ಯ ಅಲ್ಲ, ಎಷ್ಟು ಹಾಡ್ತೇನೆ ಅಂಬೋದು ಮುಖ್ಯ ಅಲ್ಲ. ಒಂದು ಹಾಡನ್ನ ಉಪಾಸನೆ ಮಾಡಬೇಕು. ಆ ಉಪಾಸನೆ ಮಾಡಿ ಅವರ ಅನುಗ್ರಹ ಆಗುವ ಕಣ್ಣಿನೊಳಗೆ ಆನಂದವೇ ಬೇರೆ ಆಗ್ತಕ್ಕಂಥದ್ದಾಗಿದೆ. ತಸ್ಮಿನ್ ದೃಷ್ಟಿ ಫಲಾವಲಿ ಉಪನಿಷತ್ತುಗಳು ಹೇಳ್ತಾರೆ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ. ದೃಷ್ಟಿ ಪರ, ಈ ದೃಷ್ಟಿಯೇ ಬದಲಾಗಬೇಕು. ಆನಂದವಾಗಿ ಆನಂದೋ ಬ್ರಹ್ಮೇ ದಿವ್ಯಜಾನಾಥ ಆನಂದ ದೇವ ಕಲ್ವಿಮಾನಿ ಭೂತ ನಿಜಾನಂತಿ. ಆ ಶಬ್ದಗಳಿಗೆಲ್ಲ ಕೂಡ ಮಹಾನುಭಾವರಿವರು, ಇವರು ನ್ಯಾಯವಾದಂತಹ ಬ್ರಹ್ಮದಾಸರು, ಕನಕದಾಸರು, ಧನ್ಯವಾದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಒಂದು ಹಾಡು ಸಾಕ. ಇಂದು ನನಗೆ ಗೋವಿಂದ ಕೈರಿಗಳಾಗಿ ಸರಿಯಾಗಿ ಅಧ್ಯಯನ ಮಾಡಿ ಆ ಸಂಗೀತ ವಿದ್ವಾಂಸರಿಗೆ ಪರೀಕ್ಷಾ ರಾಗ, ನೀವು 100 ರಾಗ ಕಲ್ತರೂ ಎಕ್ಸಾಮ್ ಒಳಗೆ MA ಮ್ಯೂಸಿಕ್ ಒಳಗೆ ಕೇಳೋದು ಭೈರವಿ ಹೇಳೋದಕ್ಕೆ ಕೇಳ್ತಾರೆ. ಹಿಂದೂಸ್ತಾನಿ ಹೇಳುವುದೇ, ಕರ್ನಾಟಕ ಸಂಗೀತ ಹೇಳುವುದೇ, ಪರೀಕ್ಷಾಗಳಂತ ಒಂದೇ ಒಂದು ರಾಗದೊಳಗೆ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಇಂದು ನನಗೆ ಗೋವಿಂದ ಅನ್ನುವಂಥ ಹಾಡು ಏನು ಅರ್ಥ, ಏನಕ್ಕೆ ನಂತರ ವಾದಿರಾಜ ಸ್ವಾಮಿಗಳವರಿಗೆ, ಜೀಂದ್ರ ಸ್ವಾಮಿಗಳವರಿಗೆ, ದಸರಾ ಇದೆ, ಶ್ರೀಪಾದರಾಜರೇನು, ಈ ಒಂದೊಂದು ಕೃತಿಗಳು ಮಹಾನುಭಾವರು. ಕನ್ನಡ ಸಾಹಿತ್ಯ ನಾ ಹೇಳ್ತಾ ಇದ್ದೀನಿ. ಈ ಕಡೆ ನಮ್ಮ ತೆಲುಗು ಸಾಹಿತ್ಯ ಒಳಗಾಗಲಿ, ನವದಾಸರು, ತ್ಯಾಗರಾಜರು, ದೀಕ್ಷಿತ, ಅದ್ಭುತವಾದಂತಹ ಒಂದೊಂದು ಸಮುದ್ರಗಳ ಆನ್ನಾದರೂ ನೋಡಬಹುದು. ಅಲ್ಲಿ ಆ ರೀತಿಯಾಗಿ ಶಾಸ್ತ್ರದ ಪ್ರಪಂಚವನ್ನ ಸೃಷ್ಟಿ ಮಾಡತಕ್ಕಂಥ ಮಹಾನುಭಾವ. ಆದ್ರಿಂದ ದೇವರು ಸಾರು ಚೂರು ಒಂದಿಷ್ಟು ತುಂತುರ ನಿನ್ನೆ ಹೇಳಿದ್ದು, ಆ ತುಂತುರುಗಳು ನಮ್ಮ ಅಷ್ಟೇ ವಿನ ಅದರ ಸ್ನಾನ ಮಾಡಿಲ್ಲ. ಆ ತುಂತುರುಗಳಿಗೆ ಇಷ್ಟು ಆನಂದವಾಗಿ ಹೋಗಿರ್ತಕ್ಕಂಥ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಿ ಈ ವಿದ್ಯೆ ಅನ್ನುವಂಥದ್ದು ಇವೆಲ್ಲ ಕೂಡ ಏನು 60 ವರ್ಷ ರಿಟೈರ್ ಆದ್ಮೇಲೆ ಎಷ್ಟು ಇಲ್ಲಿ 60 ರಿಟೈರ್ಮೆಂಟ್, 50 ಆದ್ಮೇಲೆ ನಮ್ಮ ಈ ವಿದ್ಯೆ, ಈ ಸರ್ಟಿಫಿಕೇಟ್ ಕೆಲಸ ಮಾಡಂಗಿಲ್ಲ. ನನ್ನ ನಮಗೆ ಬೇಕಾದ ಸರ್ಟಿಫಿಕೇಟ್ ಇದ್ದಾವೆ, ಎಲ್ಲ ಇದ್ದಾವೆ. 6 ವರ್ಷ ಆಯ್ತು, ಅದನ್ನ ಯಾರು ಕೇಳೋದೇ ಇಲ್ಲ. ಗೋಡಿ ಗಾಡಿ ತೆಗೆದುವಾಗಿ ಅಭಿಮಾನಕ್ಕೆ ಬಂಡಿಗೆ ಹಾಕುವಂತೆ ಅಂಗಡಿಗೆ ಅಭಿಮಾನದಿಂದ ಏನನ್ನ 60 ಆದ್ಮೇಲೆ ನಮಗೆ
ರಕ್ಷಣೆ ಮಾಡತಕ್ಕಂಥ ವಿದ್ಯೆ ಇದೇ ವಿದ್ಯೆನೇ ಸುಖ ಶಾಂತಿ ಕೊಡೋದು. ಯಾವುದರಿಂದ ಸುಖ ಇಲ್ಲ, ಶಾಂತಿ ಇಲ್ಲ. ಸತಿಯು ಸುತರು ಗತಿಯು ಎಂದು ಮತಿಯು ಕೇಟು ತಿರುಗಬೇಡ. ಮತಿಯು ಕೇಟು ಹೋದ ಮೇಲೆ ಸತಿಯು ಸುತರು ಬರುವರೆ ಮರೆಯಬೇಡ. ಮನವೇ ನೀನು ಹರಿಯ ಸ್ಮರಣೆಯ. ಒಂದು ಸಾಕ್ಷಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾಡ್ರಿ. ಸರಿ, ಅದ್ಯಾಕೆ ಒಂದು ಹಾಡಾದ್ರೂ ಸರಿ. ನಾವು ಮೊದಲ ಸಂಗೀತ ಯಾರಿಗೆ ಬೇಕಾದ್ರೆ ಹೇಳ್ತಾ ಇದ್ರೆ ಅದೇ ಬರ್ತದೆ, ಎಲ್ಲ ಸಂಗೀತನೂ ಬರ್ತದೆ, ಅದೇ ಕೇಳಿಸ್ತದೆ. ಓದ್ತಾ ಇದ್ರೆ ಸಾಕು, ಒಂದು ಹಾಡ ನಾನು ನೋಡ್ತಾ ಇರೋದು 10 ಸಾರಿ ಹೋದ್ರಿ ಒಂದು ರೈಮ್, ಒಂದು ನಾದ ವಾಗ ಅದೇ ಕೇಳಿಸ್ತಕ್ಕಂಥದ್ದಾಗತ್ತೆ. ಅದೇ ಭಕ್ತಿಯಾಗಿ ಪ್ರಾರಂಭಿಸ್ತದೆ. ದೇವರ ಮುಂದೆ ಕೂತು ಹೇಳ್ಬೇಕು. ಒಬ್ಬರಿಗಾಗಿ ನಾವು ಎಲ್ಲ ಮಾಡೋದಲ್ಲ, ಅದು ಆಮೇಲೆ ಕತಿ ಹೇಳೋ ಕಾರಕ ದೇವರ ನೋಡಬೇಕು. ಸಂಗೀತ ಜ್ಞಾನ ಭಕ್ತಿಗಿನ ಸನ್ಮಾರ್ಗವು ಕರದೆ ಅಂತ ತ್ಯಾಗರಾಜ. ಯಾಕಂದ್ರೆ ಭಕ್ತಿಯಿಂದ ದೇವರ ಮುಂದೆ ಕೂತ್ಕೊಂಡು ಆ ದೇವರನ್ನ ವನ ಮಾಡ್ತಾ ನೋಡ್ತಾ ಹೇಳಿದ್ರೆ ಏನು ಆನಂದ ಆಗ್ತದ. ಹಿಂಗಾಗಿ ದೇವರ ಅನುಗ್ರಹ ಅನ್ನುವಂಥ 2 ದಿವಸಗಳ ಕಾಲ ಆಧ್ಯಾತ್ಮಿಕ ಬಂಧುಗಳಾಗಿರ್ತಕ್ಕಂಥ ಜಯರಾಮ್ ಅವರು ಈ ಕರೆಸಿಕೊಂಡು ನಮ್ಗೆ ಕೃಷ್ಣ ಇದ್ದಿಲ್ಲ, ಗುರುವಾರ ಬರೋ ಕ್ಯಾಂಪ್ ಇದ್ದಿಲ್ಲ. ಎಲ್ಲ ಹಾಗಾಗಿ ಕಾಕತಾಳೀಯವಾಗಿ ಬರೋಣ ಆಯ್ತು. ನಮಗೆಲ್ಲ ಅಭಿಮಾನದಿಂದ ಬಂದು ಕೂತ್ಕೊಂಡು ಒಂದು ಈ ವಿಜಯಪುರಗಳ ಮಾತನ್ನೆಲ್ಲ ಕೂಡ ನೀವು ಆಲಿಸಿರ್ತಕ್ಕಂಥ ವಿಜಯಪುರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಂತ ಆಗಿರ್ತಕ್ಕಂಥ ನಮ್ಮ ಸ್ವಾಮಿ ಒಂದು ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳ್ತಾ ಈ ವಾಕುಷ್ಗಳನ್ನ ಅಂತ ಸ್ವಾಮಿ ಪಾದ ನೋಡ್ಕೊಂಡು ನೋಡ್ತಾ ಮುಗಿಸ್ತಾ ಇರ್ತಕ್ಕಂಥ ಸಾಧಿಸಿ